ಇವತ್ತಿನ ದಿನ ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಒಂದು ಒಳ್ಳೆ ಪ್ರೀತಿಯ ಕಥೆನ ನಿಮಗೆ ಪರಿಚಯ ಮಾಡಿಸಿದ್ವಿ. ಸರ್, ಹೇಗಿದೆ ಆಫ್ಟರ್ ಮ್ಯಾರೇಜ್ ಲೈಫ್? ಇನ್ನು 15 ದಿನ ಆದದಷ್ಟೇ ಅಲ್ಲ. ಸೊ ಅವಾಗ ಆಂಕರ್ ನೋಡಿ ನಿಮ್ಗೆ ಪ್ರೀತಿ ಹುಡ್ಕೋತಾ ಹೇಗೆ ದ್ವೇಷ ಹುಟ್ಟಿ ಮತ್ತೆ ಪ್ರೀತಿ. ಏನ್ ಬೈಕೊಂತಿದ್ವಿ ಸರ್ ಆಗ ನೀವು? ಬಾಯಿ ಬಂದಾಗ ಸೊ ಅವ್ರನ್ನ ನೀವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ನಂಗೆ ಏನು ಅನಿಸ್ಲಿಲ್ಲ. ಸೇಮ್ ಏನಾದ್ರೂ ಮಾಡ್ಬಿಡ್ತಾರ, ಎಲ್ಲ ಕೋಪ ಅದು ವಶೀಕರಣ. ನಿನ್ ಬೆಸ್ಟ್ ಫ್ರೆಂಡ್ ಯಾರು ಇಲ್ವಲ್ಲ, ನಿನ್ ಮೊದಲು ಕಾಣಿಸ್ತಾನೆ ಇರ್ಲಿಲ್ಲ ಅಂತ. ಬಿಕಾಸ್ ನಾನು ನನ್ನ ಬೆಸ್ಟ್ ಫ್ರೆಂಡ್ನೇ ಮದ್ವೆ ಆಗಿದ್ದೆ, ಹಂಗಾಗಿ ಏನ್ ಇಷ್ಟ ಇಲ್ಲ, ನೀವನ್ ಬಿಟ್ರೆ ಯಾರು ಇಷ್ಟ ಇಲ್ಲ. ಅವ್ರೇನು ದೀಕ್ಷೆ ತಗೊಂಡು ಸನ್ಯಾಸಿ ಆಗದ ಅಂತ ಅನ್ಸಿದ್ದಾರೆ. ನಾನು ಸಂಸಾರಿ ಅಂತ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜನ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಎಸ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದೆ, ನೀವ್ ಹೇಗಿದ್ದೀರಿ? ಸೂಪರ್ ಮ್ಯಾಮ್. ಶ್ರೀಕಾಂತ್ ಸರ್, ನೀವು? ಚೆನ್ನಾಗಿದೆ. ಓಕೆ, ಇದು ಒಂದು ನಮ್ಮ ಪ್ರಯತ್ನ ಅನ್ಸುತ್ತೆ. ನೀವು ಯಾವುದೇ ಒಂದು ಇಂಟರ್ವ್ಯೂನ ಕೊಟ್ಟಿರ್ಲಿಲ್ಲ ಇದುವರೆಗೂ ಅಂತ ಹೇಳ್ತಿದ್ರು. ಸೊ ನರ್ವಸ್ನೆಸ್ ಇದೆಯಾ ಸರ್ ಏನಾದ್ರು? ಏನಿಲ್ಲ ಅಲ್ವಾ? ಆರಾಮಾಗಿ ಮಾತಾಡ್ಬೋದು ಅಲ್ವಾ ಇವತ್ತಿನ ದಿನ? ಒಂದಷ್ಟು ಪ್ರೀತಿನ, ಒಂದಷ್ಟು ಎಮೋಷನ್ಸ್ ನ, ನಿಮ್ಮ ಒಂದು ಕಥೆನ ನಮ್ಮ ಜನಕ್ಕೆ ಪರಿಚಯ ಮಾಡ್ಸೋಣ ಅಂತ. ಸಡನ್ ಆಗಿ ಚೈತ್ರಾ ಮ್ಯಾಮ್ ಅವ್ರ ಮದ್ವೆ ಅಂದಾಗ ಎಲ್ಲಾರ್ಗು ಒಂದು ಕ್ಯೂರಿಯಾಸಿಟಿ ಇತ್ತು, ಯಾರ್ ಹುಡುಗ? ಆಫ್ಟರ್ ಬಿಗ್ ಬಾಸ್ ಇಟ್ ವಾಸ್ ಸಡನ್ ಗುಡ್ ನ್ಯೂಸ್ ಅಲ್ವಾ ಮ್ಯಾಮ್? ಹೇಗಿತ್ತು? ಮೊದಲನೇದಾಗಿ ನನ್ ಕಡೆಯಿಂದ ಬೆಸ್ಟ್ ವಿಶಸ್ ಟು ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಹೇಗ್ ನಡೀತಿದೆ ಮ್ಯಾಮ್ ಜೀವನ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದೇ ಅಂದ್ರೆ ಗೊತ್ತಿತ್ತು, ಹೆಚ್ಚಿನವ್ರಿಗೆಲ್ಲ ಗೊತ್ತಿತ್ತು, ನಮ್ ಸರ್ಕಲ್ಗೆಲ್ಲ ಗೊತ್ತಿತ್ತು. ಅಂಡ್ ಅದೇ ಬಿಗ್ ಬಾಸ್ ನಲ್ಲೂ ಹೇಳಿದ್ದೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂ ಎಲ್ಲರೂ ಕೇಳ್ತಾ ಇದ್ರು ಇಂಟರ್ವ್ಯೂಸ್ ನಲ್ಲಿ, ಯಾವಾಗ ಮದ್ವೆ ಅಂತ. ಸದ್ಯದಲ್ಲೇ ಅಂತ ಹೇಳಿದ್ದೆ. ಹುಡುಗ ಯಾರು ಅಂತ ಕೇಳಿದಾಗ ಯಾರಿಗೂ ಹೇಳಿರ್ಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು. ಸೊ ತುಂಬಾ ಹತ್ರ ಇರೋದ್ರಿಂದ ನಾವು ಅದನ್ನ ತುಂಬಾ ಬೇಗ ರಿವೀಲ್ ಮಾಡೋದು ನಮ್ಗೆ ಯಾಕೋ ಸರಿ ಕಾಣಿಸ್ತಿರ್ಲಿಲ್ಲ. ಮುಂಚಿಂದಲೂ ಕೂಡ ಹಂಗೆ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಹಾ, ಅಫ್ಕೋರ್ಸ್. ಅಂದ್ರೆ ಅದು ಹೇಳ್ತಾರಲ್ಲ, ಕೀಪ್ ಇಟ್ ಪ್ರೈವೇಟ್ ಅಂಟಿಲ್ ಇಟ್ ಇಸ್ ಪರ್ಮನೆಂಟ್ ಅಂತ. ಸೊ ಹಾಗೆ ಅದನ್ನ ನಾವು ಕಾಪಾಡ್ಕೊಂಡ್ ಬಂದಿದ್ವಿ. ಸೊ ಹಾಗೆ ಬಂತು ಕೂಡ. ಸರ್, ಹೇಗಿದೆ ಆಫ್ಟರ್ ಮ್ಯಾರೇಜ್ ಲೈಫ್? ಇನ್ನು 15 ದಿನ ಆದದಷ್ಟೇ ಅಲ್ಲ. ಅದಕ್ಕೂ ಮುಂಚೆ ಏನಾದ್ರು ಪರಿಚಯ ಇತ್ತಲ್ವಾ? ಬರ್ತಿಲ್ಲ, ಹೇಗಿದೆ? ಅಂದ್ರೆ ನಾವು ಮದ್ವೆ ಮುಂಚೆ ಮದ್ವೆ ನಂತರ ಏನೋ ನಂಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನಾವು ಒಟ್ಟಿಗೆ ಓಡಾಡ್ತಿದ್ವಿ, ಒಟ್ಟಿಗೆ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ಏನ್ ಬದಲಾವಣೆ ಏನು ಗೊತ್ತಾಗ್ತಿಲ್ಲ. ಬೇರೆ ಬೇರೆ ಮನೇಲಿ ಇರ್ತಿದ್ವಿ, ಈಗ ಒಂದೇ ಮನೇಲಿ ಇದ್ದೀವಿ ಅಷ್ಟೇ. ಸೊ ಹಾಗೆ ಒಂಚೂರು ಒಂದಷ್ಟು ಬಾಂಧವ್ಯ, ಒಂಚೂರು ಬೇರೆ ದೃಷ್ಟಿಕೋನ ಆಗಿದೆ. ಮುಂಚೆ ಫ್ರೆಂಡ್ಸ್ ತರಾನೇ ಆರಾಮಾಗಿ ಓಡಾಡ್ತಾ ಇದ್ವಿ. ಸೊ ಈಗ ಫ್ರೆಂಡ್ಶಿಪ್ ಇಂದ ಒಂದ್ ಲೈನ್ ಮುಂದಕ್ಕೆ ಬಂದಿದೆ. ಸೊ ಹಾಗಾಗಿ ಒಂಚೂರು ಜಾಸ್ತಿ ಕಂಫರ್ಟೇಬಲ್ ಆಗಿದ್ದೀವಿ ಈಗ, ಮುಂಚಿನಗಿಂತ ಜಾಸ್ತಿ ಕಂಫರ್ಟೇಬಲ್ ಇದ್ದೀವಿ ಈಗ. ಹಾಗಾಗಿ ಎಷ್ಟು ವರ್ಷದ ಪ್ರೀತಿಯ ಕಥೆ ಇದು? ಎಲ್ಲರಿಗೂ ಗೊತ್ತು. ಇಟ್ಸ್ ಆಲ್ಮೋಸ್ಟ್ ಅದೇ 10 to 12 years, 12 ವರ್ಷಗಳಾಗಿದೆ ನಾವಿಬ್ರು ಒಂದೊಳ್ಳೆ ಸ್ನೇಹ, ಒಂದೊಳ್ಳೆ ಸಪೋರ್ಟಿಂಗ್ ಪಿಲ್ಲರ್ಸ್ ಒಬ್ರಿಗೊಬ್ರು. ಸೊ ಅದ್ ಹಾಗೆ ಕಂಟಿನ್ಯೂ ಹಾಕೊಂಡ್ ಬಂತು ಕೂಡ. ಓಕೆ, 10-11 years ಅಂದ್ರೆ ಯಾವಾಗ? ಕಾಲೇಜ್ ಡೇಸ್ ಅಲ್ಲ? ಹಾ, ಅಂದ್ರೆ ಮುಂಚಿಂದ ನಾವು ಫ್ರೆಂಡ್ಸ್, ಒಟ್ಟಿಗೆ ಕೆಲಸ ಮಾಡಿರೋದು ನಾವಿಬ್ರು. ಸೊ ಜೊತೆಲೆ ಜಾಬ್ ಮಾಡಿದ್ವಿ. ಸೊ ಹಂಗಾಗಿ ಒಟ್ಟಿಗೆ ಇದು ಬಂತು. ಸೊ ಬೇರೆ ಬೇರೆ ಫೀಲ್ಡ್ ಇದ್ರು ಕೂಡ ನಾನು ಸಂಘಟನಾತ್ಮಕ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನ ಜೊತೆಗೆ ಅವ್ರು ಬರೋರು. ಸೊ ಯಾರೋ ಒಬ್ಬ ನಂಬಿಕಸ್ತ ಅಂತ ಅಂದ್ರೆ ಯಾರು ಚೈತ್ರ ಜೊತೆಗೆ ಇರ್ತಾರೆ ಅಂದ್ರೆ ಅದು ಯಾವಾಗ್ಲೂ ಶ್ರೀಕಾಂತ್ ಅಂತ ಇರ್ತಿತ್ತು. ಸೊ ಹಂಗಾಗಿ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಚಾನಲ್ ಅಲ್ಲಿ. ಓಕೆ, ಚಾನಲ್ ಎಡಿಟರ್ ಆಗಿ ವರ್ಕ್ ಮಾಡ್ತಿದ್ರಿ. ಓಕೆ, ಇವರು ಆಂಕರ್ ಆಗಿ ವರ್ಕ್ ಮಾಡ್ತಿದ್ರು. ಯಾವ ಚಾನಲ್ ಅಲ್ಲಿ? ಲೋಕಲ್ ಸ್ಪಂದನ ಅಂತ, ಉಡುಪಿಯಲ್ಲಿ. ಸೊ ಅವಾಗ ಆಂಕರ್ ನೋಡಿ ನಿಮ್ಗೆ ಪ್ರೀತಿ ಹುಡ್ಕೋತಾ ಹೇಗೆ? ಇಲ್ಲ, ಅದಕ್ಕಿಂತ ಮುಂಚಿಂದ ದ್ವೇಷ ಹುಟ್ಟಿ ಮತ್ತೆ ಪ್ರೀತಿ. ಅಂದ್ರೆ ಎಲ್ಲ ವರ್ಕ್ ನಂಗೆ ಕೊಡ್ತಿದ್ರು, ಎಲ್ಲ ವರ್ಕ್ ಅನ್ನು ನಂಗೆ ಒಬ್ನಿಗೆ ಕೊಡ್ತಿದ್ರು. ಹಾಗಾಗಿ ನಂಗೆ ಇವ್ರ ಮೇಲೆ ಸಿಟ್ಟಿತ್ತು. ಏನ್ ಬೈಕೊಂತಿದ್ವಿ ಸರ್ ಆಗ ನೀವು? ಬಾಯಿ ಬಂದಾಗ ಏನ್ ಆಂಕರ್ ಮೀನ್ ಬ್ಯಾಕ್ ಟು ಬ್ಯಾಕ್ ಕೆಲ್ಸ ಕೊಡ್ತಿದ್ರು ನಿಮ್ಗೆ? ಅವರು ಫ್ರೆಂಡ್ಸ್, ಐ ಮೀನ್ ಗುಡ್ ಫ್ರೆಂಡ್ಸ್ ಅಲ್ವಾ? ಕರೆಕ್ಟ್. ನಾನು ವರ್ಕ್ ಮಾಡ್ತಾ ಇರ್ಲಿಲ್ಲ,
ಈ ಗ್ರೀನ್ ಸ್ಕ್ರೀನ್ ಇದ್ರೆ ಅರ್ಧ ಗ್ರೀನ್ ಸ್ಕ್ರೀನ್ ಬಿಟ್ಟು ಹಂಗೆ ಹೋಗ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಅನ್ಸುತ್ತೆ ನೀವು. ಗೊತ್ತಿದೆ, ಎಲ್ಲರೂ ನೋಡಿದ್ದಾರೆ ಗ್ರೀನ್ ಸ್ಕ್ರೀನ್ ಅನ್ನೇ. ಆಂಕರ್ ನಿಂತಿದ್ದಾರೆ, ಬ್ಯಾಕ್ ಗ್ರೌಂಡ್ ತೆಗ್ದಿಲ್ಲ, ಡೈರೆಕ್ಟ್ ಗ್ರೀನ್ ಸ್ಕ್ರೀನ್ ಅಲ್ಲೇ ಕಳ್ಸಿದ್ದೀನಿ. ಆನರ್ ಹೋಗಿದೆ ಅದು ಅವಾಗ, ದಟ್ ವಾಸ್ ಕೇಬಲ್ ಚಾನೆಲ್, ಅದು ಆನರ್ ಹೋಗುವಾಗ MCR ನವ್ರು ಆಮೇಲೆ ಸ್ಕಿಪ್ ಮಾಡ್ಸಿದ್ದಾರೆ. ಅರ್ಧ ಇದು ರೆಕಾರ್ಡೆಡ್ ಇದೇನಾದ್ರು ಇದ್ರೆ, ಶೂಟ್ಸ್ ಏನಾದ್ರು ಇದ್ರೆ, ಇವ್ರ ಲಾಸ್ಟ್ಗೆ ಎಂಡಿಗೆ ಒಂದು 5 ನಿಮಿಷ ಗಡ್ಬಿಡಿನಲ್ಲಿ ರೆಂಡರ್ ಹಾಕ್ಬಿಟ್ಟು ಬಿಟ್ಟಿರೋರು. ಅರ್ಧಕ್ಕೆ ಗ್ರೀನ್ ಸ್ಕ್ರೀನ್ ಅಲ್ಲೇ ಆಂಕರ್ ಪಾರ್ಟ್ ಕೊಟ್ಬಿಡ್ತಿದ್ದೆ. ಹಂಗೆ ಹೋಗ್ತಿತ್ತು ತುಂಬಾ ಸಲ ಆನೇರು, ಹಂಗಾಗಿ ಜಗಳ ಜಾಸ್ತಿ ಆಗೋದು. ಹಾ, ಆ ತರನೇ ಇತ್ತು ಆಗೊಂದು. ಸೊ ಆಗ ಯಾವಾಗಾದ್ರು ನೀವ್ ಅನ್ಕೊಂಡಿದ್ರ ಸರ್ ಇವ್ರು ನನ್ನ ಲೈಫ್ ಪಾರ್ಟ್ನರ್ ಅದೇ ಚೆನ್ನಾಗಿರುತ್ತೆ ಅಂತ ಏನಾದ್ರು? ಅನ್ಕೊಂಡಿದ್ದೆ, ಫಸ್ಟ್ ಟೈಮ್ ಅನ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಜಾಯ್ನ್ ಆದಾಗ ಇವರು ಫಸ್ಟೇ ಜಾಯ್ನ್ ಆಗಿದ್ರು. ಇವ್ರು ಬೇರೆ ಚಾನಲ್ ಇಂದ ಬಂದಿದ್ರು, ನಾನು ಜಾಯ್ನ್ ಆದದಷ್ಟೇ. ಫಸ್ಟ್ ದಿನ ನೋಡುವಾಗ್ಲೇ ಅನ್ಕೊಂಡಿದ್ದೆ, ಅವ್ರ ಹತ್ರ ಮಾತ್ರ ಹೇಳಿಲ್ಲ. ಇದು ನನ್ನ ಹತ್ರ ಹೇಳೇ ಇಲ್ಲ. ಲವ್ ಇಟ್ ಫಸ್ಟ್ ಸೈಟ್ಗೆ ಅದಕ್ಕಿಂತಲೂ ಅವ್ರ ಸಂಘಟನೆಯಲ್ಲಿದ್ರು ಏನೋ ಒಂದು, ಅದು ನಂಗೆ ಫೀಲ್ ಇತ್ತು ಅಷ್ಟೇ. ಕಾಲೇಜ್ ಡೇಸ್ ಇಂದಲೂ ಆ ಟೈಮ್ ಅಲ್ಲಿ ಸಂಘಟನೆಗೆ ಅಂತ ಹುಡುಗಿಯರು ಯಾರು ಬರ್ತಾ ಇಲ್ಲ, ಹೆಣ್ಮಕ್ಳು ಅದ್ರಲ್ಲಿ ಸ್ಟ್ರಾಂಗ್ ಆಗಿ ಸಂಘಟನೆ ಅಂತ ನಮ್ ಚಿಂತನೆಗೆ ಯಾರು ಬರ್ತಾ ಇರ್ಲಿಲ್ಲ. ಸೊ ಅವಾಗ ಲವ್ ಅಟ್ ಫಸ್ಟ್ ಸೈಟ್ ನಿಮ್ಗೆ ಚೈತ್ರ ಮ್ಯಾಮ್ ಮೇಲೆ ಆಯ್ತು, ಬಟ್ ಹೇಳ್ಕೊಂಡಿರ್ಲಿಲ್ಲ ನೀವು? ಹೇಳ್ಕೊಂಡಿರ್ಲಿಲ್ಲ. ಹೌದು. ಓಕೆ, ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು ಆಫ್ಟರ್ ಆಲ್ ದಿಸ್? ನಾನೇ. ಹೆಂಗ್ ಮಾಡಿದ್ರು ಮ್ಯಾಮ್ ಪ್ರಪೋಸ್? ನೀವ್ ಹೇಳಿ, ಪಾಪ ಅವರೇ ಪ್ರಪೋಸ್ ಮಾಡಿದ್ದಲ್ವಾ? ಇಲ್ಲ. ಅಂದ್ರೆ ಹಿಂಗೆ ಐ ಲವ್ ಯು ಅಂತೆಲ್ಲ ಇಲ್ಲ ಸೀನೆ ಇಲ್ಲ. ಜಾತಕ ಹೊಂದಾಣಿಕೆ ಆಗತ್ತೋ ನೋಡುವ, ಮದುವೆ ಆಗಿದ್ರೆ ಆಗುವ, ಅಪ್ಪನ ಹತ್ರ ಕೇಳ್ತೇನೆ ಅಂತ ಹೇಳಿದ್ನಷ್ಟೇ. ಸೊ ಫಸ್ಟ್ ಜಾತಕ ನೋಡಿದ್ರು ಫಸ್ಟ್. ಅಂದ್ರೆ ಅದೇ ಲವ್ ಪ್ರಪೋಸಲ್. ಇಟ್ ಇಸ್ ನಾಟ್ ಲೈಕ್ ಹಂಗೇನಿಲ್ಲ, ಜಾತಕ ಹೊಂದಾಣಿಕೆ ಆಗುತ್ತಾ ನೋಡ್ತೇನೆ, ನಿನ್ ಜಾತಕ ಕೊಡು, ಮದುವೆ ಆಗ್ಬೇಕು ಅಂತಿದೆ ಅನ್ನೋ ತರ ಡೈರೆಕ್ಟ್ ಜಾತಕನೇ ಕೇಳ್ಬಿಟ್ರು. ಓಕೆ, ಸರ್ನೇಮ್ ಸೇಮ್ ಇತ್ತು. ನಮ್ ಸರ್ನೇಮ್ ಸೇಮ್, ಹಾಗಾಗಿ ಆ ದೃಷ್ಟಿಕೋನದಲ್ಲಿ ಮಾತುಕತೆ ಮಾಡಿದಷ್ಟೇ. ಓಕೆ, ಸರ್ ಅವ್ರು ಬಂದು ನಿಮ್ ಮನೇಲಿ ಕೇಳಿದಾಗ? ಮನೆಯಲ್ಲಿ ಅಂದ್ರೆ ನಾವು ಸುಮಾರು ವರ್ಷದ ಫ್ರೆಂಡ್ಸ್ ಆಗಿದ್ರಿಂದ ನನ್ಗೆ ತುಂಬಾ ಲಿಮಿಟೆಡ್ ಫ್ರೆಂಡ್ ಸರ್ಕಲ್. ಸೊ ಮನೆಗೆಲ್ಲ ಫ್ರೆಂಡ್ಸ್ ಬರ್ತಾರೆ, ಮನೆಯಲ್ಲಿ ಅಮ್ಮಂಗೆಲ್ರಿಗೂ ಪರಿಚಯ ಗೊತ್ತು. ಅಂಡ್ ಹಂಗೇನು ಶ್ರೀಕಾಂತ್ ಪರಿಚಯ ಇದ್ರು, ಅಮ್ಮಂಗೆ ಎಲ್ಲರಿಗೂ ಪರಿಚಯ ಇಡೀ ಫ್ಯಾಮಿಲಿಗೆ. ಹಂಗಾಗಿ ಅದು ಅಂತದೇನು ಕಷ್ಟ ಅಂತ ಏನು ಅನ್ಸಿರ್ಲಿಲ್ಲ. ಆಮೇಲೆ ಮನೆಯವ್ರ ಹತ್ರ ಕೇಳಿದ್ದು. ನಾವು ತುಂಬಾ ಅಂದ್ರೆ ನಾನು ತುಂಬಾ ಲಿಮಿಟೆಡ್ ಫ್ರೆಂಡ್ ಸರ್ಕಲ್ ನಲ್ಲಿ ನಾವ್ ಹೆಂಗಿರ್ತಿದ್ವಿ ಹಂಗೆ ಒಳ್ಳೆ ಫ್ರೆಂಡ್ಸ್ ತರಾನೇ ಇದ್ವಿ. ಸೊ ಈಗ್ಲೂ ಆ ಕಾರಣಕ್ಕೆ ನಮಗೇನೋ ಒಂಥರ ಡಿಫ್ರೆಂಟ್ ಅಂತ ಏನು ಫೀಲ್ ಬರ್ತಾ ಇಲ್ಲ. ಸುಮ್ನೆ ದಿನ ಇದ್ರೆ 10 ಸಲ ಜಗಳ ಆಡ್ತೀವಿ, ಇನ್ನೊಂದ್ 10 ಸಲ ಸರಿಯಾಗಿರ್ತೀವಿ, ಆ ತರ. ಹಂಗಾಗಿ ನಮ್ಗೆ ಅದೇನೋ ಒಂದು ದೊಡ್ಡ ಫೀಲ್ ಇಲ್ಲ, ಗಂಡ ಹೆಂಡತಿ ಅಥವಾ ಲವರ್ಸ್ ಆ ತರ ಯಾವತ್ತೂ ಇಲ್ಲ. ಓಕೆ, ಅದು ಲವ್ ಮಾಡಿದ್ಮೇಲೆ ಮನೇಲಿ ಕೇಳಿದಾಗ ಗ್ರೀನ್ ಸಿಗ್ನಲ್ ಬೇಕಲ್ವಾ? ಸೊ ಯಾರ ಮನೆಯಲ್ಲಿ ಫಸ್ಟ್ ಗ್ರೀನ್ ಸಿಗ್ನಲ್ ಆಯ್ತು? ಅಂದ್ರೆ ಅದೊಂದು ಬೇರೆನೆ ಇದು, ಲಾಂಗ್ ಪ್ರೊಸೀಜರ್. ಅದು ಲವ್ ಮಾಡೋದ್ ಒಂದ್ ಕಡೆ, ಮನೇಲಿ ಒಪ್ಸೋದ್ ಇನ್ನೊಂದು ತರ ಗೊತ್ತಿತ್ತು. ಅದು ಎರಡೂ ಫ್ಯಾಮಿಲಿ ಅವ್ರಿಗೆ ಗೊತ್ತಿತ್ತು. ಅಷ್ಟ್ ಸ್ವಲ್ಪ ಒಪ್ಸೋದು ಒಂದ್ ಬೇರೆನೇ ರೀತಿಯ ಜವಾಬ್ದಾರಿ ಆಗಿತ್ತು. ಇಬ್ರು ವೆಯ್ಟ್ ಮಾಡಿದ್ವಿ, ಎರಡೂ ಫ್ಯಾಮಿಲಿಗಳು. ಜವಾಬ್ದಾರಿಗಳಿತ್ತು ನಮ್ದೇ ಆದಂತ. ನಮಗೂ ಅನ್ಸೋದು ಫ್ಯಾಮಿಲಿಯವರೆಲ್ಲ ನಮಗೂ ಜವಾಬ್ದಾರಿ ಬರ್ಬೇಕು, ಆ ಏಜ್ ಪಾಸ್ ಆದ್ರೇನೆ ಜವಾಬ್ದಾರಿ ಬರೋದು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ಆ ರೈಟ್ ಟೈಮ್ಗೆ ಎಲ್ಲಾನು ಕೂಡ್ಕೊಂಡೇ ಬಂತು. ಆ ಟೈಮ್ ಕರೆಕ್ಟ್ ಆಗಿ ಫ್ಯಾಮಿಲಿಯವರು ಓಕೆ ಅಂತ ಒಪ್ಪಿದ್ರು. ಸೊ ಎಲ್ಲಾನು ಸಡನ್ ಆಗಿ ಆಗ್ಲಿಲ್ಲ ನಮ್ ಸಿಚುವೇಶನ್ ಅಲ್ಲಿ. ಒಪ್ಕೊಳ್ಳೋದು ಬೇಡ ಅನ್ನೋ ಎಲ್ಲಾನು ಇತ್ತು, ಎರಡೂ ಫ್ಯಾಮಿಲಿ ಕಡೆಗಳಿಂದ ಇತ್ತು. ಸೊ ಬಟ್ ಯಾವುದು ಕಷ್ಟ ಅಂತ ಆಗ್ಲಿಲ್ಲ. ಬಟ್ ವೆಯ್ಟ್ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ಅದನ್ನ ನಂಬ್ತೀವಿ ನಾವು. ಟೈಮಿಗೆ ಎಲ್ಲವನ್ನು ಹೀಲ್ ಮಾಡುವ, ಎಲ್ಲವನ್ನು ಚೇಂಜ್ ಮಾಡುವ ಶಕ್ತಿ ಇದೆ. ವೆಯ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಸೊ ನಾವ್ ವೆಯ್ಟ್ ಮಾಡಿದ್ರಿಂದ ಅದಷ್ಟು ಸ್ಮೂತ್ ಆಗಿ ಹೋಯ್ತು ಅಂತ ಅನ್ಸುತ್ತೆ. ಓಕೆ, ನೈಸ್. ಚೈತ್ರ ಮ್ಯಾಮ್, ಬಹಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ನೀವು ಪರಿಚಯ ಇದ್ರಿ, ಫ್ರಮ್ ಸಂಘಟನೆ ಅದರಿಂದ ಎಲ್ಲ. ಮಂಗಳೂರಲ್ಲಿ ನಿಮ್ ಹೆಸರು ಅಂದ್ರೂ ಬಹಳಷ್ಟು ಜನಕ್ಕೆ ಚಿರಪರಿಚಿತ ಇದ್ರಿ. ಆಫ್ಟರ್ ಬಿಗ್ ಬಾಸ್ ಬಂದಾಗ ಇನ್ನ ಮನೆಗೂ ತಲುಪ್ತೀರಾ, ಮನೆಗೂ ರೀಚ್ ಆಗ್ತಾರೆ. ಸೊ ಚೈತ್ರ ಮ್ಯಾಮ್ ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ, ತುಂಬಾ ಕೋಲ್ಡ್ ಹಾರ್ಟೆಡ್ ಪರ್ಸನ್. ಇವ್ರ ಲೈಫ್ ಅಲ್ಲಿ ಒಂದು ಲವ್ ಸ್ಟೋರಿ ಇರುತ್ತಾ ಅನ್ನೋದು ಗೆಸ್ ಕೂಡ ಮಾಡಿರ್ಲಿಲ್ಲ. ಸೊ ಅವ್ರನ್ನ ನೀವು ಬಿಗ್ ಬಾಸ್ ಅಲ್ಲಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ನಂಗೆ ಏನು ಅನಿಸ್ಲಿಲ್ಲ, ಸೇಮ್ ಅಲ್ಲಿ ಹೇಗಿತ್ತು ಇಲ್ಲೂ ಹಂಗೆ. ಆಗಲ್ಲ ಸೇಮ್ ಅದು. ಅಂದ್ರೆ ಆ ರೀತಿ ಅಲ್ಲ, ಅವ್ರು ಕೆರಳಿಸಬಾರ್ದು ಅಷ್ಟೇ, ಬೇಕಂತಲೇ ಟ್ರಿಗರ್ ಮಾಡಬಾರ್ದು. ಟ್ರಿಗರ್ ಮಾಡಿದ್ರೆ ಅವರು ಟ್ರಿಗರ್ ಆಗ್ತಾರೆ. ಸೊ ಅಲ್ಲಿ ಪ್ರತಿಯೊಂದು ಜಗಳಗಳನ್ನ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಇಲ್ಲಿ ಟಿವಿಯಲ್ಲಿ ಕುತ್ಕೊಂಡು ನಿಮ್ ಫ್ಯಾಮಿಲಿ ಒಟ್ಟಿಗೆ ನೋಡಿದಾಗ ಹೇಗೆ ಅನಿಸ್ತಿತ್ತು? ಅದು ನೀವು ಒಬ್ಬರೇ ನೋಡ್ತಾರೆ. ಜಗಳ ಆಗೋದು ನಾನು ಎದ್ದು ಹೋಗ್ತಿದ್ದೆ.
ಓಕೆ. ಜಗಳ ಆಗುವಾಗ ಎದ್ದು ಹೋಗ್ತಿದ್ದೆ, ಮತ್ತೆ ಮರ್ದಿನ ನ್ಯೂಸ್ ಅಲ್ಲೆಲ್ಲ ನೋಡ್ತಿದ್ದೆ. ಸೊ ಅವಾಗ ಅವ್ರದ್ದೇ ಅಲ್ವಾ ಎಕ್ಸ್ಕ್ಲೂಸಿವ್ ನ್ಯೂಸ್. ಆ ಟೈಮಲ್ಲಿ ಬಿಗ್ ಬಾಸ್ ಇರ್ಬೇಕಾದ್ರೆ ಇಟ್ ವಾಸ್ ಎಕ್ಸ್ಕ್ಲೂಸಿವ್. ಸೊ ಬಟ್ ಅದಾದ್ಮೇಲೆ ಮ್ಯಾಮ್ ತುಂಬಾ ಜನಕ್ಕೆ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಆಗಿ ಟರ್ನ್ ಆಗ್ತಾರೆ. ಬಹಳಷ್ಟು ಜನಕ್ಕೆ ಚೈತ್ರಾ ಮ್ಯಾಮ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಫ್ರಮ್ ಬಿಗ್ ಬಾಸ್. ನೀವು ಹಿಂದುತ್ವದಲ್ಲಿ ಸಂಘಟನೆಗಳು ಇರ್ಬೇಕಾದ್ರೆ ಇದೇ ರೀತಿ ಪ್ರೀತಿ ಇತ್ತ, ಬಟ್ ಆಫ್ಟರ್ ಬಿಗ್ ಬಾಸ್ ನಿಮ್ಗೆ ತುಂಬಾ ಪ್ರೀತಿ ಸಿಗ್ತಾ? ಅಂದ್ರೆ ಆಫ್ಟರ್ ಬಿಗ್ ಬಾಸ್ ರೀಚ್ ಜಾಸ್ತಿ ಆಯ್ತು, ಸೊ ಹಂಗಾಗಿ ಪ್ರೀತಿನೂ ಜಾಸ್ತಿ ಆಯ್ತು. ಅಂದ್ರೆ ಸಂಘಟನೆಯಲ್ಲಿರುವಾಗ ಕೇವಲ ಒಂದು ಸೀಮಿತ ವರ್ಗಕ್ಕೆ ಮಾತ್ರ ಒಂದು ಟಚ್ ಇತ್ತು. ಬಿಗ್ ಬಾಸ್ ಬಂದ್ಮೇಲೆ ಎಲ್ಲ ವರ್ಗಗಳಿಗೂ ಮಕ್ಕಳು, ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರಿಗೂ ರೀಚ್ ಆಗ್ತೀರಾ? ಮತ್ತದು 50-50 ಇತ್ತು. ನಮ್ಮನ್ ಸಂಘಟನೆಯಲ್ಲಿ ಇರ್ಬೇಕಾದ್ರೆ ಇಷ್ಟಪಡೋರು ಎಷ್ಟು ಜನ ಇದ್ರು, ಅಷ್ಟೇ ದ್ವೇಷ ಮಾಡೋರು ಇದ್ರು. ಬಟ್ ಈಗ ಆತರ ಇಲ್ಲ, ಅದೊಂಥರ ನಮ್ಮನೆ ಮಗಳು ಅನ್ನೋ ತರ ದ್ವೇಷ ಮಾಡೋರು ಪ್ರೀತಿ ಕಮ್ಮಿ ಮಾಡೋರು. ಆಗಿದ್ದಾರೆ, ಹೌದು, ಪ್ರೀತಿ ಮಾಡೋರು ಜಾಸ್ತಿ ಜಾಸ್ತಿ ಆಗಿದ್ದಾರೆ. ಆಗಿದ್ದಾರೆ. ಸರ್ ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿ ಹೇಳ್ಬಿಟ್ರು ಅದನ್ನ. ನೀವ್ ಹೇಳ್ತಿದ್ರಿ ಅವ್ರು ಮಾತಾಡಲ್ಲ ಅಂತ ಅನ್ಕೋತಿದ್ರಿ ಅಲ್ವಾ ಬಂದಾಗ? ಸರ್ ಈಗ ಒಂದ್ ಸ್ವಲ್ಪ ಓಪನ್ ನಾನ್ ಅಪ್ ಅನ್ಕೊಂಡೆ ಆಗ್ತಿದ್ದಾರೆ. ಸ್ವಲ್ಪ ನರ್ವಸ್ ಆಗ್ಬೋದೇನೋ ಅಂತ, ಬಟ್ ನರ್ವಸ್ ಆಗಲ್ಲ. ಅಂದ್ರೆ ಮಾತು ಅಂದ್ರೆ ನಾವು ಡೈಲಿ ತುಳು ಮಾತಾಡೋದ್ರಿಂದ ಕನ್ನಡ ಮಾತಾಡ್ಲಿಕ್ಕೆ ಕಷ್ಟ ಕೊಂಕಣಿ ಆಗ್ತದೆ. ಮಾತಾಡೋದ್ರಿಂದ ಕನ್ನಡ ಮಾತಾಡೋದು ರಪ್ಪ ಅಂತ ಒಂದ್ಸಲಕ್ಕೆ ಇದು ಅನ್ಸುತ್ತೆ. ಕನ್ನಡನೇ ಮಾತಾಡ್ತೇವೆ, ಆದ್ರೆ ಈ ರೀತಿ ಮಾತಾಡುವಾಗ ಕಷ್ಟ ಆಗ್ತದೆ. ಅಫಿಷಿಯಲ್ ಮಿಡ್ಲಲ್ಲಿ ಟಾಕ್ ತುಳು ಪದ ಬರುತ್ತೆ, ಬೇರೆ ಪದ ಬರುತ್ತೆ, ಆಗ ನಮ್ಗೆ ಸರಿ ಅನ್ಸಲ್ಲ. ಬಟ್ ಇರ್ಲಿ ಸರ್, ಆರಾಮಾಗಿ ನಡೀತಿದೆ, ಇಟ್ಸ್ ಗೋಯಿಂಗ್ ಗುಡ್. ನಮ್ ಯಾವಾಗ್ಲೂ ಹಿಂದುತ್ವ ಅಂಡ್ ತುಂಬಾ ಚಿಕ್ಕ ವಯಸ್ಸಿಗೆ ನೀವು ಆ ಫೀಲ್ಡ್ ಬಂದ್ರಿ, ಬಹಳಷ್ಟು ಜನಕ್ಕೆ ಹೆಣ್ಮಕ್ಳಿಗೆಲ್ಲ ಇನ್ಸ್ಪಿರೇಷನ್ ಆಗಿದ್ರಿ. ಸೊ ತುಂಬಾ ಬೇಗ ಆ ಫೀಲ್ಡ್ ಬಂದಿದ್ದಕ್ಕೆ ನಿಮ್ಗೆಲ್ಲೋ ನಿಮ್ ಪರ್ಸನಲ್ ಲೈಫ್ಗೆ ಟೈಮ್ ಕೊಟ್ಕೊಳಕ್ ಆಗ್ತಿತ್ತಾ? ಇಲ್ಲ, ಅದೇ ಅದೊಂದಿತ್ತು. ಅಂದ್ರೆ ನಾವು ಯಾವತ್ತು ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ ಆ ಸಿಚುವೇಶನ್ಸ್ ನಲ್ಲಿರುವಾಗ. ಹೌದು, ನಾವು ಮದ್ವೆ ಆಗ್ಬೇಕು ಅದೆಲ್ಲ ಇತ್ತು, ಬಿಟ್ರೆ ತುಂಬಾ ಬೇರೆಯವ್ರ ತರ ಎಲ್ಲೋ ಓಡಾಡೋದು, ಫಿಲ್ಮ್ಗೆ ಹೋಗೋದು, ಪಾರ್ಕ್ ಹೋಗೋದು ಯಾವತ್ತೂ ಮಾಡೇ ಇಲ್ಲ. ಯಾವತ್ತೂ ನಾವು ಅದನ್ನ ಮಾಡೇ ಇಲ್ಲ. ನಾವು ಹೋದ್ವಾ ದೇವಸ್ಥಾನಕ್ಕೆ, ಸಂಘಟನೆ ವೇದಿಕೆ ಕಾರ್ಯಕ್ರಮಗಳಿಗೆ, ಬೈಠಕ್ಗೆ, ಅಷ್ಟಕ್ಕೆ ಹೋಗ್ತಿದ್ವಿ ಬಿಟ್ಟು ಬೇರೆ ಯಾವತ್ತೂ ಒಂದ್ ಸಿನಿಮಾಗ ಹೋಗು, ಓಡಾಡು ಆತರ ಯಾವತ್ತೂ ಇರ್ಲೇ ಇಲ್ಲ. ಮೋಸ್ಟ್ಲಿ ಅದೇ ಈಗ ಒಂದ್ 15 ದಿನದಿಂದ ಅದು ಆ ಲೈಫ್ ನ ಈಗ ನೋಡ್ತಾ ಇದೀವಿ ನಾವು. ಸೊ ಆ ಸಮಯದಲ್ಲೂ ನಿಮ್ಗೆ ಪರ್ಸನಲ್ ಲೈಫ್ಗೆ ಅಷ್ಟು ಟೈಮ್ ಕೊಟ್ಕೊಳಕ್ ಆಗ್ತಿರ್ಲಿಲ್ಲ ಅಲ್ಲ? ಸೊ ಈ ಮಧ್ಯೆ ಪ್ರೀತಿ ಮಾಡೋದಕ್ಕೆ ಹೆಂಗ್ ಟೈಮ್ ಸ್ಪೆಂಡ್ ಅದೇ ಮಾಡ್ತಿದ್ರಿ? ಅದೇ ಪ್ರೀತಿ. ಅವ್ರಿಗೆ ಹೆಲ್ಪ್ Okay. ಮಾಡೋದು ಪ್ರೀತಿ ಅಷ್ಟೇ. ದಟ್ಸ್ ಸೂಪರ್ ಸರ್. ಯಾಕಂದ್ರೆ ಹೆಣ್ಮಕ್ಳು ಈ ತರ ಒಂದು ಯಾವ್ದೋ ಒಂದು ಜವಾಬ್ದಾರಿ ಕೆಲಸ ಅಥವಾ ಹೋರಾಟ ಅಂತೆಲ್ಲ ಬಂದಾಗ ಗಂಡ್ಮಕ್ಳು ಅಂತವ್ರನ್ನ ತುಂಬಾ ಇಷ್ಟ ಪಡಲ್ಲ. ದಿಲ್ ಬಿ ಲೈಕ್, ಇಲ್ಲ ನಮ್ಗೆ ಮನೇಲಿರುವಂತ ಹೆಂಡತಿ ಬೇಕು, ಆತರ ಒಂದ್ ಮೈಂಡ್ ಸೆಟ್ ಇಲ್ಲ, ಇರುತ್ತೆ. ನಂದು ಏನ್ ಚಿಂತನೆ ಇತ್ತು ಅದು ನನ್ನಿಂದ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಂಗೆ ಏನು ಇನ್ನೊಬ್ರು ಇನ್ಸ್ಪೈರ್ ಮಾಡ್ಬೇಕಂತಿತ್ತು, ಅದು ನನ್ನಿಂದ ಆಗ್ತಿರ್ಲಿಲ್ಲ, ಅದು ಅವ್ರು ಮಾಡ್ತಿದ್ರು ಅಷ್ಟೇ. ಓಕೆ, ಚೈತ್ರಾ ಮ್ಯಾಮ್ ಅವರ ಈ ಒಂದು ಕಂಪ್ಲೀಟ್ ಒಂದು ಸ್ಟ್ರಾಂಗ್ ವುಮನ್ ಈ ತರ ಎಲ್ಲ ನಿಮ್ ಸರ್ಕಲ್ ಅಲ್ಲಿ ನೀವು ಕೇಳ್ಪಟ್ಟಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅವ್ರ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ನಂಗೆ ತುಂಬಾ ಹೆಮ್ಮೆನೂ ಕೂಡ ಇದೆ. ಈ ಕಾಲದಲ್ಲಿ ಯಾರು ಹೆಣ್ಮಕ್ಳು ಬಳೆ ಹಾಕೋದು, ಕುಂಕುಮ ಹಾಕೋದು, ಸೀರೆ ಹಾಕೋದು ಯಾರು ಹಾಕಲ್ಲ. ನಾನು ನನ್ನ ಹೆಂಡತಿ ಅಂತ ಹೊಗಳ್ತಿಲ್ಲ, ಆದ್ರೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದು ಅದೆಲ್ಲ ಕೆಲವು ಜನ ಹೇಳ್ತಾರೆ ಮಾತಿಗೆ. ಅಲ್ಲ, ನಾನು ನೋಡಿದ್ದೇನೆ ಕಣ್ಣಾರೆ, 10-12 ವರ್ಷದಿಂದ ನೋಡಿದ್ದೇನೆ, ಮಾಡ್ತಾರೆ. ನಿತ್ಯ ಬೆಳಿಗ್ಗೆ ಎದ್ದು ವಿಷ್ಣು ಸಹಸ್ರನಾಮ ಓದಿ ಮತ್ತೆಲ್ಲ ಜಪ ತಪ ಎಲ್ಲ ಮಾಡ್ತಾರೆ. ಅದು ಖುಷಿ ಇದೆ ನಂಗೆ. ನಂಗೆ ಸಂಧ್ಯಾ ವಂದನೆ ಮಾಡಿಲ್ಲ ಆದ್ರೂ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿ ಕುತ್ಕೊಳಿಸಿ ಮಾಡಿಸ್ತಾರೆ. ಓಕೆ, ಸೊ ಈ ತರ ವಿಚಾರಗಳೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಧಾರ್ಮಿಕ ವಿಚಾರದಲ್ಲಿ ತುಂಬಾ ಇಷ್ಟ ಆಗುತ್ತೆ. ಓಕೆ, ನೈಸ್ ಮ್ಯಾಮ್. ಸೊ ಮದ್ವೆ ಆದ್ಮೇಲೆ ಹೇಗೆ ಅವ್ರ ಫ್ಯಾಮಿಲಿ ಅವರೆಲ್ಲ ಅಡ್ಜಸ್ಟ್ ಆದ್ರೆ ಹೇಗ್ ನಡೀತಿದೆ ಈಗ ಮನೆಯಲ್ಲಿ? ಅವ್ರ ಫ್ಯಾಮಿಲಿ ಅವ್ರು ತುಂಬಾ ಅಡ್ಜಸ್ಟ್, ಅಂದ್ರೆ ಅದೇ ನನ್ಗೆ ಅದೊಂದು ಇದಿತ್ತು, ಹೆಂಗ್ ಅಡ್ಜಸ್ಟ್ ಆಗ್ತೀನೋ ಅನ್ನೋದೊಂದಿತ್ತು. ಬಟ್ ಇಲ್ಲ, ಅವ್ರೆಲ್ಲ ಒಂದ್ ಸ್ವಲ್ಪ ಜಾಲಿ ಮೈಂಡ್ ಸೆಟ್ ನಲ್ಲೇ ಇರೋದ್ರಿಂದ ನನ್ಗದು ಪರಿಚಯ ಇತ್ತು ಫ್ಯಾಮಿಲಿ. ಬಟ್ ಅಡ್ಜಸ್ಟ್ ಆಗೋದು ಬೇರೆನೆ ಮದುವೆ ಆದ ನಂತರ. ಬಟ್ ಒಂದ್ ಥಿಂಗ್ ಅಂದ್ರೆ ನನ್ ಖುಷಿ ಅಂದ್ರೆ ಅವ್ರು ನಮ್ಗಿಂತ ತುಂಬಾ ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತಾರೆ. ನಾನೇ ಸ್ವಲ್ಪ ಬ್ಯಾಕ್ವರ್ಡ್ ಆಗ್ತಾ ಯೋಚನೆ ಮಾಡ್ತೀನಿ. ಬಟ್ ಹಂಗಿಲ್ಲ, ಅವರಮ್ಮ ತುಂಬಾ ನೀನು ಮಾಡರ್ನ್ ಡ್ರೆಸ್ ಹಾಕೋ, ಏನು ತೊಂದರೆ ಇಲ್ಲ, ಆ ತರ ಇರುವಂತ ಮೈಂಡ್ ಸೆಟ್. ಕಂಪ್ಲೀಟ್ಲಿ ಫ್ರೀಡಮ್ ಕೊಡ್ತಾರೆ. ಮತ್ತೆ ನಮ್ಗೆ ಅಂತ ನಮ್ಮ ಪಾಡಿಗೆ ಬಿಡ್ಬೇಕು ಅನ್ನುವಂತ ಒಂದು ಪ್ರೈವಸಿ ಕೊಡ್ಬೇಕು ಅನ್ನುವಂತ ಮೈಂಡ್ ಸೆಟ್ ಅವ್ರಿಗಿದೆ. ಸೊ ಎಲ್ರ ಜೊತೆಲೇ ಇದ್ರು ಕೂಡ ಈಗ ಅವ್ರ ಅಣ್ಣಂದ್ರು, ಅವ್ರ ಅಮ್ಮ, ಅತ್ತಿಗೆಂದ್ರು, ಅಣ್ಣನ ಮಕ್ಳು ಎಲ್ರು ಒಟ್ಟಿಗೆ ಇರ್ತೀವಿ. ಸ್ಟಿಲ್ ನಮ್ದು ಅನ್ನೋ ಅಲ್ಲ ಜಾಯಿಂಟ್ ಫ್ಯಾಮಿಲಿ, ವಿ ವೇರ್ ನಮ್ಗೆ ಅಂತ ನಾವು ಸಪ್ರೇಟ್ ಹತ್ರನೇ ಇದೀವಿ. ಸೊ ಒಂದ್ ಕೂಗ್ ಹಾಕಿದ್ರೆ ಎಲ್ರು ಒಟ್ಟಿಗೆ ಹಾಕ್ತಿವಿ. ಸೊ ಬೆಳಗ್ಗೆ ಬೇಕಿದ್ರೆ ತಿಂಡಿ ಮಾಡಿಲ್ಲ ಅಂದ್ರೆ ಹೋಗ್ರಪ್ಪ ಅಂತ ಅಲ್ಲೇ ಹೋಗಿ ತಿನ್ಕೊ ಬರ್ತೀವಿ. ಸೊ ಆ ತರದೊಂದಿದು, ಎಲ್ಲೂ ನಾವು ಬೇರೆನೂ ಆಗಿಲ್ಲ.
ಸೊ ತುಂಬಾ ಪ್ರೈವಸಿ ಕಳ್ಕೊಳ್ಳೋಷ್ಟು ಕ್ಲೋಸು ಇಲ್ಲ ಅನ್ನೋ ತರ ಇರೋದ್ರಿಂದ ಮತ್ತೆ ಎಲ್ಲ ಖುಷಿ ಆಗುತ್ತೆ. ಅಂದ್ರೆ ನನಗೆ ಸಿಸ್ಟರ್ಸ್ ಕೋ-ಸಿಸ್ಟರ್ಸ್ ಏನ್ ಸಿಕ್ಕಿದ್ದಾರೆ ಅವರು ಕೂಡ ತುಂಬಾ ಖುಷಿ ಆಗುತ್ತೆ. ತುಂಬಾ ಬೇಗ ಅಡ್ಜಸ್ಟ್ ಆದ್ರು. ಇವ್ರ ಸಿಸ್ಟರು, ಅವ್ರ ಸಿಸ್ಟರ್ ಹಸ್ಬೆಂಡ್, ಅವ್ರ ಮಕ್ಕಳು ಎಲ್ಲ ತುಂಬಾ ಬೇಗ ಅಡ್ಜಸ್ಟ್ ಆಗಿದ್ರಿಂದ ಅದೊಂದು ಕಂಫರ್ಟ್ ಸಿಕ್ಕಿದೆ ನನಗೆ. ಮೋಸ್ಟ್ಲಿ ಅದು ಕಂಫರ್ಟ್ ಸಿಗದೆ ಹೋಗಿದ್ದಿದ್ರೆ ನಂಗೆ ಇಷ್ಟು ಆರಾಮಾಗಿರಕ್ ಆಗ್ತಿರ್ಲಿಲ್ಲ. ಅದು ತುಂಬಾ ಬೇಗ ಅವರೇ ಕೊಡ್ತಾರೆ ಕಂಫರ್ಟ್ನ. ಅವರೇ ಯೋಚನೆ ಮಾಡ್ತಾರೆ, ನಾನು ಒಂದ್ ಸ್ವಲ್ಪ ಇದ್ ಮಾಡಿದ್ರು ಇವಳು ಕಂಫರ್ಟ್ ಇದ್ದಾಳೋ ಇಲ್ವೋ ಅಂತ ಅನ್ಕೊಂಡು ಅವರೇ ಯೋಚನೆ ಮಾಡ್ತಾರೆ. ಸೊ ಅದೊಂದು ಖುಷಿ ಇದೆ. ಓಕೆ, ಶ್ರೀಕಾಂತ್ ಸರ್ ಯೂಶುವಲ್ ಆಗಿ ಇವಾಗ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೋತಾರೆ, ಆಮೇಲೆ ಹೊರಗಡೆ ಸೋಷಿಯಲ್ ಲೈಫ್, ಅವ್ರದ್ದಾದಂತ ಸೋಷಿಯಲ್ ಲೈಫ್ ಇದೆ. ಈ ತರ ಇರ್ಬೇಕಾದ್ರೆ ಮನೆಯಲ್ಲಿ ಅಪ್ಪ ಅಮ್ಮನ ಒಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಹೌದು ಹೌದು. ಸೊಸೆ ಆಗಿ ಬರೋದು. ಸೊ ನೀವು ಆ ಒಂದು ಚಾಲೆಂಜ್ ಹೇಗ್ ನಿಭಾಯಿಸಿದ್ರಿ ಅಂತ? ಇಲ್ಲ, ಅದು ಮೊದ್ಲಿಗೆ ಭಯ ಇತ್ತು. ಮೊದಲು ವೇದಿಕೆ ಕಾರ್ಯಕ್ರಮ ಸಂಘಟನೆ ಅಂತ ಹೇಳುವಾಗ ತುಂಬಾ ಭಯ ಇತ್ತು. ಆವಾಗ ನಂಗೆ ತುಂಬಾ ಕಷ್ಟ ಆಗಿತ್ತು ಹೇಳಲಿಕ್ಕೆ. ಆಫ್ಟರ್ ಬಿಗ್ ಬಾಸ್ ನಂಗೆ ತುಂಬಾ ಈಸಿ ಆಯ್ತು. ನಾವ್ ಯಾವಾಗ್ಲೂ ಬಿಗ್ ಬಾಸ್ ವೇದಿಕೆಗೆ ತುಂಬಾ ಥ್ಯಾಂಕ್ಫುಲ್ ಇರ್ತೀವಿ. ಬಿಕಾಸ್ ಯಾಕಂದ್ರೆ ಮನೆಯವರಿಗೆ ಭಯ ಇರುತ್ತೆ. ಯಾಕಂದ್ರೆ ಇವತ್ತಿಷ್ಟು ಈಸಿ ಆಗಿದೆ ನಮ್ ಲೈಫ್ ಅಂದ್ರೆ ಅದಕ್ಕೆ ಬಿಗ್ ಬಾಸ್ ಕಾರಣ. ಸೊ ಅದಕ್ಕೆ ನಾವು ತುಂಬಾ ಥ್ಯಾಂಕ್ಫುಲ್. ಹೆಂಗೆ ಅವರು ಟಿವಿಯಲ್ಲಿ ನೋಡ್ತಾ ಇಷ್ಟಪಟ್ಬಿಟ್ರ ಮೇಡಮ್ನ? ಅಲ್ಲ, ಹಾಗಲ್ಲ. ಇನ್ನು ಈ ವೇದಿಕೆ ಅವರಿಗೆ ಅಂದ್ರೆ ಈ ವೇದಿಕೆ ಕಾರ್ಯಕ್ರಮ, ಈ ಭಾಷಣ, ಉದ್ರೇಕಕಾರಿ ಎಲ್ಲ ಇದ್ದು ಅದು ಜೀವ ಬೆದರಿಕೆ ಎಲ್ಲ ಬರ್ತದೆ, ಅದರಿಂದ ಬಂದಿದೆ. ಅದು ರಿಸ್ಕ್ ಲೈಫ್, ಅಟ್ಯಾಕ್ಗಳಾಗುತ್ತೆ, ಅದೆಲ್ಲ ರಿಸ್ಕ್ ಲೈಫ್. ಅದು ಯಾರಿಗೆ ಅದೇ ಅದು ನಮ್ದು ಇರೋದು ಕರಾವಳಿ, ಅದು ಯಾರಿಗೆ ಯಾವತ್ತು ಏನಾಗುತ್ತೆ ಹೇಳಲಿಕ್ಕೆ ಆಗಲ್ಲ. ಆ ಲೈಫ್ ಬೇಡ ಅಂತ ಮನೆಯಲ್ಲಿ ಹೇಳಿದ್ರು. ಹಿಂದುತ್ವ ನಮ್ದು ಜೀವನ ಪದ್ಧತಿ, ಹಿಂದುತ್ವ, ಇಂಥದ್ದಕ್ಕೆ ಹೋಗ್ಬೇಡಿ ಅಂತ ಮನೆಯಲ್ಲಿ ಹೇಳಿದ್ರು. ಅದಕ್ಕೆ ಸೈಲೆಂಟ್ ಆಗಿದ್ದೇವೆ ಅಷ್ಟೇ. ಬಟ್ ಮನೆಯಲ್ಲಿ ಒಪ್ಸೋದಕ್ಕೆ ಅಲ್ಲ, ಬೇಡವೇ ಬೇಡ ಅಂತ ಹೇಳಿದ್ರ ಬಿಫೋರ್ ಬಿಗ್ ಬಾಸ್? ಹಂಗೇನಿಲ್ಲ, ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ, ಕಮ್ಮಿ ಮಾಡಿ ಅಂತ. ನಾಟ್ ಟು ಅಗ್ರೆಸಿವ್ ಅಂತ. ಅಗ್ರೆಸಿವ್ ಕೆಲಸ ಮಾಡೋದಕ್ಕೂ ವಿರೋಧ ಇಲ್ಲ, ಹಿಂದುತ್ವದ ಕೆಲಸ ಮಾಡೋದಕ್ಕೂ ವಿರೋಧ ಇಲ್ಲ, ಆದ್ರೆ ಅಗ್ರೆಸಿವ್ ಬೇಡ ಅನ್ನೋದೊಂದು ಯೋಚನೆ ಇತ್ತು ಅವ್ರಿಗೆ. ಅದೊಂದು ಭಯ ಯಾವಾಗ್ಲೂ ಇತ್ತು. ಈ ಮನೆಗೆ ಸೊಸೆ ಆಗಿ ಬರೋವಳಿಗೆ ಥ್ರೆಟ್ಸ್, ಜೊತೆಗೆ ಇವ್ರು ಯಾವಾಗ್ಲೂ ನನ್ನ ಜೊತೆಗೆ ಇರೋರು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಬರೋ ಥ್ರೆಟ್ ಕಾಲ್ಸ್ ಅಲ್ಲಿ 50% ಅವ್ರಿಗೆ ಬರೋದು. ಸೊ ಆ ಥರದ ಸಿಚುವೇಶನ್ಸ್ ಇದ್ದಿದ್ರಿಂದ ಹಿಂಗಾಗುತ್ತೆ. ನಾಳೆ ಸಹಜವಾಗಿ ಫ್ಯಾಮಿಲಿ ಅವ್ರಿಗೊಂದಿರುತ್ತಲ್ವಾ, ಮನೆ ಮಗ ಎಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಅದೊಂದು ಭಯ ಇತ್ತು. ಹಂಗಂತ ನಾವು ಡೈರೆಕ್ಟ್ ಆಗಿ ಇಲ್ಲ ಹಿಂಗೆ ಮದುವೆ ಆಗ್ತೀವಿ ಆ ಥರದ್ದು ಯಾವುದೇ ಇದಿರ್ಲಿಲ್ಲ ನಮ್ಮಲ್ಲಿ. ಹಂಗಾಗಿ ನಮಗೂ ಗೊತ್ತಿತ್ತು ಟೈಮ್ ನೋಡಿ ಅಪ್ರೋಚ್ ಮಾಡಬೇಕು ಆ್ಯಂಡ್ ಟೈಮ್ ಕೊಡಬೇಕು ಅವ್ರಿಗೂ ಕೂಡ. ಸ್ಲೋಲಿ ಒಂದಷ್ಟು ಒಪಿನಿಯನ್ಗಳು ಬದಲಾಗಬೇಕು ಅನ್ನೋದಿತ್ತು. ನಮ್ಮ ಲೈಫ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಅದಕ್ಕೆ ಅನುಕೂಲಕರವಾಗೇ ಬಂತು. ಸೊ ಅಪ್ಸ್ ಇರ್ಬೋದು, ಡೌನ್ಸ್ ಇರ್ಬೋದು, ಎರಡೂ ಕೂಡ ನಮ್ಗದು ಸಹಕಾರನೇ ಮಾಡ್ತು. ಹಾಗಾಗಿ ಸಿಚುವೇಶನ್ ನಾವು ಹೇಗೆ ಅನ್ಕೊಂಡ್ವಿ ಅದೇ ರೀತಿ ಮದುವೆ ಆಯ್ತು. ನಾವು ಹೇಗೆ ಸಂಕಲ್ಪ ಮಾಡ್ಕೊಂಡ್ವಿ ಅದೇ ರೀತಿ ಮದುವೆ ಆಯ್ತು. ದೇವರ ಆಶೀರ್ವಾದ. ಎಷ್ಟು ವಿಘ್ನಗಳು ಬಂತು, 106 ವಿಘ್ನಗಳು ಬಂತು, ಮದುವೆ ಆಯ್ತು. ಓಕೆ, ಒಂದ್ 10 ವರ್ಷದ ಪ್ರೀತಿನ ನೀವು ಇಷ್ಟು ಕಾಲ ಉಳಿಸ್ಕೊಂಡ್ ಬಂದಿದ್ದೀರಾ. ಈಗ ಒಂದ್ 2 ವರ್ಷ 3 ವರ್ಷ ಲವ್ ಮಾಯನೆ ಬ್ರೇಕಪ್ ಗಳಾಗತ್ತೆ, ಎಷ್ಟೊಂದು ವಿಚಾರಗಳು ನಡೆಯುತ್ತೆ, ಲವರ್ಸ್ ಬಗ್ಗೆ ಎಷ್ಟೊಂದ್ ಜನ ಈಗ ಪ್ರೀತಿಗೆ ನಂಬಿಕೆನೆ ಇರುವಂತ ಜನರೇಷನ್ ನಾವಿರುವಂತದ್ದು. ಇದ್ರ ಮಧ್ಯೆ ನಿಮ್ಗೆ ಯಾವತ್ತಾದ್ರೂ ಬಿಟ್ಕೊಡ್ಬೇಕು ಅಥವಾ ಆತರ ಪರಿಸ್ಥಿತಿ ಬಂದಾಗ ಯಾವ್ದಾದ್ರು ಸ್ಟಾಪ್ ಮಾಡೋಣ ಅಂತ ಅನ್ಸುತ್ತಾ? ಆತರ ಸಿಚುವೇಶನ್ ಬಂದಿತ್ತಾ? ಇಲ್ಲ ಅಂದ್ರೆ ಜಗಳ ಎಲ್ಲರ ಇದ್ರಲ್ಲೂ ಆಗೇ ಆಗುತ್ತೆ, ಅದು ಕಾಮನ್. ಜಗಳ ಇಲ್ಲ ಅಂತಂದ್ರೆ ಅದು ನಿಮ್ಗೆ ರಿಲೇಶನ್ಶಿಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಜಗಳದಿಂದ ಆಚೆಗೆ ಈ ಒಂದ್ ಜಗಳ ಯಾವತ್ತಿಗೂ ಈ ರಿಲೇಶನ್ಶಿಪ್ ಎಂಡ್ ಆಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದು ಯಾವತ್ತೂ ಇಲ್ಲ. ಸೀರಿಯಸ್ ಯಾವತ್ತೂ ಹೋಗೇ ಇಲ್ಲ. ಮತ್ ನಮ್ಮಿಬ್ರದ್ದು ಒಂದ್ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ ನಮ್ಗೆ ಇಬ್ಬರಿಗೂ ಅದು ಬೇಗ ಮರಿತೀವಿ ನಾವು. ಒಂದ್ 5 ರಿಂದ 10 ನಿಮಿಷದೊಳಗೆ 10 ನಿಮಿಷದ ಮೇಲೆ ಯಾವ ಜಗಳನು ಕಂಟಿನ್ಯೂ ಇರಲ್ಲ, ಜಗಳ ಮಾಡಿದೇವೆ ಅಂತ. ಇಷ್ಟು 10 ನಿಮಿಷಕ್ಕಿಂತ ಮೇಲೆ ಯಾವತ್ತೂ ಜಗಳ ಬಂದಿಲ್ಲ ನಮ್ಮ ಮೇಲೆ. ಅಂದ್ರೆ ನಾವೇ ಮರ್ತ್ ಬಿಡ್ತಿದ್ವಿ. ಒಂದ್ 10 ನಿಮಿಷ ಆ ಕಡೆ ಎಲ್ಲಾದ್ರೂ ಹೋಗಿ ಬಂದ್ರೆ ಏನಕ್ಕೂ ಕರೆದಿರ್ತೀನಿ, ನಾನು ಏನಕ್ಕೋ ಎಮರ್ಜೆನ್ಸಿ ಫೋನ್ ಮಾಡಿರ್ತೀನಿ. ಆಮೇಲೆ ನೆನಪಾಗತ್ ಫೋನ್, ಓ ನಾನ್ ಜಗಳ ಮಾಡಿದ್ದೆ ಅಲ್ವಾ, ನಾನ್ ಜಗಳ ಮಾಡಿದ್ದೆ, ನಾನ್ ಯಾಕೆ ಫೋನ್ ಮಾಡಿದೆ ಅನ್ನೋ ತರ ಸಿಚುವೇಶನ್ ಇರುತ್ತೆ. ಅದ ಸೀರಿಯಸ್ ಯಾವತ್ತೂ ಆಗಿಲ್ಲ ಅಂತ. ನಾನ್ ಯಾವಾಗ್ಲೂ ಅದನ್ನ ತುಂಬಾ ಜಗಳ ಮಾಡಿದ್ರು ನಾನು ಅದನ್ನ ಕಾಮಿಡಿ ಮಾಡಿ ತಿಂಗಂದ್ರೆ ಕೋಪ ಕಂಟಿನ್ಯೂ ಮಾಡಕ್ ಬಿಡಲ್ಲ ಇವ್ರು. ಅದೊಂದು ದೊಡ್ಡ ಇದು. ನಾನು ಎಷ್ಟು ಜಗಳ ಮಾಡಿ ಇಲ್ಲ ಆಗಲ್ಲ ಅಂತ ಕೋಪ ಅಂದ್ರೆ ನೀವು ನೋಡಿರ್ಲಿಕ್ಕಿಲ್ಲ. ಬಿಗ್ ಬಾಸ್ ಕೋಪ ಏನೂ ಅಲ್ಲ, ಅಷ್ಟಕ್ಕಿಂತ ಜಾಸ್ತಿ ಕೋಪ ಇದೆ. ಬಟ್ ಅದೇ ಆ ಕೋಪನ ಏನ್ ಮಾಡ್ತಾರೆ, ಆ ಕಡೆಯಿಂದ ಕೋಪ ಬಂದ್ರೆ ಜಾಸ್ತಿ ಆಗೋದೇ ಏನು, ಬಟ್ ಅವರ ಮೇಲೆ ಅದನ್ನ ಕಾಮಿಡಿ ಮಾಡ್ಬಿಡ್ತಾರೆ.
ಸೊ ಅದು ಕಾಮಿಡಿ. ಈಗ ನಮಗ್ ಗೊತ್ತಾಗ್ಬೇಕು ಸರ್, ಮೇಡಮ್ ಏನಕ್ಕೂ ಕೋಪ ಮಾಡ್ಕೊಡಿದ್ರೆ ನೀವ್ ಹೇಗ್ ಸಮಾಧಾನ ಮಾಡ್ತೀರಾ ಮಾಡಿ. ಅಲ್ಲ ಬಿಗ್ ಬಾಸ್ ಗಿಂತ ಕೋಪ ಅಂದ್ರಲ್ಲ, ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಇಟ್ ವಾಸ್ ಪೀಕ್ ಲೆವೆಲ್ ಸರ್, ಆ ಲೆವೆಲ್ ಇತ್ತು, ಅದಕ್ಕಿಂತ ಕೋಪ ಅಂತಾನೆ ಅಂದ್ರಲ್ವಾ. ಸೊ ಈಗ ಕೋಪ ಮಾಡ್ಕೊಡಿದ್ರೆ ಸಮಾಧಾನ ಮಾಡಿ, ಹೇಗ್ ಸಮಾಧಾನ ಮಾಡ್ತೀರಾ? ಸುಮ್ನೆ ನಗದ್ ಬಿಡ್ತೀರಾ? ಏನಿಲ್ಲ, ನನ್ ಮುಖ ನೋಡಿ ಮುಖ ನೋಡಿದ್ರೆ ನಗು ಬರುತ್ತೆ ನನ್ಗೆ, ಅದೇ ಸಮಸ್ಯೆ. ನಾನ್ ಕೋಪದ ಮುಖ ನೋಡ್ಕೊಂಡ್ ಜಗಳ ಮಾಡಲ್ಲ, ಚೆನ್ನಾಗಿ ಫೋನ್ ಗೇನಲ್ಲಿ ಇದ್ರೆ ಚೆನ್ನಾಗಿ ಜಗಳ ಮಾಡಿರ್ತೀನಿ, ಮುಖ ನೋಡ್ಕೊಂಡ್ ಜಗಳ. ಈಗ್ಲೂ ಅಷ್ಟೇ ಹಿಂಗೇನೋ ತಿರ್ಕೊಂಡ್ ಜಗಳ ಮಾಡ್ತೀನಿ ಹೊರತು ಮುಖ ನೋಡಿದ್ರೆ ಅವರು ನಗಕ್ ಶುರು ಮಾಡ್ತಾರೆ, ನಗು ಬಂದ್ಬಿಡತ್ತೆ ಅಷ್ಟೇ. ಏನ್ ಮುಖ ನೋಡಿದಾಗ ನಿಮ್ಗೆ ಏನ್ ನೆನ್ಪಾಗಿ ನೀವ್ ಏನಕ್ಕೆ? ಏನಿಲ್ಲ, ಅವ್ರು ಸುಮ್ನೆ, ಅವರು ಇಷ್ಟ ಗಂಭೀರವಾಗಿ ಖಂಡಿತ ಇರಲ್ಲ ನನ್ ಜೊತೆ, ಇಷ್ಟ ಗಂಭೀರವಾಗಿ ಖಂಡಿತವಾಗ್ಲೂ ಇರಲ್ಲ. ಏನಾದ್ರು ಮಾಡಿದ್ರೆ ಏನಾದ್ರು ಮಾಡ್ಬಿಡ್ತಾರೆ, ಎಲ್ಲ ಕೋಪ ವಶೀಕರಣ ಮಂತ್ರ. ಹೌದು, ಅವ್ರ ಹತ್ರ ಏನೋ ಸೀಕ್ರೆಟ್ ಮಂತ್ರ ಇದೆ ಅವ್ರ ಹತ್ರ. ಅಂದ್ರೆ ಪ್ರತಿಯೊಬ್ರಲ್ಲೂ ಒಂದ್ ಮಗು ಅಂತ ಇರುತ್ತೆ ಅಲ್ವಾ ಮ್ಯಾಮ್, ಲೈಕ್ ಅದು ಲೈಕ್ ಫ್ರೆಂಡ್ಶಿಪ್ ಅಂತ ಬಂದಾಗ, ಕಿಡ್ಸ್ ನೇಚರ್ ಹೊರಗಡೆ ಬಂದಾಗ ಆಬ್ವಿಯಸ್ಲಿ ನಿಮ್ ಇಬ್ಬರ ಮಧ್ಯೆ ನೋಡಿದಾಗ ಆ ಫ್ರೆಂಡ್ಶಿಪ್ ತುಂಬಾ ಪ್ರೀತಿಗಿಂತ ಲವ್ಗಿಂತ ನೆಕ್ಸ್ಟ್ ಲೆವೆಲ್, ಗಂಡ ಹೆಂಡತಿ ಅನ್ನೋದಕ್ಕಿಂತ ಫ್ರೆಂಡ್ಶಿಪ್ ಇದೆ. ಸೊ ಅದಕ್ಕೆ ಇಷ್ಟು ಕಾಲ ನಿಜ ಅಲ್ಲ, ಅಫ್ಕೋರ್ಸ್ ನಾವು ಯಾವಾಗ್ಲೂ ಅದನ್ನ ಯೋಚನೆ ಮಾಡ್ತೀವಿ. ನಾವು ಯಾವ್ದು ರಿಲೇಶನ್ಶಿಪ್ ಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡವರಲ್ಲ, ಯಾಕಂದ್ರೆ ನಾವ್ 15 ದಿನ ಆಗಿದೆ ಮದ್ವೆ ಆಗಿ, ನಾವ್ ಯಾವ ಗಂಡ ಹೆಂಡತಿಗೆ ಅಡ್ವೈಸ್ ಅದು 10 ವರ್ಷ ಬಟ್ ಅದೇ ಅನ್ಕೋತೀವಿ, ಫ್ರೆಂಡ್ಶಿಪ್ ಯಾವಾಗ್ಲೂ ನಮಗೆ ಜೊತೆಗೆ ನಿಲ್ಬೇಕು ಅಂತ. ಫ್ರೆಂಡ್ಶಿಪ್ ಬೇರೆ, ಲವ್ ಬೇರೆನಾ ಅಂತ ಕೇಳಿದ್ರೆ ನನಗೆ ಹೌದು ಅಂತಲೂ ಅನ್ಸುತ್ತೆ ತುಂಬಾ ಸಲ. ಲವ್ ಆದ್ರೆ ಅದು ಬರೀ ಅಟ್ರಾಕ್ಷನ್ ನಲ್ಲಿ ಎಂಡ್ ಆಗಿ ಹೋಗ್ಬಿಡುತ್ತೆ. ಸೊ ಅಟ್ರಾಕ್ಷನ್ ಇಲ್ದೇ ಇರೋ ಒಂದು ಸ್ನೇಹ ಬಹುಶಃ ನಮಗ್ ಲೈಫಿಗೆ ಬೇಕು ಅಂತ ಅನ್ಸುತ್ತಲ್ಲ. ಸೊ ಆ ಫ್ರೆಂಡ್ಶಿಪ್ ಲೈಫಿಗೆ ಒಂದು ಆಸರೆ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಆ ಫ್ರೆಂಡ್ಶಿಪ್ ಎಲ್ಲೋ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಯ್ತು ಅನ್ಸತ್ತಲ್ವಾ? ಖಂಡಿತ. ಸೊ ಲೈಫ್ ಅಲ್ಲಿ ನೀವು ಲವರ್ ಜೊತೆ ಹಿಂಗ್ ಕಿತ್ತಾಡಿ ಹಿಂಗ್ ತಮಾಷೆ ಮಾಡ್ಕೊಂಡು ಇರಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಗೊತ್ತಿಲ್ಲ, ನಾನ್ ಬೇರೆ ಲವರ್ಸ್ನೆಲ್ಲ ನೋಡಿದಾಗ ಅನ್ಸುತ್ತೆ ಅವ್ರದೆಲ್ಲ ಬೇರೆನೆ, ಒಂದು ಪ್ಯಾಂಪರಿಂಗ್ ಇರುತ್ತೆ, ಇನ್ನೇನು ಅಷ್ಟಲ್ಲೇ ಯಾರೊಬ್ರು ಮೇಲು ಯಾರೊಬ್ರು ಕೆಳಗಡೆ ಅನ್ನೋದು ಇರುತ್ತೆ. ಸೊ ಹಂಗಿರುತ್ತೆ. ನಮ್ಮಲ್ಲಿ ಹಂಗೆ ಏನೂ ಇಲ್ವೇ ಇಲ್ಲ. ಸೊ ಇಬ್ರು ಬೈಕೋತೀವಿ, ಇಬ್ರು ಜಗಳ ಆಡ್ತೀವಿ, ಇಬ್ರು ತಮಾಷೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ. ಹಾಗಾಗಿ ನಾನ್ ಮೇಲೂ ನೀನ್ ಕೆಳಗು ಅನ್ನೋ ಮೈಂಡ್ ಸೆಟ್ ಫ್ರೆಂಡ್ಶಿಪ್ ಅಲ್ಲಿ ಬರಲ್ಲ, ಹಂಗಾಗಿ ಅದು ಕ್ಯಾರಿ ಆಗುತ್ತೆ. ಪಾಪ ಸರ್ ಹೇಳಿದ್ರು ಬಿಗ್ ಬಾಸ್ ಗಿಂತ ಎತ್ತರದಿಂದ ಕೋಪ ನಾನ್ ನೋಡಿದೀನಿ, ನಾನ್ ಸಮಾಧಾನ ಮಾಡ್ತೀನಿ ಅಂತ. ಇವಾಗ ಸರ್ ಕೋಪ ಮಾಡ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಅಲ್ಲ, ಅವ್ರೇನ್ ಕೋಪ ಮಾಡ್ಕೋತಾರೆ, ತುಂಬಾ ಕೋಪ ಬರುತ್ತೆ. ಸಮಾಧಾನ ಮಾಡಿದಾರ ಸರ್ ಅವ್ರು? ಯಾವತ್ತಾದ್ರೂ ಸಮಾಧಾನ ಮಾಡಿದಾರ? ಸಮಾಧಾನ ಅಂದ್ರೆ ಆತರ ಸಿಚುವೇಶನ್ ಬಂದಿಲ್ಲ, ಏನೋ ಒಬ್ರಿಗೊಬ್ರು ಸಮಾಧಾನ ಮಾಡ್ಬೇಕು ಅನ್ನೋ ಸಿಚುವೇಶನ್ ಬಂದಿಲ್ಲ. ಈಗ ನಾವೇ ಸಮಾಧಾನ ಅಷ್ಟೇ, ಮತ್ ಬೇರೆ ಯಾರು ಬರೋದು ಇಲ್ಲ ನಮ್ ನಡುವೆ. ಯಾರೋ ಫ್ರೆಂಡ್ಸ್ ಬಂದು, ನಮ್ಮ ಇಷ್ಟು ವರ್ಷದ ಫ್ರೆಂಡ್ಶಿಪ್ ಅಲ್ಲಿ ನಡುವಲ್ಲಿ ಯಾರೋ ಒಬ್ರು ಬಂದ್ ಸಂಧಾನಕಾರರು ಬಂದಿದ್ದು ಅಂತಿಲ್ಲ. ನಮ್ ಫ್ರೆಂಡ್ ಸರ್ಕಲ್ ಯಾರಿಗೂ ಗೊತ್ತೇ ಇರ್ಲಿಲ್ಲ. ನಮ್ಗೆ ಇರೋದೇ ಫ್ಯೂ ಫ್ರೆಂಡ್ಸ್, ಒಂದ್ 3-4 ಜನ ಫ್ರೆಂಡ್ಸ್. ಅವರಲ್ಲಿ ಒಂದ್ 2-3 ಜನಕ್ಕೆ ಮಾತ್ರ ಗೊತ್ತಿತ್ತು. ಮದ್ವೆ ಇನ್ವಿಟೇಷನ್ ನಾವು ಕಾಲ್ ಮಾಡಿದಾಗ್ಲೇ ಮತ್ತೆ ಉಳ್ದಿರೋ ಎಲ್ಲಾ ಫ್ರೆಂಡ್ಸ್ಗೂ ಗೊತ್ತಾಗಿತ್ತು. ಅಲ್ಲಿ ತನಕ ಗೊತ್ತಿರ್ಲಿಲ್ಲ. ಆದ್ರೆ ಅದೇ ಕೋಪ ಅಂದ್ರೆ ನಾವೇ ಇದ್ ಮಾಡ್ಕೊಂತೀವಿ, ನಮ್ಗೆ ನೆನಪಿರಲ್ವಲ್ಲ. ಪೀಕಲ್ಲಿ ಕೋಪ ಮಾಡಿ ಜಗಳ ಮಾಡಿ ಅವ್ರು ನಂಗೆ ಬೈದಿರ್ತಾರೆ, ನಾನು ಅವ್ರಿಗೆ ಬೈದಿರ್ತೀನಿ. ನೆಕ್ಸ್ಟ್ ಸೆಕೆಂಡ್ ಯಾರ್ದೋ ಫೋನ್ ಬಂದಿರುತ್ತೆ, ಅದು ಫಾಲೋ ಅಪ್ ಮಾಡಕ್ ಫೋನ್ ಮಾಡಿರ್ತಾರೆ, ಮರ್ತೇ ಹೋಗಿರುತ್ತೆ. ಹಂಗಾಗಿ ಆದ್ರೆ ಇವು ಒಂದು ಕೆಲ್ಸದಲ್ಲಿ ಕೂಡ ಮಿಂಗಲ್ ಆಗಿದ್ರಲ್ಲ, ಸೊ ಅದೆಲ್ಲೋ ನಿಮ್ ಮಾತನ್ನ ಕಟ್ ಮಾಡಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ. ಅದು ಒಂದ್ ಕಾರಣ. ಹೌದು. ಲೈಕ್ ನಿಮ್ಮೊಬ್ಬರಿಗೆ ಯೂಶಲ್ ಆಗಿ ಮದ್ವೆ ಆಗ್ಬೇಕು ಅಂದಾಗ ನಾವ್ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಕನ್ಸ್ಕೊಂಡಿರ್ತೀವಿ. ಅಂಡ್ ಮದ್ವೆ ಅನ್ನೋದು ಒಂದು ಹೆಣ್ಮಗು ಇಟ್ಸ್ ಲೈಫ್ ಚೇಂಜಿಂಗ್, ಇಬ್ರಿಗೂ ಅಷ್ಟೇ ಇಟ್ಸ್ ಲೈಫ್ ಚೇಂಜಿಂಗ್. ಈ ಒಂದು ಲೈಫ್ ಚೇಂಜಿಂಗ್ ಡಿಸಿಷನ್ ನೀವು ಯಾವ ರೀತಿ ತಗೊಂಡ್ರಿ ಅಂತ? ಅಂದ್ರೆ ನಮ್ಗೆ ಮದ್ವೆ ಆಗೋದು ಫಿಕ್ಸ್ ಅಂತ ಮುಂಚೆನೆ ಇದ್ದಿದ್ರಿಂದ ಕಡಿಮೆ ಖರ್ಚಲ್ಲಿ ಮದ್ವೆ ಆಗ್ಬೇಕಂತ ನಮ್ ಕನಸಿದ್ರು. ದುಂದು ವೆಚ್ಚ ಮಾಡಬಾರ್ದು, ಲೈಫ್ ಲಾಂಗ್ ದುಡ್ದದ್ದು ಈ ಮದುವೆಗೆ ಒಂದಿನ ಖರ್ಚು ಮಾಡಬಾರ್ದು ಅಂತ ನಮ್ಮ ಯೋಚನೆ. ಅದೇ ರೀತಿ ಆಯ್ತು, ಸ್ವಲ್ಪ ಜಾಸ್ತಿ ಆಯ್ತು ಮಾತ್ರ. ನ್ಯೂಸ್ ಜಾಸ್ತಿ ಆಯ್ತು, ಸುದ್ದಿ ಜಾಸ್ತಿ ಆಯ್ತು ಅಷ್ಟೇ. ಆದ್ರೆ ಅದೇ ನಮ್ಗೆ ಸರಳ ವಿವಾಹನೂ ಆಗ್ಬೇಕು, ಅದು ನಮ್ಮ ಸಂಪ್ರದಾಯಬದ್ಧವಾಗೂ ಆಗ್ಬೇಕು. ನಮ್ಮ ಆಚರಣೆಗಳನ್ನ ಬದಿಗೆಟ್ಟು ಸರಳ ವಿವಾಹ ಆಗೋದು ಸರಿಯಲ್ಲ ಅನ್ನೋದೊಂದಿತ್ತು. ಆಚರಣೆಗಳಿರ್ಬೇಕು, ಶಾಸ್ತ್ರ ಸಂಪ್ರದಾಯ ಎಲ್ಲವೂ ಪಾಲನೆ ಆಗ್ಬೇಕು, ಜೊತೆಗೆ ಸರಳವಾಗೂ ಇರ್ಬೇಕು ಅನ್ನೋದೊಂದಿತ್ತು. ಸೊ ಅದು ಯಾಕೋ ಏನು ನಾವು ಏನು ಯದ್ಭಾವಂ ತದ್ಭವತಿ ಅಂತೀವಲ್ಲ, ಹಂಗೆ ನಾವು ಹೆಂಗ್ ಅನ್ಕೊಂಡಿದ್ವಿ ಅದೇ ತರಕ್ಕೆ ಸಂದರ್ಭಗಳು ಕೂಡ ಬಂತು, ಹಂಗೆ ಆಗೋಯ್ತು ನಮ್ಗೂ. ನಾವು ತುಂಬಾ ಏನು ಪ್ಲಾನ್ ಎಲ್ಲ ಏನ್ ಮಾಡಿಲ್ಲ. ದೇವಸ್ಥಾನದಲ್ಲಿ ಇಟ್ಟಿದ್ವಿ, ದೇವಸ್ಥಾನದಲ್ಲಿ ಆಗ್ಬೇಕು ಅಂತಿತ್ತು. ಸೊ ಅಲ್ಲೇ ಇಟ್ಟಿದ್ವಿ. ಒಂದ್ ಸ್ವಲ್ಪ ಒಂಚೂರು ಆಡ್ ಮಾಡ್ತಾ ಹೋಗಿದ್ದಷ್ಟೇ. ಅದಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡ, ಬಿಕಾಸ್ ಈಗ ಸೆಲೆಬ್ರಿಟಿ ಆಗಿದ್ರಿ ನೀವು, ಒಂದಷ್ಟು ಚೆನ್ನಾಗಿ ಗೊತ್ತಿತ್ತು. ಸೊ ಚಂದ ಕಾಣ್ಬೇಕು ಅನ್ನೋದಷ್ಟಿತ್ತು ಬಿಟ್ಟು ತುಂಬಾ ಏನು ಲಕ್ಸುರಿಯಸ್ ನಮ್ಮಿಬ್ರಿಗೂ ಆಸಕ್ತಿ ಇಲ್ಲ ಅದ್ರಲ್ಲಿ. ಹಂಗಾಗಿ ಆ ಮೈಂಡ್ ಸೆಟ್ ಮ್ಯಾಚ್ ಆಯ್ತು. ನಾವಿಬ್ರು ಇನ್ನೊಬ್ಬರನ್ನ ಮೆಚ್ಚೋದಕ್ ನಾವ್ ಯಾವತ್ತೂ ಬದುಕಿಲ್ಲ ಇಲ್ಲಿ ತನಕ. ಹಂಗಾಗಿ ನಾವು ಯಾವಾಗ್ಲೂ ಮಾತುಕತೆನೂ ಹಂಗೆ ಮಾಡ್ತೀವಿ. ಏನ್ ಯಾರೋ ಮೆಚ್ಕೊಳಕ್ ನಾವ್ ಯಾಕೆ
ಒಂದಿನ ಹೇಳ್ಬೋದು, ಒಂದಿನ ಹೊಗಳ್ಬೋದು, ಮರ್ದಿನಂದ EMI ನಾವೇ ಕಟ್ಟ. ಎಕ್ಸಾಕ್ಟ್ಲಿ. ಅಂಡ್ ನಮ್ ಮದ್ವೆಗ್ ಬರೋ 1000 ಜನದಲ್ಲಿ 100 ಜನ ಖುಷಿ ಪಡ್ಬೋದು ಸರ್, ಇಷ್ಟು ಅದ್ಧೂರಿಯಾಗಿ ಮದ್ವೆ ಮಾಡಿದಾರೆ, ಇಷ್ಟೆಲ್ಲ ಖರ್ಚು ಮಾಡಿದಾರೆ ಅಂತ. ಇನ್ನಷ್ಟು ಜನ ಲೈಕ್ ಹೊಟ್ಟೆ ಹುರ್ಕೊತಾರೆ. ಹೋಗಿ ಹೋಗ್ತಾರೆ. ಸೊ ಅವ್ರ ಬ್ಯಾಡ್ ಕಮೆಂಟ್ಸ್ ಅಥವಾ ಅವ್ರು ಏನೋ ಒಂದು ನಾವ್ ಎಷ್ಟೇ ಚೆನ್ನಾಗಿ ಲಕ್ಸುರಿಯಸ್ ಊಟ ಆಗಿರೋ ಊಟ ಹಾಕಿರ್ಲಿ, ಆಮೇಲೆ ಬಂದು ಒಂಚೂರು ಉಪ್ಪು ಕಡಿಮೆ ಇದ್ರೆ ಅದನ್ನ ಹಿಂದ್ಗಡೆಯಿಂದ ಮಾತಾಡೋರು. ಸೊ ಅಂತವ್ರಿಗೋಸ್ಕರ ಇಡೀ ಜೀವಮಾನದ ಸೇವಿಂಗ್ಸ್ ಅನ್ನ ವ್ಯರ್ಥ ಮಾಡ್ಬೇಕು, ಅದೆಲ್ಲ ನಮಗೆ ಯಾವತ್ತು ಪ್ರಾಕ್ಟಿಕಲ್ ಅನ್ಸಿಲ್ಲ. ದುಡ್ಡಿರೋರು ಖರ್ಚು ಮಾಡ್ಬೇಕು, ದುಡ್ಡಿರೋರು ಖರ್ಚು ಮಾಡಿದ್ರೆ ಮಾತ್ರ ಬಡವರು ಮಧ್ಯಮ ವರ್ಗದ ಜನ ಬದುಕೋದಕ್ ಸಾಧ್ಯ. ಆದ್ರೆ ಮಧ್ಯಮ ವರ್ಗದ ಜನ ಮತ್ತು ಬಡ ವರ್ಗದ ಜನ ಏನಿದ್ದಾರೆ ಅವರು ಬದುಕಿನ ಸಂಪಾದನೆನ ಅದ್ದೂರಿತನಕ್ಕೆ ವ್ಯರ್ಥ ಮಾಡ್ಬಾರ್ದು ಅನ್ನೋದು ನಮ್ ಯೋಚನೆ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಆ ವಿಚಾರದಲ್ಲಿ? ಹೌದು. ಇಬ್ರು ಸೇಮ್ ಇದು same. ನಮ್ದು. ನಾವು ಯಾವತ್ತು ನಮ್ಗದು ಆಶ್ಚರ್ಯ ಆಗತ್ತೆ, ಯಾವಾಗ್ಲೂ ಹೆಂಗ್ ಯೋಚನೆ ಮಾಡಿರ್ತೀವಿ ಹೌದಲ್ವಾ ಅಂತಲೇ ಯಾವಾಗ್ಲೂ ಕ್ಯಾರಿ ಆಗಿದೆ. ಓಕೆ ನಾನ್ ನಿಂದಕ್ ಒಪ್ತೀನಿ, ನೀನ್ ನಂದಕ್ ಒಪ್ಪು, ಆ ತರ ಯಾವತ್ತೂ ಬಂದಿಲ್ಲ. ಅದು ಒಂದೇ ತರ ಮೋಸ್ಟ್ಲಿ ಅದು ಸಣ್ಣ ಏಜಿಂದಲೂ ನಾವು ಜೊತೆಲೆ ಯೋಚನೆ ಮಾಡ್ಕೊಂಡ್ ಬಂದಿದ್ರಿಂದೋ ಏನೋ, ಅಥವಾ ಒಂದೇ ತರದ ವಾತಾವರಣದಲ್ಲಿ ಬೆಳೆದಿದ್ರಿಂದೋ ಏನೋ ಹಂಗೆ ಮೈಂಡ್ ಸೆಟ್ ಬಂದ್ಬಿಡ್ತು ನಮ್ದು. ಓಕೆ, ಒಂದ್ 10 ವರ್ಷದಿಂದ ಹೇಳಿದ್ರಲ್ಲ ಸರ್ ಜೊತೆಗೆ ಇರ್ತೀರಾ ಅಂಡ್ ಯು ಹ್ಯಾಡ್ ಅ ವೆರಿ ಗುಡ್ ಫ್ರೆಂಡ್ಶಿಪ್. ಬಿಗ್ ಬಾಸ್ ಹೋಗ್ತಾರಲ್ಲ, ಅದ್ ಮಿಸ್ ಮಾಡ್ಕೊಂಡ್ರ ಚೈತ್ರ ಮ್ಯಾಮ್ ನ? ಮಾಡ್ಕೊಳಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಿಸ್ ಮಾಡ್ಕೊಂಡೆ. ಅಷ್ಟು 3 ತಿಂಗಳು ಗ್ಯಾಪ್ ನಾನು ಬಿಟ್ಟಿರ್ಲಿಲ್ಲ. ಅಂಡ್ ಎಷ್ಟು ದಿನ ಅವ್ರು ಇರ್ತಾರೆ ಅಂತ ಕೊರೋನಾ ನೀವ್ ಟೈಮ್ ಅಲ್ಲಿ ಅನ್ಕೊಂಡ್ರಿ? ಒಂದ್ ತಿಂಗಳು ಏನೋ ಹೌದು, ಭೇಟಿ 21 ದಿನ ಏನೋ ಮಾತಾಡ್ತಾ ಇದ್ವಿ. ಫೋನ್ ಅಂತೂ ಮಾತಾಡ್ತಿದ್ವಲ್ಲ. ಈ 3 ತಿಂಗಳು ಫೋನ್ ಇಲ್ದೆ ಇರೋದು ಸಂಪರ್ಕ ಇಲ್ದೆ ಇದ್ದದ್ದು ಫಸ್ಟ್ ಟೈಮ್. ಸೊ ಅಲ್ಲಿ ಎಷ್ಟು ದಿನ ಇರ್ತಾರೆ ಅಂತ ಅನ್ಕೊಂಡ್ರಿ ಚೈತ್ರ ಮ್ಯಾಮ್? ನಾನೊಂದು ಪ್ರಿಡಿಕ್ಷನ್ ಮಾಡಿದ್ರು ಅವರು. ಹಿ ಪ್ರಿಡಿಕ್ಟೆಡ್. ನಾನೊಂದು ನನ್ ಜಾತಕ ನೋಡಿ ಪ್ರಿಡಿಕ್ಟ್ ಹೇಳಿದ್ದೆ. ಮಾಡಿದ್ರು. ಒಂದು 2.5 ತಿಂಗಳು 2.5-3 ತಿಂಗಳು ಬಿಡ್ತಾರೆ, ಇಂತಿಷ್ಟು ದಿನ ಅಂತ ಬರ್ತಾರೆ. 2.5 ತಿಂಗಳು ಪಕ್ಕ ಅಂತ ಇತ್ತು. ಅಂಡ್ ಬಿಗ್ ಬಾಸ್ ಗೆ ಹೋಗೋದ್ ನಿಮ್ಗೆ ಇಷ್ಟ ಆಯ್ತಾ? ಅನ್ಎಕ್ಸ್ಪೆಕ್ಟೆಡ್, ನಾವೇನು ಯೋಚನೆಯಲ್ಲಿ ಇರ್ಲಿಲ್ಲ. ಅಂದ್ರೆ ಅಲ್ಲ, ಆಫರ್ ಬಂದಾಗ ಹಾ. ಲೈಕ್ ಎಲ್ಲ ಇಷ್ಟ ಆಯ್ತು. ಇಬ್ರಿಗೆ. ಅವ್ರಿಗೆ ಇಷ್ಟ ಇರ್ಲಿಲ್ಲ, ಅವ್ರಿಗೆ ಇಷ್ಟ ಇರ್ಲಿಲ್ಲ, ನಂಗೆ ತುಂಬಾ ಇಷ್ಟ ಇಷ್ಟ ಆಯ್ತು ಅವ್ರಿಗೆ. ನಾನು ಮತ್ತೆ ಹೇಳಿದ್ದೆ ಅವರಿಗೆ ನಿಮ್ಗೊಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತ. ದಟ್ ವಾಸ್ ಒಂದು ಬ್ಯಾಡ್ ಟೈಮ್ ಇತ್ತು. ಸೊ ಆವಾಗ ಹಿ ಪ್ರಿಡಿಕ್ಟೆಡ್, ನನ್ ಜಾತಕ ನೋಡಿ ಹೇಳಿದ್ರು, ಇಲ್ಲ ಒಂದ್ 6 months ನಿಂಗೆ ವ್ರತ ಅಲ್ಲಿ ಮಾಡ್ಲಿಕ್ಕೆ ಆಚೆಗೆ ಒಂದು ಹೇಳಿದ್ದೆ. ವ್ರತ ಮಾಡ್ಲಿಕ್ಕೆ ಹೇಳಿದ್ರು. ಹನ್ನೊಂದು ಅದು. ಸೊ ನಾನ್ ಬಿಗ್ ಬಾಸ್ ನಲ್ಲೂ ಹೇಳಿದ್ದೆ, ಒಂದು VT ನಲ್ಲಿ ಕೂಡ ಹೇಳಿದ್ದೆ, ತುಂಬಾ ಕಡೆ ಇಂಟರ್ವ್ಯೂ ನಲ್ಲೂ ಹೇಳಿದ್ದೆ, ನಾನೊಂದು ವ್ರತ ಮಾಡ್ತಾ ಇದ್ದೆ. 9ನೇ ವಾರ ಶುಕ್ರವಾರ ನನಗೆ ಫೋನ್ ಬಂದಿತ್ತು. ಹಿ ಪ್ರಿಡಿಕ್ಟೆಡ್, ಒಂದು ಬ್ಯಾಡ್ ಫೇಸ್ ಅಲ್ಲಿ ಇದ್ದಾಗ ಈ ವ್ರತ ಮಾಡು, ಆಗತ್ತೆ ಇಂತಿಷ್ಟು ದಿನಕ್ಕೆ ನಿಂಗೊಂದು ಗುಡ್ ನ್ಯೂಸ್ ಬರುತ್ತೆ ಅಂತ. ಸೊ ಎಕ್ಸಾಕ್ಟ್ಲಿ 9ನೇ ವಾರಕ್ಕೆ ನನಗೆ ಆ ಗುಡ್ ನ್ಯೂಸ್ ಬಂದಿದ್ದು. ಅವ್ರು ಹೇಳಿದ್ರು 2.5 ತಿಂಗಳು ನೀನ್ ಇರ್ತೀಯಾ, ಅದ್ರ ಮೇಲೆ ನೀನ್ ಹೊರಗಡೆ ಬರ್ತೀಯಾ ಅಂತ ಹೇಳಿದ್ರು. ಬಟ್ ಅದ್ರ ನಂತರ ನಿಂಗೆ ಒಂಚೂರು ಏರ್ಪೇರ್ ಆಗುತ್ತೆ, ಸಾಧ್ಯತೆಗಳಿದೆ, ನೀನ್ ಮತ್ತೆ ಕಂಟಿನ್ಯೂ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ರು. ಸೇಮ್ ಆಸ್ ಇಟ್ ಈಸ್ 2.5 ತಿಂಗಳು ನಾನು ಒಳಗಡೆ ಇದ್ದೆ. ದೆನ್ ನಡುವಲ್ಲಿ ಒಂದು ಕಾಂಟ್ರವರ್ಸಿ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಕೋರ್ಟ್ಗೆ, ಆಮೇಲೆ ಅಗೇನ್ ಒಳಗಡೆ ಹೋಗ್ತೀನಿ. ಸೊ ಅದೊಂದು ಅದ್ ದೇವರ ಸಂಕಲ್ಪ. ಭಗವತ್ ಸಂಕಲ್ಪ ಅದೆಲ್ಲ. ಅಷ್ಟೇ. ಸೊ ಹಂಗೆ ಸರ್ ಹಂಗೆ ಬೇರೆ ಅಲ್ಲ, ಅದು ಅದೇನ್ ದಿವ್ಯ ದೃಷ್ಟಿ ಅಲ್ಲ, ಕ್ಯಾಲ್ಕುಲೇಷನ್. ಅಂದ್ರೆ ಜ್ಯೋತಿಷ್ಯ ಅನ್ನೋದೇ ಕ್ಯಾಲ್ಕುಲೇಷನ್. ನಾನೇನ್ ಜ್ಯೋತಿಷ್ಯವನ್ನು ದೊಡ್ಡ ಪಂಡಿತ ಏನಲ್ಲ, ನಮ್ ಗುರುಗಳೇ ಹೇಳಿಕೊಟ್ಟದ್ದು ಸ್ವಲ್ಪ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಈ ರೀತಿ ಇನ್ ಜ್ಯೋತಿಷ್ಯ ಹೇಳೋದಂದ್ರೆ ಈಗ ಕೊಟ್ಟ 10 ನಿಮಿಷದಲ್ಲಿ ಹೇಳಲಿಕ್ಕೆ ಆಗಲ್ಲ. 1-2 ದಿನ ಅದರ ಬಗ್ಗೆನೆ ಅಧ್ಯಯನ ಮಾಡ್ಬೇಕು, 2-3 ಗ್ರಂಥಗಳನ್ನು ನೋಡ್ಬೇಕು. ಪರಾಶರರು ಏನ್ ಹೇಳಿದ್ದಾರೆ, ವರಾಹಮಿಹಿರರು ಏನ್ ಹೇಳಿದ್ದಾರೆ, ಅದೆಲ್ಲ ನೋಡ್ಬೇಕು. ಎಲ್ಲ ನೋಡಿ ಆದ್ಮೇಲೆ ಹೇಳ್ಬೋದು ನಿಖರವಾಗಿ. ನಮ್ದಂತ ನಾವು ಅಷ್ಟು ಸೂಕ್ಷ್ಮದಲ್ಲಿ ನೋಡ್ಬೋದು. ಈಗ ಯಾರ್ದು ಬೇರೆಯವ್ರು ಬಂದ ತಕ್ಷಣ ನಮ್ಗೆ 2 ದಿನ ಅದಕ್ಕೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಸೊ ನಿಮ್ಮ ಜೀವನದ ಜ್ಯೋತಿಷ್ಯನ ಅವರು ಹೇಳಿದ್ರು ಅಂತ ಅನ್ಸುತ್ತೆ. ಸೊ ಇಲ್ಲ ಅಂದ್ರೆ ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಮದುವೆ ಲೇಟ್ ಆಗುತ್ತೆ ನಿನಗೆ ಅಂತೆಲ್ಲ ಫಸ್ಟೇ ಹೇಳಿದ್ರು. ಸೊ ನಮ್ಗೆ ಸಮಸ್ಯೆ ಬರೋದು ಎಲ್ಲವೂ ನಮ್ಗೆ ಗೊತ್ತಾಗುತ್ತೆ, ಇದೆಲ್ಲವೂ ನಮ್ಮ ಋಷಿಮುನಿಗಳು ಹೇಳಿ ಇಟ್ಟಿದ್ದಾರೆ. ನಾವು ಜಸ್ಟ್ ಅದನ್ನು ನೋಡ್ಬೇಕು ಅಷ್ಟೇ, ಪುಸ್ತಕವನ್ನು ನೋಡುದು. ನಾವೇನು ವಿಶೇಷವಾಗಿ ಜ್ಞಾನವನ್ನು ಸಂಪಾದನೆ ಮಾಡೋದಲ್ಲ, ಜ್ಞಾನವನ್ನು ಋಷಿಮುನಿಗಳು ಸಂಪಾದನೆ ಮಾಡಿ ಆಗಿದೆ, ನಾವು ಅದನ್ನು ನೋಡುದು ಅಷ್ಟೇ. ಮೊಬೈಲಲ್ಲಿ ಈಗ ಅಲ್ಲಿ ಹೇಗೆ ಹುಡುಕ್ತೇವೆ ಅದೇ ರೀತಿ ಇದರಲ್ಲಿ ತರಾನೇ ಹುಡುಕುದು. 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರಗಳು, ಇದರಿಂದ ಹುಡುಕುದು. ಸೊ ನೀವು ಹೇಳ್ತೀರ ಲೈಕ್ ಬಿಫೋರ್ ಯುವರ್ ಎಡಿಟರ್ ಅಂತ, ಅದಾದ್ಮೇಲೆ ನೀವು ಐ ಮೀನ್ ಈ ಜೀವನದ ಕಡೆಗೆ ಸೆಳೆದ್ರ ಹೇಗೆ? ಇಲ್ಲ, ನಂಗೆ ಸಣ್ಣದ್ರಿಂದಲೂ ವೈದಿಕದಲ್ಲಿ ತುಂಬಾ ಆಸಕ್ತಿ. ನಾನು ಸಣ್ಣದ್ರಿರುವಾಗ ಹೋಗ್ಬೇಕಂತ ಅನ್ಸ, ಅದು ಮನೆಯಲ್ಲೆಲ್ಲ ಇಷ್ಟ ಇರ್ಲಿಲ್ಲ ಮಠಕ್ಕೆ ಸೇರೋದೆಲ್ಲ. ಮಠಕ್ಕಂದ್ರೆ ಸನ್ಯಾಸಿಗಲ್ಲ, ಈ ಪೌರೋಹಿತ್ಯಕ್ಕೆ ಕಳಿಸೋದಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ ಒಂದು ಮಠಕ್ಕೆ. ಅದಾಗ್ಲಿಲ್ಲ, ನಾನು PUC ಗೆ ಹೋದೆ.
PUC ಆದಮೇಲೆ ಆ್ಯನಿಮೇಷನ್ ಕೋರ್ಸ್ ಮಾಡಿದೆ. ಮತ್ತೆ ನನಗೆ ಒಂದು ಕೆಲಸದ ಮುಂಚೆನ ಒಂದು ಸಣ್ಣ ಒಂದು ಇನ್ಸಿಡೆನ್ಸ್ ಆಯಿತು. ನಾನೇನೋ ಮಾಡದ ತಪ್ಪಿಗೆ, ಆಗ ನನಗೆ 7:30 ನಡೀತಾ ಇತ್ತು. ಮಾಡದ ತಪ್ಪಿಗೆ ಅಂದರೆ ಏನೋ ಒಂದು ಸಣ್ಣ ಒಂದು ಕಮೆಂಟಿನ ವಿಷಯಕ್ಕೆ, ಒಂದು ಫೇಸ್ಬುಕ್ಕಿನ ಸಣ್ಣ ವಿಚಾರಕ್ಕೆ ನನ್ನ ಮೇಲೆ ಒಂದು ದೊಡ್ಡ ಕೇಸ್ ಆಯಿತು. ದೊಡ್ಡ ಕೇಸ್ ಆಯಿತು. ಅದು ಅದರಲ್ಲಿ ಏನಾಗಿಲ್ಲ, ಅಂದರೆ ಎಪ್ಸ್ಕೊಂಡಾಗುವ ಪರಿಸ್ಥಿತಿ ಬಂತು. ಒಂದು ಕಮೆಂಟ್ಗೆ ಅದೇ ಕಮೆಂಟಲ್ಲೇ 1 ಸೆಕೆಂಡಲ್ಲಿ ಡಿಲೀಟ್ ಮಾಡಿ ಇಟ್ಟಿದ್ದೆ ನಾನು. ಅದನ್ನು ಯಾರೋ ಎಲ್ಲೋ ಕಳಿಸಿ ದೊಡ್ಡ ಕೇಸ್ ಮಾಡಿ, ಅದು ತುಂಬ ಅಂದರೆ ಅದಾಗ ನನಗೆ ಒಂದು 19 ಇಯರ್ಸ್ ಇರುವಾಗ ಕೇಸ್ ಬಿತ್ತಲ್ಲ, ನನಗೆ ತುಂಬ ಅದು ಬೇಜಾರಾಯಿತು. ಬೇಡ, ಈ ಜೀವನನೇ ಬೇಡ, ಅಂದರೆ ಜೀವನ ಬೇಡ ಅಂದರೆ ಇದು ಲೌಕಿಕ ಜೀವನ ಬೇಡ ಅಂತ ಆಯಿತು. ಆಗ ನನಗೆ ಆಧ್ಯಾತ್ಮ ಕಡೆ ಎಲ್ಲ ಒಲವು ಬಂತಷ್ಟೆ. ಆಗ ನಾನು ಸಾಧನೆ ಅಂದರೆ ಜಪ ಅನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿದೆ ಅಷ್ಟೆ. ಅಂಡ್ ನಿಮ್ ಮಂಗ್ಳೂರ್ ಕಡೆ ಎಲ್ಲ ತುಂಬಾನೇ ಅಲ್ವಾ ಮ್ಯಾಮ್ ಈ ತರ ಲೈಕ್ ಹಿಂದೂ ಸಂಘಟನೆ ಓಕೆ, ಬಟ್ ಅದಕ್ಕೆ ವಿರೋಧಿಗಳು ತುಂಬಾ ಇರ್ತಾರೆ. ಅಂಡ್ ಎಷ್ಟೊಂದ್ ಜನ ಇರ್ತಾರೆ ಮಂಗ್ಳೂರಲ್ಲಿ ಸ್ವಲ್ಪ ಭಯ ಆಗುತ್ತೆ ಅಂತಾನೆ ಹೇಳ್ತಾರೆ. ಇಲ್ಲ, ಭಯ ಆಗುವ ವಾತಾವರಣ ಇಲ್ಲ, ಅಂಥದ್ದೇನಿಲ್ಲ. ಭಯವಾಗುವ ವಾತಾವರಣ ಏನಿಲ್ಲ. ಅಲ್ಲಿನ ವ್ಯಾವಹಾರಿಕವಾಗಿ ಅಲ್ಲಿ ಜಗಳ ಆಗ್ತಾ ಇರ್ತದೆ. ವ್ಯಾವಹಾರಿಕವಾಗಿ ಹಿಂದೂ ಮುಸ್ಲಿಂ ಅಂತ ಯಾವುದು ನೇರವಾಗಿ ಜಗಳ ಇಲ್ಲ. ಅಲ್ಲಿ ವ್ಯಾವಹಾರಿಕವಾಗಿ ಏನೋ ಜಗಳ ಆಗಿರ್ತದೆ, ಅದಕ್ಕೆ ರಾಜಕೀಯ ಬಣ್ಣ ಬರ್ತದೆ ಅಷ್ಟೇ. ಅಂಡ್ ಹೌದು, ಅವೇರ್ನೆಸ್ಸು ಇದೆ ಮಂಗಳೂರಿನವ್ರಿಗೆ, ಹಿಂದುತ್ವದ ಅವೇರ್ನೆಸ್ಸು ಇದೆ, ಅದಕ್ಕೊಂದಿಷ್ಟು ಪ್ರತಿರೋಧಗಳು ಇದೆ. ಸೊ ಅದಕ್ಕೋಸ್ಕರ ಲೈಫನ್ನೇ ಪಣವಾಗಿಡೋದಕ್ಕೆ ತಯಾರಾಗುವಂತ ಮನಸ್ಥಿತಿ ಕೂಡ ಇದೆ. ಸೊ ಆ ವಾತಾವರಣದಲ್ಲಿ ಬೆಳೆದಿದ್ರಿಂದ ನಮಗೂ ಈ ಆಧ್ಯಾತ್ಮ ಧರ್ಮ ಚಿಂತನೆಗಳೆಲ್ಲವೂ ಹುಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಸೊ ಅದಕ್ಕೆ ನಾವು ತುಂಬಾ ಲಕ್ಕಿ. ನಾವು ಕರಾವಳಿಯಲ್ಲಿ ಹುಟ್ಟದೆ ಹೋಗಿದ್ರೆ ಬಹುಶಃ ನಾವೆಷ್ಟು ಇದಕ್ಕೆ ಈ ಬದುಕನ್ನ ಬದುಕೋದ್ ಸಾಧ್ಯ ಆಗ್ತಿರ್ಲಿಲ್ವೇನೋ. ಆ ವಿಷಯದಲ್ಲಿ ಲಕ್ಕಿ ನಾವು. ಅಂಡ್ ಹಿಂದುತ್ವ ಅದರೆಲ್ಲ ಹೋರಾಟಗಳು ಮಾಡ್ಬೇಕಾದ್ರೆ ಲೈಕ್ ಜೀವ ಬೆದರಿಕೆಗಳು ಬರುತ್ತೆ, ಆಗ ನಿಮ್ಗೇನು ಭಯ ಆಗಲ್ವಾ? ಬಿಟ್ಬಿಡೋಣ ಅಂತ ಏನು ಅನ್ಸುತ್ತೆ? ಭಯ ಆಗುತ್ತೆ. ಆಗ ಭಯ ಬಂದಿರ್ಲಿಲ್ಲ. ಅದ್ರಲ್ಲಿ ಇರುವಾಗ ಭಯ ಬರಲ್ಲ, ನೀರಲ್ಲಿ ಇರುವಾಗ ಚಳಿ ಇಲ್ಲ, ಹಾಗೆ ಹೊರಗಿದ್ದಾಗ ಮಾತ್ರ ನಾವು ಇಂತ ಲೈಫ್ ಅಲ್ಲಿ ಇದ್ವಲ್ಲ ಅಂತ ಒಂದು ಭಯ ಇತ್ತು. ಆಗ ಭಯ ಬರಲ್ಲ. ಆಗ ಓ ಮಾಡ್ತೀಯ ಮಾಡು ಬಾ ಅನ್ನೋ ತರ, ನೋದಾ ನೋಡೋಣ ನೀನಿನ್ ಸಾಧ್ಯನಾ ನೋಡೋಣ ಅನ್ನೋ ತರ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಗಂಡು ಮಕ್ಳು ಸಹಜ. ಆಸ್ ಎ ವುಮೆನ್ ನೀವು ನಿಂತ್ಕೊಂಡ್ರಲ್ಲ ಮ್ಯಾಮ್, ಇಟ್ಸ್ ಲೈಕ್ ಇಲ್ಲ ಸುತ್ತ ವಾತಾವರಣ ಹಂಗೆ ಇದೆ. ಇವರೆಲ್ಲ ಇದ್ದಿದ್ರಿಂದ ಸಾಧ್ಯ. ರಕ್ತಗತವಾಗಿ ಸ್ವಲ್ಪ ಡೇರಿಂಗ್ ಅವ್ರಿಗೆ, ನಮ್ಗೆ ಅವರಷ್ಟು ಡೇರಿಂಗ್ ಇಲ್ಲ. ನಮ್ಗೆ ಸ್ವಲ್ಪ ಚಳಿ ಹಿಡಿತದೆ, ಅದು ಇದೆಲ್ಲ ನೇರವಾಗಿ ಹೇಳೋದು ನಾನು. ಅಂದ್ರೆ ಅವರಿಗೆ ಅದು ಭಯ ಇಲ್ಲ. ಒಂದ್ಸತಿ ಸಿಟ್ಟು ಬಂದ್ರೆ ಭಯ ಅನ್ನೋದಿಲ್ಲ. ಒಂದು ಯಾರೋ ನೋಡ್ತಾರೆ ಅದು ಇದು ಏನಿಲ್ಲ, ಮಾತಾಡಿ ಬಿಡ್ತಾರೆ. ಇದ್ರ ಮಧ್ಯೆ ನೀವ್ ಹೇಳಿದ್ರಿ ಲೈಕ್ ಕೇಸ್ಗಳು ಅದು ಇದು, ಲೈಕ್ ಹೆಂಗೆ ಮ್ಯಾಮ್ ಅದನ್ನೆಲ್ಲ ಹೆಂಗ್ ಟೇಕ್ ಓವರ್ ಮಾಡ್ತೀರಾ? ಅದೇ ಆಯ್ತು. ಈ 10-12 ವರ್ಷದಲ್ಲಿ 12 ಕೇಸ್ಗಳಿಗೆ ಓಡಾಡಿ 12 ಕೇಸ್ ಆಗಿತ್ತು. 11 ಕೇಸ್ ಆಗಿತ್ತು. 2-3 ವೈಯಕ್ತಿಕ, 2 ಏನೋ ವೈಯಕ್ತಿಕ, ಉಳಿದಿದ್ದೆಲ್ಲ ಸಂಘಟನೆಗೆ. ವೈಯಕ್ತಿಕವೂ ಕೂಡ ಸಂಘಟನಾತ್ಮಕವಾಗಿದ್ದಾರೆ ಅನ್ನೋದನ್ನ ತುಳಿಯೋ ಕಾರಣಕ್ಕೋಸ್ಕರ ವೈಯಕ್ತಿಕ ಬಿಟ್ ಬೇರೆ ಯಾವ್ದು ನಮ್ಗೋಸ್ಕರ ನಾವ್ ಹಾಕೊಂಡಿದ್ದು ಅಂತಿಲ್ಲ. ಕ್ಲಿಯರ್ ಆಗ್ತಾ ಬಂತು. ಇನ್ನೊಂದ್ 2-3 ಇದೆ, ಅದು ಕ್ಲಿಯರ್ ಆಗುತ್ತೆ ದೇವರ ಸಂಕಲ್ಪದಿಂದ. ಸರ್ ಎಷ್ಟು ಆರಾಮಾಗಿ ಒಂದ್ 10 ಇತ್ತು, 10ರಿಂದ ಇಷ್ಟು ಕ್ಲಿಯರ್ ಆಯ್ತು ಅಂದ್ರೆ ನಮ್ಗೆ ಅದೇ 100 ಕೇಸ್ ಆದವ್ರು ಈಗ್ಲೂ ಇದ್ದಾರೆ. ಏನು ಇಲ್ದೆ ರೌಡಿ ಶೀಟರ್ ಹಾಕೊಂಡು ಎಷ್ಟೋ ಕಾರ್ಯಕರ್ತರು ಇದ್ದಾರೆ, ಓದಾಡ್ತಾ ಇದ್ದಾರೆ. ಎಲ್ಲ ಸಮಾಜಕ್ಕೋಸ್ಕರ ಮಾಡಿ ಅವ್ರನ್ನೆಲ್ಲ ನೋಡುವಾಗ ನಾವೇನು ಕಡಿಮೆ ಮಾಡ್ತಿದೀವಿ ಅಂತಲೇ ಅನ್ನಿಸ್ಬಿಡುತ್ತೆ. ಮತ್ತಿದು ಬಹುಶಃ ನಮ್ಗ ಅನ್ಸುತ್ತೆ, ನಾವ್ ಏನೇನ್ ಮಾಡ್ಬೇಕು ಅಂತ ಭಗವಂತ ನಮಗೆ ಬರೆದು ಕಳ್ಸಿರ್ತಾನೆ, ಅದನ್ನೇ ಮಾಡ್ಬೇಕು. ಅವ್ರೇನ್ ಮಾಡ್ಬೇಕು ಅದೇ ಮಾಡ್ಬೇಕು, ನಾನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಅಲ್ಲ ಭಗವತ್ ಸಂಕಲ್ಪ, ಇಷ್ಟು ಮಾಡ್ಬೇಕು ಇವಳು, ಇದ್ರ ನಂತರ ಇವಳು ಇಷ್ಟ ಆಗ್ಬೇಕು ಅನ್ನೋದು ದೇವ್ರು ಬರ್ದಿದ್ದ ಅನ್ಸುತ್ತೆ. ಹಂಗಾಗ್ತಾ ಇದೆ. ಸರ್, ಯಾವ ಕ್ವೆಶನ್ ಇಂದ ನಾವ್ ಎಲ್ಲಿಗೆ ಬಂದ್ವಿ ಗೊತ್ತಾ? ಮ್ಯಾಮ್ ನ ಎಷ್ಟು ಮಿಸ್ ಮಾಡ್ಕೊಂಡ್ರಿ, ಮಿಸ್ ಮಾಡ್ಕೊಂಡಾಗ ಹೇಗಿದ್ರಿ ಅಂತ ಕ್ವೆಶನ್ ಕೇಳ್ದೆ ನಾನ್ ನಿಮ್ಮನ್ನ. ಅದೇ ಇದನ್ನ ಮಿಸ್ ಮಾಡಿದ್ರಲ್ಲ, ಹಂಗೆ ಅದನ್ನು ಮಿಸ್ ಮಾಡಿಬಿಡಿ. ಮಿಸ್ ಮಾಡಲ್ಲ, ಅವರಿಗೂ ಕ್ಯೂರಿಯಾಸಿಟಿ ಇದೆ, ನಮಗೂ ಕ್ಯೂರಿಯಾಸಿಟಿ ಇದೆ. ಈಗ ನಮ್ ಜೊತೆ ಇರೋರು ಫ್ರೆಂಡ್ಸ್ ಅಥವಾ ನಾವ್ ಪ್ರೀತಿ ಮಾಡ್ತಿರೋರು, 1-2 ತಿಂಗಳು ದಿನಾ ಜೊತೆಲಿರೋರು ಹೊರಗಡೆ ಇರ್ತಾರೆ. ಅಲ್ಲ, ಮಿಸ್ ಮಾಡ್ಕೊಳ್ಳೋದಂದ್ರೆ ಟಿವಿಯಲ್ಲಿ ನಾನ್ ನೋಡ್ತಿದ್ದೆ ಅಲ್ಲ, ನಂಗೆ ಅಷ್ಟು ಮಿಸ್ ಆಗ್ತಿರ್ಲಿಲ್ಲ. ಕೆಲವು ಸರ್ತಿ ಅಂದ್ರೆ ಅದೇ ಕೋರ್ಟು ಕೇಸಿಂದೆಲ್ಲ ಇದಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಲಾಯರ್ ಹತ್ರ ಮಾತಾಡೋದು, ಅದು ಮಾಡೋದು, ಇವರಿಗೆ ಸಂಪರ್ಕ ಮಾಡ್ಲಿಕ್ಕೆ ಇರ್ಲಿಲ್ಲ ನಂಗೆ. ಕೆಲವು ಸೈನ್ಗಳು ಬೇಕಿತ್ತು, ಅದು ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಆಗೆಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು. ಅಂದ್ರೆ
ಹೋಗ್ಬಾರ್ದಿತ್ತು ಅಂತ ಅಷ್ಟೇ, ಬೇರೆ ಹೌದು. ಏನಿಲ್ಲ. ಮತ್ತೆ ನಮ್ ಲಾಯರ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಹರ್ಷ ಹೌದು. ಮತಾಲಿಕ್ ಅಂತ ಲಾಯರ್ ತುಂಬಾ ಒಂದಷ್ಟು ಸಪೋರ್ಟ್ ಒಳ್ಳೆ ಮಾಡಿ lawyers ಗಳು. ನಮ್ಗೆ ಇಷ್ಟು ದಿನ ಒಳಗಿರ್ಲಿಕ್ಕೆ ಹೆಲ್ಪ್ ಆಯ್ತು. ಹೆಲ್ಪ್ ಆಯ್ತು ನಿಜವಾಗ್ಲು. ನಾವು ಅದರ್ವೈಸ್ ನಮ್ಗೊಂದು ಒಳ್ಳೆ ಲೀಗಲ್ ಟೀಮ್ ಇಲ್ಲ ಅಂದಿದ್ರೆ ನಾವು ಡೆಫಿನೆಟ್ಲಿ ಆ ಬಿಗ್ ಬಾಸ್ ಜರ್ನಿನ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ. ಅದನ್ನೇ ಹೇಳ್ತಾ ಇದ್ರು, ಇಡೀ ದೇಶದಲ್ಲೇ ಮೊದಲನೇ ಸಾರಿ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೋರ್ಟ್ಗೆ ಅಟೆಂಡ್ ಆಗಿ ವಾಪಸ್ ಬಂದಿರೋದಂತೆ. ಸೊ ಅಲ್ಲೂ ಒಂದು ಹಿಸ್ಟ್ರಿ ಅದೇನೋ ಬರ್ದಿಟ್ಟಿದೀವಿ. ವಾರಂಟಿ ಏನು ಆಗಿರ್ಲಿಲ್ಲ, ಸುಮ್ನೆ ಏನು ಇಶ್ಯೂ ಸುಮ್ನೆ. ಮಾಡ್ಬೇಕಲ್ಲ ಅಂತ ಮಾಡಿದ್ದು ಅಷ್ಟೇ. ನಾನು ಹೊರಗಡೆ ಅವ್ರು ಅಷ್ಟು ಕೆಲಸ ಮಾಡ್ತಿದ್ ಕಾರಣಕ್ಕೆ ನಾನು ಒಳಗಡೆ ಆರಾಮಾಗಿರಕ್ ಸಾಧ್ಯ ಆಗಿತ್ತು. ಓನ್ಲಿ ಥಿಂಗ್ ನಮ್ಮನೆಯವ್ರಿಗೂ ನನಗೂ ನಮ್ಮ ಅಮ್ಮಂಗೆ ಎಲ್ಲಾರ್ಗೂ ಕೂಡ ಒಂದೇ ಧೈರ್ಯ ಒಳಗಡೆ ಕಳ್ಸಕ್ಕಿದ್ದು ಶ್ರೀಕಾಂತ್ ಇದ್ದಾರೆ. ಸೊ ತೊಂದ್ರೆ ಇಲ್ಲ, ಶ್ರೀಕಾಂತ್ ಮೇಂಟೈನ್ ಮಾಡ್ತಾರೆ, ಏನು ತೊಂದ್ರೆ ಇಲ್ಲ, ಅಂಡ್ ಸಮಸ್ಯೆ ಅವ್ರ ಇಲ್ಲ. ಮೇಲೆ ದೊಡ್ಡ ಜವಾಬ್ದಾರಿನೇ ಹಾ ಇತ್ತು ಅಂತ. ಪೂರ್ತಿ ಇತ್ತು. ಇಡೀ ಹೋಲ್ ಟೀಮ್ ಅವ್ರ ಮೇಲೆ ಹೆಂಗ್ ಡಿಪೆಂಡ್ ಆಗಿತ್ತು. ಎಂಡಮಾಲು, ಕಲರ್ಸ್ ಕನ್ನಡ, ಬಿಗ್ ಬಾಸ್ ಟೀಮ್ ಎಲ್ಲ ಎವ್ರಿಥಿಂಗ್ ಅವರೇ ಫಾಲೋ ಅಪ್ ಮಾಡ್ತಾ ಇದ್ರು. ಮನೆಯಲ್ಲಿ ಯಾರು So ಹಂಗಾಗಿ. ಅಮ್ಮ ಮಾತ್ರ ಇರೋದು. ಹೌದು, ಅಮ್ಮ ತಂಗಿ ಮಾತ್ರ. ತಂಗಿ. ಸೊ ಅವ್ರಿಗೇನು ಗೊತ್ತು ಆಗಲ್ಲ, ತಂಗಿ ಕಾಲೇಜಲ್ಲಿ ಇರ್ತಾಳೆ. ಸೊ ಹಂಗಾಗಿ ಅಮ್ಮಂಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಒಂದ್ ಬಟ್ಟೆ ಕೂಡ ಇವರೇ ಮನೆಗೆ ಹೋಗಿ ತಗೊಂಬಂದು ನನಗ್ ಕಳ್ಸೋರು. ನನ್ ಹೌದು. ವೀಕ್ಲಿ ಬಟ್ಟೆಗಳನ್ನ ಅವರೇ ಮನೆಗೆ ಹೋಗಿ ಅಮ್ಮನ ಹತ್ರ ಇಸ್ಕೊಂಡು ಪ್ಯಾಕ್ ಮಾಡಿ ನನಗ್ ಬೆಂಗಳೂರಿಗೆ ಕಳ್ಸೋರು. ನಿಮ್ ಫ್ರೆಂಡ್ಸ್ ಯಾರು ಇಲ್ಲ? ಇವರೇ ಅಲ್ಲ, ನಮ್ಗೆ ಅದೇ ನಾವು ಸರ್ಕಲ್ ಅದೇ ಲಿಮಿಟ್, ಒಂದ್ 5 ಜನ ಇದ್ದೇವೆ ಅಷ್ಟೇ. ಅಷ್ಟೇ ನಾವು. ಸೊ ತೀರಾ ನಾವು ಫ್ರೆಂಡ್ ಸರ್ಕಲ್ನು ದೊಡ್ಡದಾಗಿ ಮಾಡ್ಕೊಂಡಿಲ್ಲ. ಮತ್ತದೇ ಎಷ್ಟು ಕಡಿಮೆ ಫ್ರೆಂಡ್ಸ್ ಇರ್ತೀವಿ ಅಷ್ಟು ನೆಮ್ಮದಿಯಾಗಿರ್ತೀವಿ ನಾವು. ಸೊ ಫ್ರೆಂಡ್ಸ್ ಜಾಸ್ತಿ ಆದಷ್ಟು ಚೇಂಜ್ ಆಗ್ತಾ ಹೋಗ್ತಾರೆ. ನಮ್ಗೆಲ್ಲ ತುಂಬಾ ಲಾಂಗ್ ಟೈಮ್ ಇಂದ ಇರೋ ಫ್ರೆಂಡ್ಸ್ ನಾವೆಲ್ಲ, ತುಂಬಾ ವರ್ಷದಿಂದ ಇರೋ ಫ್ರೆಂಡ್ಸು. ಹಂಗೆ ಇದೀವಿ. ನನ್ಗೆಲ್ರು ಕೇಳೋರು ನನ್ನ ಫ್ರೆಂಡ್ಸ್ ಎಲ್ಲ, ನಿನ್ ಬೆಸ್ಟ್ ಫ್ರೆಂಡ್ ಯಾರು ಇಲ್ವಲ್ಲ, ನಿನ್ ಮದ್ವೆಲಿ ಕಾಣಿಸ್ತಾನೆ ಇರ್ಲಿಲ್ಲ ಅಂತ. ಬಿಕಾಸ್ ನಾನು ನನ್ನ ಬೆಸ್ಟ್ ಫ್ರೆಂಡ್ನೇ ಮದ್ವೆ ಆಗಿದ್ದೆ. ಹಂಗಾಗಿ ನನ್ ಪಕ್ಕದಲ್ಲಿ ನಿಂತ್ಕೊಂಡು ಬ್ರೈಡ್ ಮೇಡ್ ಆಗಿ ಯಾರು ಬೆಸ್ಟ್ ಫ್ರೆಂಡ್ ಇರ್ಲೇ ಇಲ್ಲ ನನಗಿಂತ. ಓಕೆ, ನೈಸ್ ಆನ್ಸರ್. ಬೆಸ್ಟ್ ಫ್ರೆಂಡ್ಸ್ ಹಾಕಿಲ್ಲ, ಬೆಸ್ಟ್ ಫ್ರೆಂಡ್ Best friend ಮದುವೆ ಮದ್ವೆ ಆಗಿದ್ದೀನಿ ಆಗ್ತಿದ್ದೆ. ಅಂತ. ಸೊ ಜನರಲಿ ಚೈತ್ರ ಮ್ಯಾಮ್ಗೆ ಏನ್ ಇಷ್ಟ ಇಲ್ಲ ನಿಮ್ಮ ಪ್ರಕಾರ? ಯೋಚನೆ ಮಾಡ್ಬೇಕಾಗ್ತದೆ. ಸುಳ್ಳು ಹೇಳಿದ್ರೆ ಅದೇ. ಇರಲ್ಲ. ಏನ್ ಇಷ್ಟ ಅವ್ರಿಗೆ? ನಾನೇ ಇಷ್ಟ ಅಂತ. Okay, ಏನ್ ಇಷ್ಟ ಇಲ್ಲ? ನಿಮ್ಮನ್ ಬಿಟ್ರೆ ಯಾರು ಇಷ್ಟ ಇಲ್ಲ ಅಷ್ಟೇ. ಇಲ್ಲ ಸರ್, ಹೇಳಿ ಈ ಆನ್ಸರ್, ಈ ಏನ್ ಕ್ವೆಶ್ಚನ್ ಇಷ್ಟ ನೀವೇ. ಇಲ್ಲ ನಂಗೆ? ನಂಗೆ ಇಷ್ಟ ಇಲ್ಲದೆ ಇರೋದೇನು? ಬದ್ನೆಕಾಯಿ. ತಿನ್ನೋದ್ರಲ್ಲಿ. ಹೌದು. ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗುವಾಗ ಇದನ್ನೆಲ್ಲ ಹೇಳ್ಕೊಂಡು ಹೋಗ್ಬೇಕಾ ಅಂತ ನಂಗೆ ಇದಿಷ್ಟ ಇಲ್ಲ. ನಾನಂದ್ರೆ ಯಾವ್ದು ಮೈಂಡ್ ಅಲ್ಲಿ ಇಟ್ಕೊಳ್ಳೋದಿಲ್ಲ, ಫುಲ್ ಫ್ರೀ ಮೈಂಡ್, ಬ್ಲಾಂಕ್ ಆಗಿ ಇಟ್ಕೊಳ್ತೇನೆ ಮೈಂಡ್. ಬ್ಲಾಂಕ್, ಫುಲ್ ಬ್ಲಾಂಕ್. ಯೋಚನೆ ಮಾಡದೇ ಇರೋದು ಉಪೇಂದ್ರ ಅಂತ. ಆಗ ನೆಮ್ಮದಿಯಾಗಿರ್ಬೇಕು ನಂಗೆ. ಅಂದ್ರೆ ಕಿರಿಕಿರಿ ಆಗಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅದೊಂದಾಗಲ್ಲ ನಂಗೆ. ಚೊರೆ ಮಾಡ್ಬಾರ್ದು. ಕಿರಿಕಿರಿ. ಓಕೆ, ಚೊರೆ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ. ಕಿರಿಕಿರಿ ಯಾರು ಕಿರಿಕಿರಿ ಮಾಡ್ತಾರೆ? ಅದೇ ಸುಮ್ನೆ ಒಟ ಮಾಡ್ಬಾರ್ದು ಅಷ್ಟೇ, ಸೈಲೆಂಟ್. ಹೆಂಗ್ ಸರ್ ನೀವು ಪಟ ಪಟ ಅಂತ ಮಾತಾಡೋದಕ್ಕೆ ಅಷ್ಟು ಜನಕ್ಕೆ ಅವ್ರು ಇಷ್ಟ ಆಗಿರೋದು? ಹೆಂಗೆ ಸೈಲೆನ್ಸ್ ಮೇಂಟೈನ್ ಮಾಡ್ತೀರಾ ಮ್ಯಾಮ್ ನೀವು ಅವ್ರ ಜೊತೆ ಇದ್ದಾಗ? ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ಕೇಳಲ್ಲ. ಆಕ್ಚುಲಿ ಎಲ್ರು ಅನ್ಕೊಂಡೆ ಅವ್ರು ತುಂಬಾ ಪಾಪ ಅಂತ. ನನಗಿಂತ ಸಿಕ್ಕಾಬಟ್ಟೆ ಜೋರ್. ನನ್ನ ಫ್ರೆಂಡ್ ಸರ್ಕಲ್ ಯಾರ ಹತ್ರ ಬೇಕಾದ್ರೂ ಕೇಳಿ, ಜೋರಂದ್ರೆ ಆ ರೀತಿ ಅಲ್ಲ, ತುಂಬಾ ಸ್ಟ್ರಿಕ್ಟು, ತುಂಬಾ ಕಮಾಂಡಿಂಗು. ಹೌದಾ? ತುಂಬಾ ಅವ್ರ ಮೇಲೆ commanding. ಮಾತ್ರ, ನನ್ ಮೇಲೆ ಮಾತ್ರ. ಅವ್ರ ಫ್ಲವ್ ಹಾ. ಪ್ರೀತಿಯಿಂದ ಅಲ್ವಾ ಸರ್? ಸ್ಟ್ರಿಕ್ಟ್ ಅಂತ ಹೇಳ್ತಿದ್ರು ಮ್ಯಾಮ್. ಯಾವ ವಿಷಯಕ್ಕೆ ನಿಮ್ಗೆ ಇದುವರೆಗೂ ಬೇಡ ಅಂತ ಹೇಳಿದ್ದಾರೆ? ಯಾವ ಒಂದ್ ವಿಚಾರ? ಎಲ್ಲಾ ವಿಷಯಕ್ಕೆ ಬೇಡ ಅಂತಾರೆ. ಹೆಚ್ಚಿನ ವಿಷಯಕ್ಕೆಲ್ಲ ಹಿಂಗ್ ಕೂರ್ಬೇಕು, ಹಿಂಗಿಲ್ಲ, ಹಂಗೆಲ್ಲ ಫುಲ್ ನೀಟು. ನಾನ್ ತುಂಬಾ ಮೆಸ್ಸಿ, ಅವ್ರು ಫುಲ್ ನೀಟು. ಮನೆಯಲ್ಲಿ ಒಂದ್ ಬಟ್ಟೆನ ಹಿಂಗ್ ಹಾಕೋಂಗಿಲ್ಲ, ಎಲ್ಲ ನೀಟಾಗಿರ್ಬೇಕು, ಆ ತರ ಇದು. ಸೊ ತುಂಬಾ ವಿಷಯಗಳಲ್ಲಿ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ. ಆಗಲ್ಲ ಬೇಡ ಅಂದ್ರೆ ನೋ, ಒಂದ್ಸಲ ನೋ ಅಂದ್ರೆ ಮತ್ತೆ ಕನ್ವಿನ್ಸ್ ಆಗಲ್ಲ. ನೋ ಈಸ್ ನೋ ಆಲ್ವೇಸ್, ಆ ತರ ಇದು. ಮತ್ತೆ ನಾನು ಇಲ್ಲ ಇದನ್ನ ಹಿಂಗ್ ಮಾಡೋಣ ಅಂತ ಕನ್ವಿನ್ಸ್ ಮಾಡಕ್ ಆಪ್ಷನ್ನೇ ಇರಲ್ಲ. ಇದನ್ ಮಾಡ್ಲಾ, ಓಕೆ ಈ ಡ್ರೆಸ್ ಹಾಕ್ಲಾ ಅಂತಂದ್ರೆ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಹಾಕಿದಲ್ಲ. ಬಟ್ ನಮ್ಗದು ಅಭ್ಯಾಸ ಆಗಿದೆ. ಮತ್ ನಾನು ಯಾವಾಗ್ಲೂ ನೋಡುವವ್ರ ದೃಷ್ಟಿಕೊಂದಲ್ಲಿ ಯೋಚನೆ ಮಾಡ್ತೀನಿ. ಈಗ ನನಗೆ ಯಾವ್ದೋ ಇಷ್ಟ, ನಾನು ಇದನ್ನ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನೋಡೋರ್ಗೂ ಚೆನ್ನಾಗಿ ಕಾಣತ್ತಾ, ಶಿಸ್ತಲ್ಲಿ ಕಾಣತ್ತಾ ಅಂತ ಯೋಚನೆ ಮಾಡ್ತೀನಿ. ಸೊ ನೋಡೋರ ದೃಷ್ಟಿಕೋನದಲ್ಲಿ ಅವ್ರು ಹೇಳೋದ್ರಿಂದ ಅದನ್ನ ತಗೋತೀನಿ. ಒಂದು ಒಳ್ಳೆ ಕ್ರಿಟಿಕ್ ಕೂಡ ನನ್ನ ಲೈಫ್ಗೆ. ಬೆಸ್ಟ್ ಕ್ರಿಟಿಕ್, ಬೆಸ್ಟ್ ರಿವ್ಯೂ ಎಲ್ಲ ಅವರೇ ಕೊಡೋದು. ಹಂಗಾಗಿ ಸೂಪರ್ ಮ್ಯಾಮ್. ಅಂದ್ರೆ ನೀವ್ ಅಕ್ಸೆಪ್ಟ್ ಮಾಡ್ತಿದ್ರಲ್ಲ ಕೆಲವೊಂದೆಲ್ಲ, ಒಬ್ಬರಿಗೆ ಒಂದು ರೇಜ್ ರೀಚ್ ಆದ್ಮೇಲೆ ಅಥವಾ ಸೆಲೆಬ್ರಿಟಿ ಆದ್ಮೇಲೆ ಇಟ್ಸ್ ಲೈಕ್ ನಾನ್ ಯಾಕೆ ಇನ್ನೊಬ್ರು ಮಾತು ಕೇಳಬೇಕು ಅನ್ನೋ ಒಂದು ಹೆಡ್ ವೈಟ್ ಬಂದ್ಬಿಡುತ್ತೆ. ಮೈಟ್ ಬಿ ಆ ಹೆಡ್ ವೈಟ್ ಮೇಡಮ್ ಬಂದೇ ಇಲ್ಲ ಅಂತ ಅನ್ಸುತ್ತಲ್ವಾ ಬರಕ್ ಬಿಡೋದಿಲ್ಲ. ಸರ್? ವಿಷಯ ಏನಂದ್ರೆ, ಅವರು ಸ್ಟಾರ್ಟಿಂಗ್ ಇಂದಲೂ ಅವರು ನಮ್ಮ ಉಡುಪಿಯಲ್ಲೆಲ್ಲ ಫೇಮಸ್ ಇದ್ರು. ಅಂದ್ರೆ ಮೀಡಿಯಾದಲ್ಲಿ ಇರುವಾಗ್ಲೇ
ಹಾಗಾಗಿ ಅವರಿಗೆ ಅಷ್ಟೇನು ಇದಾಗ್ಲಿಲ್ಲ, ಫೀಲ್ ಫೀಲ್ ಬರ್ಲಿಲ್ಲ. ಹಾಗಾಗಿ ಬರಕ್ ಬಿಟ್ಟು ಇಲ್ಲ ಅಂದ್ರೆ ತಿಂಗ್ ಅದ್ ನಮ್ಗೆ ನಾವ್ ಅದನ್ನ ದೊಡ್ಡ ವಿಷಯ ಅಂತ ಕ್ಯಾರಿನೂ ಮಾಡ್ಲಿಲ್ಲ. ತುಂಬಾ ಚಿಕ್ಕ ಏಜಿಗೆ ಅದ್ ಬಂದ್ರೆ ಮತ್ ನಮಗದು ಅದೇ ಏಳು ಬೀಳುಗಳು ನಮಗ್ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ಪಾಠ ಕಲಿಸ್ತಾ ಹೋಗ್ತವೆ. ಹಂಗಾಗಿ ಯಾವತ್ತೂ ಅದು ಬಂದೇ ಇಲ್ಲ. ಫ್ರಮ್ ದ ಸ್ಕ್ರಾಚ್ ನಾವು ಸ್ಟಾರ್ಟ್ ಮಾಡಿದ್ರಿಂದ ಒಂದೇ ಸಲ ಬೂಮ್ ಅಂತ ನೇಮ್ ಬಂದ್ರೆ ಆಗ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಜನಕ್ಕೆ. ಇದಂಗಲ್ಲ ನಿಧಾನಕ್ಕೆ ಹೋಗಿರೋದ್ರಿಂದ ಅದು ಸ್ವಲ್ಪ ಕಲ್ತೀವಿ ಅದ್ರ ಬಗ್ಗೆ. ಇಷ್ಟು ವರ್ಷದಲ್ಲಿ ನೀವು ಈ ಲೆವೆಲ್ ಬರ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಈ ಮಧ್ಯದಲ್ಲಿ ಚೈತ್ರ ಮ್ಯಾಮ್ಗೆ ಯಾರು ಲವ್ ಅನ್ನೋ ಕಿರಿಕು ಹಾವಳಿ ಎಲ್ಲ ಕೊಟ್ಟಿಲ್ವಾ? ಹುಡುಗರು ಪ್ರಪೋಸ್ ಮಾಡಿದ್ದಾರೆ, ಮಾಡಿ ಇವ್ರ ಹತ್ರ ಹೊಡೆಸ್ಕೊಂಡಿದ್ದಾರೆ. ಭಯಂಕರ ಆಗಿದೆ ಅದೆಲ್ಲ. 307 ಅಲ್ವಾ ಪಾಪ. ಹೌದು 307 ಆಗುತ್ತೆ. ಇಲ್ಲ ಹಂಗೆಲ್ಲ ಹೊಡೆದಂದ್ರೆ ಮಚ್ಚಿಗಿಚ್ಚ ಎಲ್ಲ ಹೊಡ್ಕೊಂಡು ಹೊಡೆದಲ್ಲ, ಮಚ್ಕಿಚ್ಚಲ್ಲ ಕಪಾಲ್ ಹೊಡೆದಿದ್ದಾರೆ ಮಾತ್ರ ಕೆಲವ್ರಿಗೆ ಆ ಟೈಮ್ ಅಲ್ಲಿ. ಸರ್ ನಿಮ್ಮನ್ನ ನೋಡಿದ್ರೆ ನಮ್ಗೆ ತುಂಬಾ ಲೈಕ್ ತುಂಬಾ ಮುಗ್ಧರು ಅಂತ ಅನ್ಸುತ್ತೆ ಅಲ್ವಾ ಮ್ಯಾಮ್? ಏನು ಕೋಪ ಬರೋದಿಲ್ಲ, ಫುಲ್ ಶಾಂತಿ ವರ್ತನೆ ಅಂತ ಅನ್ಸುತ್ತೆ. ಸೊ ಈಗ ಮೇಡಮ್ ಮೇಲೆ ಪ್ರಪೋಸ್ ಮಾಡೋದಕ್ಕೆ ನೀವು ನಿಮ್ಮ ಕೋಪ? ಇಲ್ಲ ನಾನು ಪ್ರಪೋಸ್ ಮಾಡಿದಕ್ಕೆ ಕೋಪ ಮಾಡ್ಕೊಂಡಿಲ್ಲ, ಪ್ರಪೋಸ್ ಮಾಡಿದಕ್ಕಲ್ಲ, ಕಿರಿಕಿರಿ ಮಾಡಿದ್ದಕ್ಕೆ. ಕಿರಿಕಿರಿ ಅಂದ್ರೆ ಅವನು ಏನ್ ಮಾಡೋದು, ಮೇಲಿಂದ ಮೇಲೆ ಫೋನ್ ಮಾಡ್ತಿದ್ದ, ಮೆಸೇಜಸ್ ಮೇಲಿಂದ ಮೇಲೆ ಫೋನ್ ಮಾಡ ಆತರ ಎಲ್ಲ ಮಾಡಿದಾಗ ಆಯ್ತು ನೀನ್ ಬಾ ಅಂತ ಕಳ್ಸಿ ಆದ್ಮೇಲೂ ಮತ್ತೆ ಮಾಡ್ದ. ಯಾರ ಬೇಜಾರಾಯ್ತು. ಇವನ್ ಹೀರೋಸ್ ಅಲ್ಲಿ ಯಾರ ಅಭಿಮಾನಿ ಸರ್ ನೀವು? ಉಪ್ಪಿ ಸರ ಅಥವಾ ಯಾರ ಅಭಿಮಾನಿ ನೀವು? ಫಿಲ್ಮ್ ಸ್ಟಾರ್ಸ್ ಬಗ್ಗೆ ನಾನು ಟಿವಿ ನೋಡಲ್ಲ. ಹೌದು ಟಿವಿ ನೋಡಲ್ಲ, ಫಿಲ್ಮ್ ಇಷ್ಟ, ಫಿಲ್ಮ್ ನೋಡ್ತೇನೆ. ಯಾರ ಅಭಿಮಾನಿನೂ ಅಲ್ವಾ? ಕನ್ನಡದಲ್ಲಿ ಅಭಿಮಾನಿ ನಮ್ಗೆ ಯಾವ ಫಿಲ್ಮ್ಸ್ ನಮ್ಗೆ ಪರ್ಟಿಕ್ಯುಲರ್ಲಿ ಇಂಥವ್ರ ಫ್ಯಾನ್ಸ್ ಅಂತ ನಾವಿಬ್ರು ಇಲ್ಲ ಅಲ್ವಾ? ಯಾವ ನಂಗೆ ಇಲ್ಲ, ನಾನು ವಿಷ್ಣುವರ್ಧನ್ ಅಭಿಮಾನಿ. ಹೌದು ವಿಷ್ಣುವರ್ಧನ್, ನಾವು ವಿಷ್ಣುವರ್ಧನ್ ಸೇಮ್ ಅದೇ ಸ್ಟೈಲ್ ಅಲ್ಲೇ ಅವ್ರಿಗೆ ಬಿಟ್ರಾ ಹೆಂಗೆ? ವಿಷ್ಣುವರ್ಧನ್ ಇದು ಫೈಟಿಂಗ್ ಸೀನ್ ಇಷ್ಟ ಅಲ್ಲ, ಅವರದ್ದು ಇದು ಸ್ಟೈಲ್ ಇಷ್ಟ ಅಷ್ಟೇ, ಮಾತಾಡೋ ಸ್ಟೈಲ್ ಅವರಿಗೆ ಇಷ್ಟ. ನಂಗೂ ಫೇವರೇಟ್ ವಿಷ್ಣುವರ್ಧನ್. ಇಬ್ಬರಿಗೂ ಒಂದೇ ಇಷ್ಟಗಳಿರೋದಕ್ಕೆ ಇವತ್ತು ಇಷ್ಟ 10 ವರ್ಷದಿಂದ ಆ ಪ್ರೀತಿನ ಕಾಪಾಡ್ಕೊಂಡು ಇವತ್ತಿನ ಕೂತಿದ್ದೀರಾ. ಕೋಇನ್ಸಿಡೆನ್ಸ್, ನನಗೆ ವಿಷ್ಣುವರ್ಧನ್ ಇಷ್ಟ, ಅವ್ರಿಗೆ ಅದು ಕೋಇನ್ಸಿಡೆನ್ಸ್. ಅದ್ಯಾವ್ದು ನಾವೇನೋ ಒಟ್ಟಿಗೆ ಫಿಲ್ಮ್ ನೋಡಿ ಎಲ್ಲ ಇಷ್ಟ ಆಗಿರೋದಲ್ಲ, ಆ ನೇಚರ್ ಮ್ಯಾಚ್ ಆಗಿರೋದು. ಮೋಸ್ಟ್ಲಿ ಅದೇ ವಿಷ್ಣುವರ್ಧನ್ ಅವರ ಸೆಕೆಂಡ್ ಹಾಫ್ ಫಿಲ್ಮ್ಸ್ ಏನಿದೆ, ಯಜಮಾನ, ಸೂರ್ಯವಂಶ, ಅದೆಲ್ಲ ನಮ್ ಚೈಲ್ಡ್ಹುಡ್ ಫಿಲ್ಮ್ಸ್ ಅಲ್ವಾ. ಸೊ ಅದು ನಮಗ್ ತುಂಬಾ ಇಷ್ಟ, ಆ ತರದ ಕೆಟಗರಿ ಇದು ಇಷ್ಟ ನಮ್ಗೆ. ಹಂಗಾಗಿ ನಂಗೆ ಹಳೆ ಫಿಲ್ಮ್ ಇಷ್ಟ ವಿಷ್ಣುವರ್ಧನ್. ನಗರ ಅದು ತುಂಬಾ ಹಳೆ ಆಗಿಲ್ಲ, ಅದು ತುಂಬಾ ಹಳೇದು. ಜಯಸಿಂಹ ಅಂತ ಫಿಲ್ಮ್. ಜಯಸಿಂಹ ಆತರ. ಓಕೆ ಹೇಳಿ ಸರ್, ಕಂಟಿನ್ಯೂ ಮಾಡಿ. ಆ ಹುಡುಗ ಕಿರಿಕಿರಿ ಮಾಡ್ದ, ಮುಂದೆ ಏನಿಲ್ಲ, ಹೋಗಿ ಹೊಡೆದು ಬಂದ ಅಲ್ಲ. ಆಗ ನಾನು ಈ ರೀತಿ ಎಲ್ಲ ಇರ್ಲಿಲ್ಲ, ಪಂಚೆ ಎಲ್ಲ ಹಾಕೊಂಡು ಕುರ್ತ ಎಲ್ಲ ಹಾಕೊಂಡು ಇರ್ಲಿಲ್ಲ. ನಾನು ಜೀನ್ಸ್ ಎಲ್ಲ ಹಾಕೊಂಡು ಇದು ಹೆಬ್ಬುಲಿ ಸ್ಟೈಲ್ ಎಲ್ಲ ಹೆಬ್ಬುಲಿ ಬರೋ ಮುಂಚೆ ನಾನು ಸ್ಟೈಲ್ ಮಾಡಿದ್ದೆ, ಒಟ್ಟಿದ್ದೆ, ಸ್ಟೈಲಿಶ್ ಆಗಿದ್ದೆ ನಾವು ತುಂಬಾ ಸ್ಟೈಲಿಶ್. ಈಸ್ ಲೈಕ್ ಅಂದ್ರೆ ಈ ಜೀನ್ಸ್ ಅಲ್ಲೂ ತುಂಬಾ ವೆರೈಟಿ ಪಫ್ ಜೀನ್ಸ್ ಎಲ್ಲ ಬರುತ್ತಲ್ಲ, ಆ ತರದೆಲ್ಲ ಹಾಕೋರು ಫುಲ್. ಆ ತರ ಆಗಿನ ಟ್ರೆಂಡ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಸ್ಪೈಕ್ ಟ್ರೆಂಡ್ ಎಲ್ಲ ಬರ್ತಿತ್ತಲ್ಲ, ಸ್ಪೈಕ್ ಟ್ರೆಂಡ್ ಬರಕ್ಕಿಂತ ಮುಂಚೆ ಸ್ಪೈಕ್ ಮಾಡೋರು. ಸೊ ಆ ತರ ಈ ಹೆಬ್ಬುಲಿ ಫಿಲ್ಮ್ ಬರಕ್ಕಿಂತ ಮುಂಚೆನೆ ಇಷ್ಟ ಫುಲ್ ಕಟ್ಟಿ ಇಲ್ಲಿ ಫುಲ್ ಇದೆಲ್ಲ ಹಳೆ ಫೇಸ್ಬುಕ್. ನಾವು ರೀಸೆಂಟ್ ಯಾವ್ದು ಪೋಸ್ಟ್ ನೋಡಿಲ್ಲ ಅಂದ್ರೆ ಅದು ನಂದು ಅದೇ ಅಕೌಂಟ್ ಚೇಂಜ್ ಮಾಡಿದೆ ನಾನು. ಅದ್ರ ನಂತರ ಅದೇ ಚೇಂಜ್ ಆದ್ಮೇಲೆ ಆಸಕ್ತಿ ಹೊರಟೋಯ್ತು ಅದ್ರ ಮೇಲೆ. ಹಳೇದು ಫೋಟೋಸ್, ಹಳೆ ಫೋಟೋಸ್ಗಳೆಲ್ಲ ಇತ್ತು. ಸೊ ಎಲ್ಲಾ ರೀತಿ ಲೈಫ್ ನ ನೋಡಿದೀರಾ? ಸೊ ನೋಡಿದ್ದೀನಿ. ಅದು ಮರ್ತಿಲ್ಲ, ಮರ್ತಿಲ್ಲ, ಅದು ಆಸಕ್ತಿ ಕಡಿಮೆ ಆಗಿದೆ ಅಷ್ಟೇ. ಅದು ಛಾತ್ರತೇಜ ಮರೆಯೋದಿಲ್ಲ. ನಿಮಗೆ ಆ ರೀತಿ ಇಷ್ಟನಾ ಅವ್ರು ಈ ರೀತಿನೇ ಇಷ್ಟನಾ ಶ್ರೀಕಾಂತ್? ಇಲ್ಲ, ನಂಗೆ ಈ ರೀತಿನೇ ಇಷ್ಟ. ಕೂದ್ಲು ಗಡ್ಡ ಬಿಟ್ಕೊಂಡಿರ್ಬೇಕು. ನನಗ್ ಕೂದ್ಲು ಕಟ್ ಮಾಡೋದು ಇಷ್ಟ ಇಲ್ಲ. ಕೂದ್ಲು ಉದುರ್ತಾ ಇದೆ ಬೆಂಗಳೂರು ಬಂದು. ಹಾಗಾಗಿ ನಿಮ್ಮೂರಲ್ಲಿ ಎಂತದ ಸೊಪ್ಪು ಸಿಗತ್ತಲ್ವಾ ಸರ್ ಕೂದ್ಲು ಉದುರದ? ಕೇಳ್ಬೇಕಿನ್ನ ಈಗ ಕಾಂತಾರದವ್ರ ಹತ್ರ ಹೋಗಿ. ಓಕೆ, ಈ ಮಧ್ಯ ಒಬ್ಬರನ್ನ ಸರ್ ಕಿರಿಕ್ ಮಾಡಿದ್ವು ಅಥವಾ ಕಂಟಿನ್ಯೂಸ್ ಕಿರಿಕ್ಗಳಿತ್ತ ಮೇಡಮ್? ನಮ್ದು ಕಿರಿಕ್ ಬೇರೆನೆ ಇತ್ತು, ಇವ್ರಿಗೆ ಕಿರಿಕ್ ಮಾಡಿದ್ದು ಒಬ್ರೆ. ಅಂದ್ರೆ ನನಗೆ ನನ್ ರಿಲೇಟಿವ್ ಆಗಿದ್ರಿಂದ ನನ್ ಪರ್ಸನಲ್ ನಂಬರ್ ಇದ್ದು ಕಿರಿಕ್ ಮಾಡಿದ್ದು. ಮತ್ತಿಲ್ಲಿ ಉಳಿದಿರೋರ್ಗೆಲ್ಲ ಹೆಂಗೆ ನನ್ ಪರ್ಸನಲ್ ನಂಬರ್ ಸಿಗಲ್ಲ, ಇಲ್ಲ ಶ್ರೀಕಾಂತ್ ನಂಬರ್ ಸಿಗೋದು. ಹಂಗಾಗಿ ಇವ್ರಿಗೆ ಫೋನ್ ಮಾಡೋರು. ಈಗ್ಲೂ ತುಂಬಾ ಜನ ನಾನು ಅನ್ಕೊಂಡ್ ಇವ್ರ ಹತ್ರ ಮಾತಾಡ್ತಾರೆ, ನಾನು ಅನ್ಕೊಂಡ್ ಇವ್ರ ನಂಬರ್ ಮೆಸೇಜ್ ಮಾಡ್ತಾರೆ.
ಮುಂಚಿಂದಲೂ ಹಂಗೇನ, ನನಗೆ ಅಂತ ಡೈರೆಕ್ಟ್ ಆಗಿ ಯಾರು ಫೋನ್ ಮಾಡ್ತಿರ್ಲಿಲ್ಲ. ಸೊ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಕೊಡೋದು. ನಾನ್ ಅಂದ್ರೆ ಈ ಕೆಲವ್ರು ನೈಟ್ ಎಲ್ಲ ಫೋನ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಯಾರ್ದು ನನ್ನ ಕಾಂಟ್ಯಾಕ್ಟ್ ನಂಬರ್ ನೈಟ್ ಯಾರು ಕಿರಿಕಿರಿ ಮಾಡ್ತಾರೆ, ಅವ್ರಿಗೆ ಬೆಳಿಗ್ಗೆ 3 ಗಂಟೆ ಎದ್ದು ನಾನು ಫೋನ್ ಮಾಡ್ತೇನೆ. ಅವ್ರಿಗೆ ಟಾರ್ಚರ್ ಅದು ಮಜಾ ಇರುತ್ತೆ. ನಾವು ಬೆಳಿಗ್ಗೆ ಬೇಗ ಹೇಳ್ತೇವೆ. ಬೇಗ ಹೇಳ್ತಾರೆ, ಎದ್ಬಿಟ್ಟು ಬೆಳಗ್ಗೆ 3 ಗಂಟೆಗೆ ಎದ್ದು ಫೋನ್ ಮಾಡಿ ಕಿರಿಕಿರಿ ಕೊಡ್ತಾರೆ. ಈಗ್ಲೂ ಮಾಡ್ತಾರ ಸರ್ ಹಂಗೆ? ಮಾಡಲ್ಲ, ಈಗೆಲ್ಲ ಮಾಡಲ್ಲ. ಒಂದ್ ಟೈಮ್ ಒಂದು 5 years ಈಚೆಗೆ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಆ ತರ ಎಲ್ಲ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಕಿರಿಕ್ಗಳು ನೋಡಿರ್ತೀರಾ ನೀವು ಈ ತರ. ಅಂಡ್ ಮ್ಯಾಮ್, ನೀವು ಬಿಗ್ ಬಾಸ್ ಹೋದ್ಮೇಲೆ ಯೂಶಲಿ ಸೆಲೆಬ್ರಿಟಿ ಆದ್ಮೇಲೆ ಅಥವಾ ಜನಕ್ಕೆ ಇಷ್ಟ ಆದ್ಮೇಲೆ ಕವನಗಳು, ಪ್ರೀತಿಯ ಒಂದು ಮೆಸೇಜ್ ಗಳೆಲ್ಲ ಆಬ್ವಿಯಸ್ಲಿ ಬಂದೇ ಬರುತ್ತೆ. ನೀವ್ ಅದನ್ನ ಹೇಗೆ ರಿಸೀವ್ ಮಾಡಿದ್ದೀರಾ? ನನಗೆ ಆ ತರದ್ ಯಾವ್ದು ಬಂದಿಲ್ಲ. ಅಂದ್ರೆ ಲೆಟರ್ಸ್ ಎಲ್ಲ ಬಂದಿದೆ, ಮಕ್ಕಳು ಎಲ್ಲ ಬರ್ದಿರೋದು, ದೊಡ್ಡವರೆಲ್ಲ ಬರ್ದಿರೋ ಲೆಟರ್ಸ್ ಎಲ್ಲ ಮನೆಗ್ ಬಂದಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಕಳಿಸ್ತಾರೆ. ಅದ್ ಬಿಟ್ಟು ಬೇರೆ ಏನೂ ಇಲ್ಲ. ಒಂದ್ ಖುಷಿ ಅಂದ್ರೆ ನನ್ನನ್ನ ಎಂಟೈರ್ ಕರ್ನಾಟಕ ಅಕ್ಕ ಅಂತ ಒಪ್ಕೊಂಡಿರೋದು, ಅದೇ ಭಾವನೆ ನೋಡ್ತಾ ಇರೋದು, ಅದೊಂದು ಖುಷಿ. ಅದು ಮೋಸ್ಟ್ಲಿ ಬ್ಲೆಸ್ಸಿಂಗ್ಸ್ ಅನ್ಸುತ್ತೆ ನನಗೆ. ಸೊ ಹಂಗಾಗಿ ಆ ತರದ್ ಯಾವ್ದು ನಂಗೂ ಖುಷಿ, ಬರಲ್ಲ. ಎಲ್ರು ಅಕ್ಕ ಆಗ್ತಾರೆ. ನೋಡಿ ಅದೇ ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅಂತ. ಅದು ನಿಜ ಮ್ಯಾಮ್, ಎಲ್ಲರೂ ಚೈತ್ರಕ್ಕ ಅಂತಾನೆ ಹೊರಗಡೆ ಬಂದ. ಹೌದು, ನನ್ಗಿಂತ ಏಜಲ್ ದೊಡ್ಡವ್ರೆ. ಈಗ ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆನು ಇದ್ದವರೆಲ್ಲ ನನ್ಗಿಂತ ಏಜಲ್ ದೊಡ್ಡವರು, ಹೆಚ್ಚಿನವ್ರು ಎಲ್ರು ಕೂಡ. ಈಗ ಗೌತಮಿ ಎಲ್ರು ಕೂಡ, ಮಂಜಣ್ಣ, ತ್ರಿವಿಕ್ರಮಣ್ಣ ಎಲ್ರು ನನ್ಗಿಂತ ಏಜಲ್ ದೊಡ್ಡವ್ರೆ. ಎಲ್ರು ಅಕ್ಕ ಅಂತಲೇ ಕರೆಯೋರು. ಸ್ಟಾರ್ಟಿಂಗ್ ದಿನದಿಂದಲೇ ಅದ್ ಹಂಗ್ ಬಂದಿದ್ರಿಂದ ಅದೊಂದು ಆ ಕಂಫರ್ಟ್ ಝೋನ್ ನಂಗೆ ಆ ಮನೆ ಕೊಡ್ತು. ಅದೊಂದು ಇತ್ತು, ಒಳಗಡೆ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೋ ಏನು ಅಂತ. ಸೊ ಅದೊಂದು ಖುಷಿ ಕೊಡ್ತು. ಅಂಡ್ ಅವರೆಲ್ಲ ಒಂದ್ ಕ್ಯಾಟಗರಿಯಿಂದ ಬಂದಿರ್ತಾರೆ, ಅಂಡ್ ನೀವ್ ಡಿಫ್ರೆಂಟ್ ಕ್ಯಾಟಗರಿ. ಅದೊಂದು ಬಿಗ್ ಬಾಸ್ ಬೇಡ ಅಂದಿರ್ತೀರಾ ಅಲ್ವಾ? ಅಂದ್ರೆ ನಮ್ಗೆಲ್ಲ ಸೆಟ್ ಆಗ್ಲಿಕ್ಕಿಲ್ಲ ಅನ್ನೋ ತರಾನೇ ಇತ್ತು. ಸೊ ಬಟ್ ಇಲ್ಲ, ಹೋಗು, ನಡೆಯುತ್ತೆ, ಆಗುತ್ತೆ ನೋಡು ಅನ್ನೋ ತರಾನೇ ಹೇಳಿದ್ರು ಇವ್ರು. ಹಂಗಾಗಿ ಅದೊಂದು ಧೈರ್ಯ ಇತ್ತು. ಓಕೆ ಮ್ಯಾಮ್, ಅಂಡ್ ಇದೊಂದು ಪ್ರಶ್ನೆ, ಬಿಗ್ ಬಾಸ್ ಇಂದ ನೀವು ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗೈತೆ ನಿಮ್ಗೆ, ಆ ಸ್ಟೇಜ್ ನ ತುಂಬಾ ಗೌರವಿಸ್ತೀರಾ. ಬಿಗ್ ಬಾಸ್ ನ ಏನ್ ಕಲ್ತ್ರಿ ನೀವು? ತಾಳ್ಮೆ. ಅಂದ್ರೆ ಕಾಯ್ಬೇಕು, ಕಾದ್ರೆ ಎಲ್ಲಾನು. ಮುಂಚಿಂದನೂ ಜೀವನದಲ್ಲಿ ನಾನು ಅದನ್ನ ನಂಬಿದ್ದೆ. ಅದ್ ನಂಬಿರೋದು ಸಾದೃಶ್ಯ ಆಗಿದ್ದು ನನ್ಗೆ ಬಿಗ್ ಬಾಸ್ ನಲ್ಲಿ. ನೀವು ಕಾಯ್ಬೇಕು, ಎಲ್ಲವನ್ನು ಸಹಿಸ್ಕೊಂಡು ಕಾದ್ರೆ ನಿಮಗೊಂದು ಒಳ್ಳೆ ಇದು ಸಿಗತ್ತೆ ಅಂತ. ನನಗೂ ಮನೆಯಲ್ಲಿ ಎಲ್ಲರೂ ಕಳಪೆ ಕೊಡೋರು, ಎಲ್ಲಾ ಟಾರ್ಗೆಟ್ ಮಾಡೋರು, ಎಲ್ಲಾ ಮಾಡೋರು. ಸೊ ಎಲ್ಲಾ ನೆಗೆಟಿವ್ ಫೇಸ್ ನ ನಂತರ ಕಾದು ನಾನು ಅವತ್ತಲ್ಲಿ ನಿಂತಿದ್ದಕ್ಕೆ ಓಕೆ, ನಾನು ಒಂದ್ ಒಳ್ಳೆ ಉತ್ತಮ ತಗೊಂಡು ಒಂದ್ ಒಳ್ಳೆ ಇದು ಫೀಲ್ ಇರೋವಾಗ ಹೊರಗಡೆ ಬರೋಕ್ ಸಾಧ್ಯ ಆಯ್ತು. ಅವತ್ತೇ ನಾನು ಇಲ್ಲ ಜಗಳ ಮಾಡ್ಕೊಂಡು ನಾನು ಇಲ್ಲ ಬಿಗ್ ಬಾಸ್ ಇಂದ ನನಗೆ ಗೇಟ್ ಓಪನ್ ಮಾಡಿ ನಾನು ಹೊರಗಡೆ ಬರ್ತೀನಿ ಅಂತ ಏನಾದ್ರು ಹೇಳಿದಿದ್ರೆ ನಾನು ನಿಮ್ಗೆ ಈ ಪ್ರೀತಿ ಸಿಗ್ತಿರ್ಲಿಲ್ಲ. ಸೊ ಅದೊಂದು ನನಗಿದೆ. ಅಂಡ್ ನಂಗೆ ತುಂಬಾ ಕೋಪ, ತುಂಬಾ ಸಲ. ಎಷ್ಟು ಕೋಪ ಅಂದ್ರೆ ಇವ್ರು ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ರು, ಹೊರಗಡೆ ಯಾರಿಗೂ, ಒಳಗಡೆ ಎಂತ ಕೋಪ ಬಂದ್ರು ಕೂಡ ಯಾವುದೇ ಸಂದರ್ಭದಲ್ಲೂ ಯಾರನ್ನು ಕೈ ಮಾಡಬಾರ್ದು ಅಂತ. ಸೊ ಹಂಗೆ ಹೇಳಿ ಒಂದು ಶಾಂತ ನರಸಿಂಹ ಸ್ತೋತ್ರ ಜಪ ಮಾಡಿ ಒಂದು ರುದ್ರಾಕ್ಷಿನ ನನ್ನ ಕೈ ಕಟ್ಟು ಕಳಿಸಿದ್ರು. ನೀವು ನೋಡಿರ್ಬೋದು ಬಿಗ್ ಬಾಸ್ ನ ಎಲ್ಲಾ ಎಪಿಸೋಡ್ ಅಲ್ಲಿ ಕೈಯಲ್ಲಿ ಒಂದು ರುದ್ರಾಕ್ಷಿ ಇತ್ತು. ಸೊ ಅದು ಇವ್ರು ಶಾಂತ ನರಸಿಂಹ ಸ್ತೋತ್ರ ಪಠಣ ಮಾಡಿ ಕಟ್ಟಿ ಕಳಿಸಿದ್ದು. ಸೊ ಹಂಗಾಗಿ ನಾನು ಯಾವುದೇ ಇದು ಅಂದ್ರೆ ಯಾವ್ದು ಅವಘಡ ಮಾಡ್ಕೊಂಡು ಬಿಗ್ ಬಾಸ್ ಇಂದ ಹೊರಗಡೆ ಬರ್ಲಿಲ್ಲ. ಅದೊಂದು ಯಾವಾಗ್ಲೂ ಜಗದೀಶ್ ಸರ್ ಇನ್ಸಿಡೆಂಟ್ ಮಾಡ್ಲಿಕ್ಕೆ ಬರ್ತಾರೆ. ಅಲ್ಲ ಮ್ಯಾಮ್, ಒಳಗಡೆ ಹೋದಾಗ ನಾವೆಲ್ಲ 100% ಜಗಳ ಆಗುತ್ತೆ ನಮಗ್ ಗೊತ್ತಿತ್ತು. ಅಂಡ್ ಅವ್ರು ತುಂಬಾನೇ ಜೋರಿದಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಂಡ್ ಈ ಕ್ಯಾಟಗರಿಯಿಂದ ಒಳಗಡೆ ಒಂದ್ ಕಂಟೆಸ್ಟೆಂಟ್ ಹೋಗ್ತಾರೆ ಅನ್ನೋ ಗೆಸ್ ಕೂಡ ಯಾರಿಗೂ ಇರ್ಲಿಲ್ಲ. ನಿಜವಾಗ್ಲು ಯಾರು ಇಲ್ಲಿ ತನಕ ಹೋಗು ಏನ ಇವ್ರ ಹತ್ರ ಜಗಳ ಆಡಿದ್ರೆ ಅವ್ರ ಇದು ಹೌದು ಸ್ಟ್ರಾಂಗ್ ಆಗುತ್ತೆ ಅನ್ನೋದೊಂದು ಆ ರೀತಿ ಇತ್ತು ಜನಕ್ಕೆ. ಈಸಿ ಕೆರ್ಕೊಂಡ್ ಜಗಳ ಬರ್ತಿದ್ರು. ಅಂಡ್ ಆ ಜಗಳ ನೋಡಿದ್ರೆ ನಮಗ್ ತುಂಬಾ ಖುಷಿ ಆಗ್ತಿತ್ತು. ಅಲ್ಲ, ನಿಮಗೂ ಭಯಾನೂ ಇರ್ತಿತ್ತಲ್ಲ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ. ಇವ್ರು ಯಾಕಪ್ಪ ಇವ್ರು ಕೋಲ್ ಹಾಕಿದ್ರು ಬಾಯಿಗೆ ಅಂತ ನಿಲ್ಸೋದಿಲ್ಲ. ಮತ್ ನನ್ ಒಂದ್ ನೇಚರ್ ಅವ್ರಿಗೆ ಗೊತ್ತು. ನಾನಾಗಿ ಅವ್ರು ಹೋದ್ರು ಕೂಡ ಲಾಸ್ಟ್ ಬೈತಾನೆ ಇರ್ತಾರೆ. ನಾನ್ ನಾನೇ ಮಾಡ್ತೀನಿ ಯಾವಾಗ್ಲೂ. ನಾನಾಗಿ ಯಾರ ಸುದ್ದಿಗೆ ಹೋಗಲ್ಲ. ನನ್ ಸುದ್ದಿಗೆ ಯಾರಾದ್ರೂ ಬಂದ್ರೆ ಅದನ್ನ ನಾನೇ ಎಂಡ್ ಮಾಡ್ಬೇಕು, ಬೇರೆಯವ್ರು ಎಂಡ್ ಮಾಡಕ್ ಬಿಡಲ್ಲ. ನಂದು ಮುಂಚಿಂದಲೂ ಅದೊಂದ್ ನೇಚರ್ ನಂದು. ಹಂಗಾಗಿ ಅದಷ್ಟು ಲಾಂಗ್ ಆಗಿ ಎಳ್ಕೊಂಡ್ ಹೋಗೋದು ಆ ಜಗಳ. ಬಟ್ ಅದು ಯಾವುದೇ ಒಂದು ಕೆಟ್ಟ ಘಟನೆಯಿಂದ ನಾನು ಹೊರಗಡೆ ಬರ್ಲಿಲ್ಲ ಬಿಗ್ ಬಾಸ್ ಇಂದ. ಅದೊಂದು ಖುಷಿ ಇದೆ. ಅಂಡ್ ಕಂಟಿನ್ಯೂ ಜನರ ಪ್ರೀತಿ ಹೊತ್ಕೊಂಡು ಹೊರಗಡೆ ಬಂದಿದ್ದು, ಜನ ಇನ್ನೂ ಇರ್ಬೇಕಾಗಿತ್ತು ಅಂತ ಅನ್ಕೊಳ್ಳೋವಾಗ್ಲೇ ಹೊರಗಡೆ ಬಂದಿದ್ದು ಖುಷಿ ಇದೆ ನನಗೆ. ಯಾಕಿದ್ದಾರೆ ಅಂತ ಅನ್ಸೋದ್ಗಿಂತ
ಅರೆ ಇರ್ಬೇಕಾಗಿತ್ತಲ್ಲ ಅಂತ ನೀವ್ ಬರೋ ಟೈಮ್ಗೆ ತುಂಬಾ ಪಾಸಿಟಿವ್ ಆಗ್ಬಿಡುತ್ತೆ ನಿಮ್ ಬಗ್ಗೆ. ಸಿಕ್ಕಾಪಟ್ಟೆ ಆಗಿತ್ತು, ಅದೊಂದು ಖುಷಿ ಇತ್ತು ನಮ್ಗೆ. ಅಂಡ್ ನೀವೇ ಹೇಳ್ತಿದ್ರಲ್ಲ ಕೈ ಮಾಡೋಷ್ಟು ಇನ್ಸಿಡೆಂಟ್ ಆಗ್ಬಾರ್ದು ಅಂತ, ಹೊರಗಡೆ ಎಲ್ಲರೂ ಕೈ ಮಾಡಿದಾರಾ? ಹೊರಗಡೆ ಎಲ್ಲ ಕೈ ಮಾಡಿಲ್ಲ, ಕೈ ಮಾಡಿಲ್ಲ ನಾನು ಯಾವತ್ತು, ಅಂದ್ರೆ ಅಂತ ಸಿಚುವೇಶನ್ ಶಾಲೆಯಲ್ಲೆಲ್ಲ ಇರುವಾಗ ಆಗಿರ್ಬೋದು, ಅದು ಗೊತ್ತಿಲ್ಲ. ಸ್ಕೂಲ್ ಚಿಕ್ಕ ಮಕ್ಕಳು ಕಿತ್ತಾಟ ಎಲ್ಲ ಇರುತ್ತಲ್ಲ ಮಕ್ಕಳು ಹೀಗೆ ಆಟ ಆಡೋವಾಗೆಲ್ಲ, ಅದ್ ಬಿಟ್ಟು ಮತ್ತೊಂದೇನು ಅಂದ್ರೆ ಅದೇ ನಾವು ತುಂಬಾ ಚಿಕ್ಕ ಏಜ್ ಇಂದಲೂ ನಾವೆಲ್ಲ ಫ್ರೆಂಡ್ಸ್ ಇದ್ದಿದ್ರಿಂದ ನನ್ ತನಕ ಅದನ್ನ ಯಾವ್ದು ತರಕ್ ಬಿಡ್ತಿರ್ಲಿಲ್ಲ. ಅಂಡ್ ಹೀಸ್ ಟೂ ಸ್ಕೂಲ್ ಟೈಮ್ ಇಂದ ನೀವು ಪರಿಚಯನ? ಅಲ್ಲ ಅಂದ್ರೆ ಅಲ್ಲಲ್ಲ, ಜನರಲ್ ಒಂದು ಸಣ್ಣ ಅಂದ್ರೆ ಒಂದ್ ಮೆಚೂರ್ಡ್ ಏಜ್ ಬಂದಾಗೆ ಸೋಷಿಯಲ್ ಲೈಫ್ ನಾನ್ ಮಿಂಗಲ್ ಆದಾಗಿಂದಲೂ ಇವ್ರು ನನ್ ಜೊತೆಗೆ ಇರೋದ್ರಿಂದ ಅವ್ರು ಯಾವತ್ತೂ ನಾನ್ ಯಾವ್ದಕ್ಕೂ ಮುಂದೆ ಹೆಜ್ಜೆ ಇಡೋ ತನಕ ಬಿಡ್ತಿರ್ಲಿಲ್ಲ. ಸೊ ಕಂಟ್ರೋಲ್ ಮಾಡೋರು, ಬೇಡ ನಾವು ಮಾತಾಡ್ತೀವಿ ಅನ್ನೋ ತರಾನೇ ಇರೋದು. ಹಂಗಾಗಿ ಆ ತರದ ಸಮಸ್ಯೆಗಳು ಬಂದಿಲ್ಲ ಇಲ್ಲಿ. ಸೊ ಯಾರ ಮೇಲೂ ಕೈ ಮಾಡುವಂತ ಪರಿಸ್ಥಿತಿಗಳು ಬಂದಿಲ್ಲ. ಇಲ್ಲ. ಹೌದಾ? ನಿಮ್ಗೆ ಅಷ್ಟೊಂದು ಕೋಪನಾ ಅಂತ ನಮಗೆ ಈಗ ಅನ್ನಿಸ್ತಿದೆ. ಸಿಕ್ಕಾಪಟ್ಟೆ ಕೋಪ ಬರುತ್ತಾ? ಎಲ್ಲಾ ಸಂದರ್ಭದಲ್ಲೂ ಕೋಪ ಬರುತ್ತಾ ಅಂತ ಕೇಳಿದ್ರೆ ಏನಿಲ್ಲ, ಸುಮ್ನೆ ಯಾವ್ದಕ್ ಕೋಪ ಬರಲ್ಲ. ಸುಮ್ಮನೆ ನನ್ನ ಕೆಣ ಟ್ರಿಗರ್ ಮಾಡಿದ್ರೆ ಕೋಪ ಬಂದೇ ಬರುತ್ತೆ. ಎಲ್ರು ಕೆಣಕ್ತಾರ ಅವರು. ಅದೇ ಕೆಣಕೋರ್ ಗ್ರಾಚಾರ ಅಂತ. ಸೊ ಆಫ್ಟರ್ ಮ್ಯಾರೇಜ್ ವಿಚಾರಕ್ ಬಂದಾಗ, ಅಂಡ್ ನಾನು ಹೇಳಿದೆ ನಿಮ್ಗೆ ಎಲ್ಲಾ ಹೆಣ್ಮಕ್ಳು ಇಟ್ಸ್ ಲೈಫ್ ಚೇಂಜಿಂಗ್ ಡಿಸಿಷನ್ ಆಗುತ್ತೆ ಅಂತ. ನಿಮ್ಮ ಲೈಫ್ಗೆ ನೀವು ಲೈಫ್ ಚೇಂಜಿಂಗ್ ಡಿಸಿಷನ್ ತಗೋತೀರಾ? ಅಂಡ್ ಏನಾದ್ರು ಕನ್ಸ್ ಕಟ್ಕೊಂಡಿರ್ತೀರಾ ಹೀಗೆ, ಐ ಮೀನ್ ಫ್ಯೂಚರ್ ಅಲ್ಲಿ ಇರ್ಬೇಕು ಆತರ ಏನಾದ್ರು ಇಬ್ರು? ಇಲ್ಲ, ಆ ತರ ಏನು ಅಂತ ದೊಡ್ಡ ಕನಸುಗಳನ್ನ ಯಾವ್ದು ನಾವು ಮುಂಚೆನೆ ಕಟ್ಕೊಂಡಿದ್ದಲ್ಲ, ಒಟ್ಟಿಗೆನೆ ಬೆಳ್ಕೊಂಡ ಬಂದಿದ್ರಿಂದ. ಸೊ ನಮಗೆ ಹಿಂಗೆ ಜೊತೆಲಿ ಇರ್ಬೇಕು ಅಂತ, ಒಂದು ಏನು ಹೆಲ್ದಿ ಲೈಫ್ ಮಾಡ್ಬೇಕಂತ ಅಷ್ಟೇ. ಅಂದ್ರೆ ನಾವೇ ನಮ್ ತರಕಾರಿಗಳನ್ನ ನಾವೇ ಬೆಳಿಬೇಕು, ಆರೋಗ್ಯಕರ ನಾವೇ ತರಕಾರಿ ಬೆಳಿಬೇಕು. ಬ್ಯಾಂಗ್ಳೂರ್ ಚೂಸ್ ಮಾಡಿಲ್ಲ, ಇವಾಗ್ಲೂ ಅಲ್ಲೇ ಇರ್ತೀನಿ ಅಂತ ಹೇಳ್ತಿರೋದು. ಅಲ್ಲೇನೆ. ಸೊ ಅಲ್ಲೇ ಊರಲ್ಲೇ ಇರ್ಬೇಕು, ಕಾಡಿನ ಮಧ್ಯೆ ಒಂದು ಫುಲ್ ಗ್ರೀನರಿ ನಡುವೆ ಒಂದು ಆರೋಗ್ಯಕರ ಜೀವನ ಪದ್ಧತಿಲಿ ಇರ್ಬೇಕು. ಆ ತರದೊಂದು ಕನ್ಸು ಯಾವಾಗ್ಲೂ ಇತ್ತು, ಹಳ್ಳಿ ಲೈಫ್ ಇಡ್ಬೇಕು ಅಂತ. ನಾನು ಕುಂದಾಪುರ ಆದ್ರೂ ನಮ್ದೊಂದು ಸಿಟಿ, ನಮ್ದು ಹಳ್ಳಿ, ಇವ್ರದ್ದು ಹತ್ರ ಬರುತ್ತೆ. ಸೊ ನನ್ ಸಿಟಿ ಆಗಿದ್ರಿಂದ ನಮ್ ಮನೆ ಕಂಪ್ಲೀಟ್ಲಿ ರೋಡ್ ಹತ್ರನೇ. ನಂಗೆ ಈ ಸುತ್ತಮುತ್ತ ತುಂಬಾ ಮನೆ ಇರೋದು, ಆ ಕಡೆ ಬಂದ್ರೆ ಈ ಕಡೆ ಜನ ನೋಡೋದು, ಅಂದ್ರೆ ಮನೆಗ್ ಬಂದ್ರೆ ಯಾರೋ ಇಣ್ಕೋದು, ಅವ್ರ ಮನೆಗೆ ಅವ್ರು ಮಾತಾಡೋದು, ಇವ್ರ ಮನೆ ಗಾಸಿಪ್ ಮಾತಾಡೋದು, ಅದೆಲ್ಲ ಇರ್ಬಾರ್ದು. ಮನೆ ಆದ್ರೆ 1 ಎಕರೆ ಬಿಟ್ಟು ಮನೆ ಇರ್ಬೇಕು. ಹಾಗೆ ಯಾರು ಗಲಾಟೆ ಇರಲ್ಲ, ಪ್ರೀತಿ ಇರುತ್ತೆ ಸುತ್ತಮುತ್ತ ಮನೆಯವರದ್ದು. ಇವ್ರ ಮನೆ ಹತ್ರ ಮನೆ ಇದೆ, ಎಲ್ರು ಕಿತ್ತಾಡ್ತಾರೆ. ಎಲ್ಲಾ ಅಂದ್ರೆ ಗಾಸಿಪ್ಗಳು, ಅವ್ರ ಮನೇಲಿ ಏನಾಯ್ತು, ಇವ್ರ ಮನೇಲಿ ಏನಾಯ್ತು, ಅವ್ರ ಮನೆಗೆ ಯಾರು ಬಂದ್ರು, ಅವ್ರ ಮನೆಗೆ ಮನೋಭಾವನೆ ಎಲ್ಲರದ್ದು, ಆ ತರದ್ ವಾತಾವರಣ ಇರ್ಬಾರ್ದು. ಡೈಲಿ ಬೆಳಗ್ಗೆ ವೆಹಿಕಲ್ ಸೌಂಡ್ಗಳು, ಆ ಹಾರ್ನು, ಇದು ಅಂದ್ರೆ ನಾವು ತುಂಬಾ ಚಿಕ್ಕ ವಯಸ್ಸಿಂದ ನಮ್ಮ ಮನೆ ಹತ್ರನೇ ಗ್ಯಾರೇಜು, ರೋಡು ಎಲ್ಲ ಇದ್ದಿದ್ರಿಂದ ಅದು ಆ ಧೂಳು, ಇದು ಕಿಕ್ ಸೌಂಡ್ಗಳು ಅದೆಲ್ಲ ನನಗೆ ಮುಂಚಿಂದಾನು ಆಗ್ತಿರ್ಲಿಲ್ಲ. ಸೊ ನಾವಿಬ್ರು ಅದೇ ಸೇಮ್ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು, ಪೀಸ್ಫುಲ್ ಇರ್ಬೇಕು, ಗ್ರೀನರಿ ನಡುವೆ ಇರ್ಬೇಕು, ಯಾರು ಯಾವ್ದೇ ಜೀವಂತ CCTVಗಳು ಇರ್ತಾವಲ್ಲ ಆ ಪಕ್ಕದ ಮನೆಯಲ್ಲಿ ಆ ತರದ ಜೀವಂತ CCTVಗಳು ಇರಬಾರ್ದು. ಅವ್ರ ಮನೆ ಚಿಂತೆಗಿಂತ ನಮ್ಮನೆ ಚಿಂತೆನೆ ಜಾಸ್ತಿ ಮಾಡ್ತಾರೆ. ಅಂತವ್ರು ಇರ್ಬಾರ್ದು, ಅಂತವರಿಂದ ದೂರ ಇರ್ಬೇಕು. ಮತ್ತೆ ಅದೇ ಹೆಲ್ದಿ ಲೈಫ್ ಸ್ಟೈಲ್, ಪೂರ್ತಿ ಏನು ನಾವು ತಿನ್ನುವ ಆಹಾರ ನಾವೇ ಬೆಳಿಬೇಕು, ಸಾವಯವ ಮಾಡ್ಲಿಕ್ಕೆ ಆಗಲ್ಲ. ತರಕಾರಿಗಳನ್ನೇ ನಾವೇ ಬೆಳಿಬಹುದು. ಈಗ ಅದೇ ರೀತಿ ಪ್ಲಾನ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಾವು ಫಿಲಂ ಗಳಲ್ಲಿ ಕೇಳಿರ್ತೀವಿ ಈ ತರ, ತುಂಬಾ ಜನ ಮಾಡ್ತಿದ್ದಾರೆ. ಬೆಂಗಳೂರಿಂದ ಕೆಲಸ ಬಿಟ್ಟು ಊರಲ್ಲಿ ತುಂಬಾ ಎಕರೆ ಜಾಗ ತಗೊಂಡ್ ಮಾಡ್ತಿದ್ದಾರೆ. ನಾವು ಹಾಗಲ್ಲ, ನಮ್ಮ ಮನೆ ಹತ್ರನೇ ಎಷ್ಟು ಬೇಕು ನಮ್ ಶಕ್ತಿಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ನಾವು ಮಾಡೋ ಪ್ರಯತ್ನ ಮಾಡ್ತಿದೀವಿ. ಅದೊಂದು ಲೈಫ್ ಆಸೆ ಇತ್ತು, ಹಾಗೊಂದು ಆಗ್ಬೇಕು, ನಾವು ಅಂತದ್ದೇ ಲೈಫಲ್ಲಿ ಬದುಕ್ಬೇಕು ಅಂತ. ಸೊ ಅದಕ್ಕೀಗ ಭಗವಂತ ಅನುಕೂಲ ಮಾಡ್ಕೊಟ್ಟಿದ್ದಾನೆ. ಸೊ ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ. ಬ್ಯೂಟಿಫುಲ್ ಕನ್ಸಿದೆ ನಿಮಗೆ. ಅಂದ್ರೆ ಆಫ್ಟರ್ ಸೆಲೆಬ್ರಿಟಿ ಒಂದ್ ಹೆಡ್ ವೈಟ್ ಎಲ್ಲ ಬಂದ ತಕ್ಷಣ ಎಲ್ಲರಿಗೂ ಒಂದ್ ಅಪಾರ್ಟ್ಮೆಂಟ್ ತಗೊಂಡು ಸಿಟಿ ಲೈಫ್ ನಲ್ಲಿ ಲೀಡ್ ಮಾಡ್ಬೇಕು, ಮದ್ವೆ ಆಯ್ತು, ಅಂಡ್ ನಮಗ ಅದನ್ನ ಮಾಡೋದ್ ಕಷ್ಟ ಅಂತ ಏನು ಇಲ್ಲ, ಬಟ್ ಆಸಕ್ತಿ ಇಲ್ಲ, ಅವಶ್ಯಕತೆನೂ ಇಲ್ಲ ನಿಮ್ಗೆ ಅಂತ. ನಿಮ್ಗೇನು ಕೈಗೊಬ್ಬ ಆಳು ಕಾಲ್ಗೊಬ್ಬ ಆಳು ಮಾಡೋದೇನ್ ಕಷ್ಟ ಅಲ್ಲ. ಇವತ್ತಿನ ಲೈಫ್ ಸ್ಟೈಲ್ ಎಲ್ಲಾನು ಸಿಕ್ಬಿಡುತ್ತೆ. ಆದ್ರೆ ಏನ್ ಯೂಸ್ ಇದೆ, ಏನ್ ಉಪಯೋಗ? ಯಾರನ್ನ ಇಟ್ಕೊಂಡು ಕೊನೆಗೆ ನಮ್ ಕೆಲ್ಸ ನಾವೇ ಮಾಡೋದನ್ನ ಕಲ್ತಾಗ ಮಾತ್ರ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಂಗಾಗಿ ನಾವಿಬ್ರಂತೂ ಆ ವಿಷಯದಲ್ಲಿ ತುಂಬಾ ಕಂಫರ್ಟೇಬಲ್ ಇದೀವಿ. ಅದು ಖುಷಿ ಕೊಡುತ್ತೆ ನಮ್ಗೆ ಅಂತ. ನಿಮ್ಮ ಒಂದು ಆಸೆ ಕೂಡ ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್ ಅಂಡ್ ಡಿಫ್ರೆಂಟ್ ಆಗಿ ಕೂಡ ಇದೆ. ನೀವು ತಿನ್ನುವಂತ ಆಹಾರ ನೀವು ಬೆಳ್ಕೋಬೇಕು, ಅಂಡ್ ಅಂದ್ರೆ ಸುತ್ತಮುತ್ತ ತುಂಬಾ ಹತ್ರ ಯಾರು ಇರಬಾರ್ದು. ಆ ಕೂಗ್ ಹಾಕಿದ್ರೆ ಯಾರು ಹೆಲ್ಪ್ ಬರ್ಬೇಕು. ಹಂಗಂತ ನಮ್ ಮನೆಯಲ್ಲಿ ಹಾಕೋ ಒಗ್ಗರಣೆ ಸ್ಮೆಲ್ ಅವ್ರಿಗೆ ಹೋಗ್ಬಾರ್ದು, ಅಷ್ಟ ಹತ್ರ ಇರ್ಬಾರ್ದು. ಸೊ ಆ ತರದೊಂದು ನಾವೇನ್ ಮಾಡಿ ತಿಂತೀವಿ ಅನ್ನೋದ್ರಲ್ಲೂ ಒಂದ್ ಪ್ರೈವಸಿ ಇಲ್ಲದೆ ಇರೋಷ್ಟು ಹತ್ರನೂ ಇರಬಾರ್ದು. ಹಂಗಂತ ಕಷ್ಟಕ್ಕೆ ಆದಾಗ ಅಕ್ಕಪಕ್ಕದವರು ಒಂದ್ ಕೂಗ್ ಹಾಕಿದಾಗ
ಬರೋ ಹಾಗೂ ಇರ್ಬೇಕು. ಸೊ ಆ ತರದ್ ಒಂದು ಏನು ಬೇಲಿ ಜಗಳ ಇರಬಾರ್ದು. ಬೇಲಿ ಜಗಳಗಳು ಕಿತ್ತಾಟಗಳು ಇರಬಾರ್ದು ಅನ್ನೋ ತರದ್ ಒಂದಿತ್ತು. ಸೊ ಆ ಪೀಸ್ಫುಲ್ನೆಸ್ ಈಗಿದೆ. ಈಗ ಸರ್ ಇರುವಂತಹ ಮನೆ ಲೈಕ್ ಅದೇ ತರ ಹಾಗೆ ಇದೆ. ಹಾಗಾಗಿ ಕಂಪ್ಲೀಟ್ಲಿ ಗ್ರೀನರಿ ನಡುವೆನೆ ಇರೋದ್ರಿಂದ ಅದೊಂದು ಖುಷಿ ಇದೆ. ಸೊ ಆಗ ನಾನು ಸರ್ನ ಕೇಳಿದ ಪ್ರಶ್ನೆ ಲೈಕ್ ಪ್ರಪೋಸಲ್ಸ್ ಅದು ಇದು ಅಂತ, ಈ ಮಧ್ಯೆ ನಿಮ್ಗೆ ಯಾವ್ದು ಹೊಟ್ಟೆ ಕಿಚ್ಚಾಗಿಲ್ಲ? ಅವ್ರಿಗೆ ಯಾರಾದ್ರೂ ಒಂದು ಪ್ರಪೋಸ್ ಮಾಡೋದು ಅಥವಾ ಅವ್ರ ಹಿಂದೆ ಯಾರಾದ್ರೂ ಬಿದ್ದಿರೋದು ಆತರ ಒಂದು ವಿಚಾರಗಳೇನು ಇಲ್ವಾ? ಇಲ್ಲ ಅಂದ್ರೆ ಪ್ರಪೋಸಲ್ ಎಲ್ಲ ಮಾಡಿಲ್ಲ. ಬಟ್ ಕೆಲವು ಹುಡುಗಿರ್ ಮೆಸೇಜ್ ಮಾಡ್ತಾರೆ. ಈಗಿನ ಹುಡುಗಿರ್ ಕೆಲವ್ರು ತುಂಬಾ ಜೋರ್ ಇರ್ತಾರ ಆಯ್ತಾ. ಈಗಿನ ಮಕ್ಕಳು ಯಾರ್ಯಾರ ಹತ್ರನೂ ನಂಬರ್ ತಗೊಂಡ್ ಮೆಸೇಜ್ ಮಾಡ್ತಾರೆ. ಸೊ ಒಂದ್ ಏನು ಅಂದ್ರೆ ಇಷ್ಟು ವರ್ಷದಲ್ಲಿ ನಮ್ಮಿಬ್ಬರ ಪಾಸ್ವರ್ಡ್, ಸೆಲ್ ಫೋನ್ ಪಾಸ್ವರ್ಡ್ ಸೇಮ್ ಇದೆ. ಸೆಲ್ ಫೋನ್ ಪಾಸ್ವರ್ಡ್, ಫೇಸ್ಬುಕ್ ಪಾಸ್ವರ್ಡ್, ಇನ್ಸ್ಟಾಗ್ರಾಮ್ ಪಾಸ್ವರ್ಡ್, ATM ಪಿನ್ ಕೋಡ್ ಎಲ್ಲವೂ ಇಷ್ಟು ವರ್ಷದಿಂದಲೂ, ಇವತ್ತಿನಿಂದ ಅಂತಲ್ಲ, 10 ವರ್ಷ 12 ವರ್ಷದಿಂದಲೂ ಸೇಮೇ ಇದೆ. ಸೊ ಅವ್ರ ಮೊಬೈಲ್ ನನ್ ಫಿಂಗರ್ ಪ್ರಿಂಟ್ ಇರುತ್ತೆ, ನನ್ನ ಮೊಬೈಲ್ಗೆ ಅವ್ರ ಫಿಂಗರ್ ಪ್ರಿಂಟ್ ಇರುತ್ತೆ. ಎಷ್ಟೊತ್ತಿಗೆ ಅವ್ರ ನನ್ನ ಮೊಬೈಲ್ ನನ್ನ ಹತ್ರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. 2 ದಿನ ಒಂದೊಂದ್ ದಿನಾನೇ ಅವ್ರ ಮೊಬೈಲ್ ನಾನ್ ತಗೊಂಡೋಗಿ ನನ್ನ ಮೊಬೈಲ್ ಅವ್ರು ತಗೊಂಡು ಎಮರ್ಜೆನ್ಸಿ ಏನೋ ಫೋನ್ ಕಾಲ್ಸ್ ಬರುತ್ತೆ ಅನ್ನೋ ಕಾರಣ ತಗೊಂಡೋಗಿರೋದಿದೆ. ಅದನ್ನೇನೋ ಟೆಸ್ಟ್ ಮಾಡಕ್ಕೆ ಅಥವಾ ಅನುಮಾನ ಯಾವತ್ತೂ ಬಂದಿಲ್ಲ ನಮ್ ನಡುವೆ. ಸೊ ಹಂಗಂತ ಇದು ನನ್ ಚಾಟು, ನನ್ ಪ್ರೈವಸಿ ಯಾವತ್ತೂ ಬಂದಿಲ್ಲ ನಮ್ಮಿಬ್ಬರ ನಡುವೆ. ಹಂಗಾಗಿ ಅವ್ರ ಫ್ರೆಂಡ್ಸ್ ಬರ್ಲೂಬಾರ್ದು. ನಾನ್ ಯಾವಾಗ್ಲೂ ನಂಗೆ ಆಶ್ಚರ್ಯ ಆಗುತ್ತೆ. ಕೆಲವರು ಈಗ ಬಾಯ್ ಫ್ರೆಂಡ್ಸ್ ಗರ್ಲ್ ಫ್ರೆಂಡ್ಸ್ ಅಂತ ಅನ್ಕೊಳ್ಳುವಾಗ ಇದು ನನ್ ಪ್ರೈವಸಿ, ನನ್ ಫೇಸ್ಬುಕ್ ಅಕೌಂಟ್ ನೀನ್ ನೋಡ್ಬಾರ್ದು, ನನ್ ಇನ್ಸ್ಟಾಗ್ರಾಮ್ ಅಕೌಂಟ್ ನೋಡ್ಬಾರ್ದು ಅಂದ್ರೆ ನೀವು ಅಂಡ್ ನಿಮಗ್ ಪಾರ್ಟ್ನರ್ ಹತ್ರನೇ ಹೇಳ್ಕೊಳಕ್ ಆಗದೆ ಇರುವಂತ ಪ್ರೈವಸಿ ಲೈಫ್ ಇದೆ ಅಂದ್ರೆ ಪಾರ್ಟ್ನರೇ ಅಲ್ಲ, ಇಟ್ ಇಸ್ ಮೀನಿಂಗ್ಲೆಸ್ ಅಂತ ನಮಗಿಬ್ಬರಿಗೂ ಯಾವತ್ತೂ ಆತರ ಬಂದೇ ಇಲ್ಲ. ಹಂಗಾಗಿ ಯಾವ್ದಾದ್ರು ಹುಡುಗಿರ್ ಮೆಸೇಜ್ ಮಾಡಿದ ತಕ್ಷಣ ನಾನೇ ವಾಯ್ಸ್ ನೋಟ್ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಬಂತು. ಹೌದು, ಒಂದಿನ ನಂಗೊಂದು ಚಂದದ ಹುಡುಗಿದ್ ಮೆಸೇಜ್ ಬಂತು. ಏನೋ ಭಟ್ ಅಂತ, ಏನೋ ಸಂಧ್ಯಾ ಭಟ್ ಏನೋ ಒಂದು ಮೆಸೇಜ್ ಬಂತು. ನಾನು ಎಲ್ಲೋ ಹೊರಗೆ ಇದ್ದೆ, ಹೆಸರು ನೆನ್ಪಿಟ್ಕೊಂಡಿದಾರೆ ನೋಡಿ ಅವರು. ಹೇಳ್ತೀನಿ ಕೇಳಿ ಅದ್ರ ಹಿಂದಿರೋ ಸ್ಟೋರಿ. ಮೆಸೇಜ್ ಬಂತು, ಹಾಯ್ ಅಂತ ಮಾಡಿದ್ರೆ ಹಾಯ್ ಅಂತ ರಿಪ್ಲೈ ಮಾಡಿದೆ. ಮತ್ತೆ ಸ್ವಲ್ಪ ಇದರಲ್ಲಿ ನೀವು ಎಡಿಟರ್ ಹೇಳಿದೆ. ಹೌದು, ನಾನು ಎಡಿಟರ್ ಹೇಳಿದೆ. ಇದು ನಂದೊಂದು ಫೋಟೋ ಇತ್ತು, ಎಡಿಟ್ ಮಾಡಿ ಕೊಡ್ಬೋದಾ ಅಂತ. ಫೋಟೋಸ್ ಎಲ್ಲ ಬಂತು, ಒರಿಜಿನಲ್ ಫೋಟೋಸ್. ನಾನು ಯಾರು ಮಾರ ಅಂತ ತುಂಬಾ ಯೋಚನೆ ಮಾಡಿದೆ. ಇಲ್ಲ ಆಗೋದಿಲ್ಲ ಅಂತ ನಾನು ಬ್ಲಾಕ್ ಮಾಡಿಬಿಟ್ಟೆ. ಮತ್ತೆ ಇವಳ ಹತ್ರ ಬಂದು ಹೇಳಿ ನಂಗೊಂದು ಹುಡುಗಿ ಮೆಸೇಜ್ ಮಾಡಿದ್ದು ಅಂತ. ಆಯ್ತಂತ ಅಲ್ಲಿಗೆ ಅದು ಎಂಡ್ ಆಗಿತ್ತು. ನಂಗೆ ಮೊನ್ನೆ ಬಿಗ್ ಬಾಸಿಗೆ ಹೋದಾಗ ಮೊಬೈಲ್ ನನ್ನ ಕೈಯಲ್ಲಿತ್ತಲ್ಲ ತುಂಬಾ ಜನ, ಆಗ ಅಕೌಂಟ್ ಚೆಕ್ ಮಾಡುವಾಗ ಇನ್ನೊಂದು ಅಕೌಂಟ್ ಸಂದೇಹ ಅಂತ ಮತ್ತೆ ಗೊತ್ತಾಯ್ತು ಇವರೇ ಕ್ರಿಯೇಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಹೇಳಿದ್ದೆ ನಾನು, ನಂಗೆ ನೆನಪಿಲ್ಲ ಅವ್ರಿಗೆ ಹೇಳಿರೋದು. ಅಂಡ್ ನಂಬಲೂ ಇಲ್ಲ ಅದನ್ನ ಕೇಳಿದ್ದೆ ನೀನು ಅಂತ. ಅಲ್ಲ ಹೌದೌದು ಅಂತ ಹೇಳಿ, ಹೌದೌದು ಅಂತ ಹೇಳಿದೆ. ತಮಾಷೆ ಆಗಿರ್ಬೋದಾ, ಇರ್ಲಿಕ್ಕಿಲ್ಲ. ಒರಿಜಿನಲ್ ಫೋಟೋಸ್ ಏನೋ ಬಂತು ಅದ್ರಲ್ಲಿ ಅಂತ. ನೀವು ನೋಡ್ಲಿಕ್ಕೆ ಚಂದ ಇದ್ದೀರಾ ಅದೆಲ್ಲ ಹಾಕಿದ್ರು, ನಿಮ್ ನಂಬರ್ ಕೊಡಿ ಎಲ್ಲ ಹಾಕಿದ್ರಿ. ಪಟ್ಟ ಬ್ಲಾಕ್ ಮಾಡಿದೆ. ಅವ್ರ ಫೋಟೋಸ್ ಅವ್ರು ಕಳ್ಸಿದ್ರ? ನೋಡಿದ್ರ ನೀವು ಫೋಟೋಗಳನ್ನ? ಬೇರೆ ಯಾರೋ ಹುಡುಗಿ ಯಾರು ಅಂತ ಯಾರಿಗೂ ಎಲ್ಲ ಸಿಗುತ್ತಲ್ಲ ಫೇಸ್ಬುಕ್ ಅಲ್ಲಿ. ನೀವು ಬೇರೆ ಫ್ರೆಂಡ್ ಇದೆ ಯಾರ್ದೋ ಹಾಕಿ ಮಾಡಿದ್ದು. ಸುಮ್ನೆ ಹಿಂಗೆ ಚಮಕ್ ಕೊಡೋಣ ಅಂತ ಮಾಡಿದ್ದು, ಕಂಟಿನ್ಯೂ ಮಾಡ್ತಾರೆ ಅನ್ನೋ ತರ ಚಮಕ್ ಕೊಡೋಣ ಅಂತ ಮಾಡಿದ್ದು. ಬಟ್ ಅದೆಲ್ಲ ಮಾಡಿದ್ವಿ. ಡೌಟ್ ಏನಿಲ್ಲ, ನಂಗೆ ಸುಮ್ನೆ ತಮಾಷೆ ಮಾಡ್ಬೇಕು ಅನ್ನೋದು ಒಂದಿತ್ತು. ಡೌಟ್ ಪಡೋದು ಮೋಸ್ಟ್ಲಿ ಇಬ್ಬರ ನಡುವೆನೂ ಆ ತರದೊಂದು ಬಂದಿರ್ಲಿಕ್ಕೆಲ್ಲ. ನಾವ್ ಯಾವಾಗ್ಲೂ ಅನ್ಕೊಂಡ್ ನಿಂಗೆ ಯಾರು ಸಿಗ್ತಾರ ಬಿಡು ಅಂತ ನಾನು, ನಿಂಗೆ ಯಾರು ಸಿಗ್ತಾರ ಬಿಡು ಅಂತ ನಾನು. ಓಕೆ, ಸಂಧ್ಯಾ ಭಟ್ ಅವರು ಇಲ್ಲೇ ಇದಾರೆ ಈಗ. ಇದಾದ್ಮೇಲೆ ಈ ತರ ಮೆಸೇಜ್ ಗಳು ಬೇರೆ ಯಾವ್ದು ಬಂದಿಲ್ಲ ಸರ್? ಬಂದಿದೆ. ಇವ್ರು ಪೂಜೆಗೆಲ್ಲ ಹೋದಾಗ ಕೆಲವು ಹೆಣ್ಮಕ್ಳು ಅಲ್ಲಿಂದೆಲ್ಲ ಯಾರ್ಯಾರಿಂದ ಫೋನ್ ನಂಬರ್ ಎಲ್ಲ ತಗೊಂಡು ಮೆಸೇಜ್ ಎಲ್ಲ ಮಾಡೋರು. ಹೇಳ್ತೀನಿ, ಆಮೇಲೆ ನಾನ್ ಬೈದು ಬ್ಲಾಕ್ ಮಾಡ್ತಿದ್ದೆ. ಇಟ್ ಇಸ್ ಲೈಕ್ ಅಂದ್ರೆ ತುಂಬಾ ಇದು ಅಂತೇನಿಲ್ಲ ನಮ್ಮಿಬ್ರ ನಡುವೆ. ಇಬ್ರಿಗೂ ಗೊತ್ತಿರುತ್ತೆ ಯಾರ ಫ್ರೆಂಡ್ಸು, ಅವ್ರ ಫ್ರೆಂಡ್ಸ್ ಯಾರು ಅಂತ ಎಲ್ಲಾರು ನಂಗೆ ಗೊತ್ತು, ನನ್ನ ಫ್ರೆಂಡ್ಸ್ ಎಲ್ಲಾರು ಅವ್ರಿಗೆ ಗೊತ್ತು. ಹಂಗಾಗಿ ಏನೋ ವಿಶೇಷವಾಗಿ ಏನೋ ಹೇಳ್ಕೊಳ್ಳುವಂಥದ್ದು ಅಥವಾ ಮುಚ್ಚಿಡುವಂಥದ್ದು ಏನು ಇಲ್ಲದೆ ಇರೋ ಕಾರಣಕ್ಕೆ ನಮಗದು ಈಸಿ. ವಿಷಯ ಏನು ಇದ್ ಮಾಡ್ಬೇಕು ಅಂತಿಲ್ಲ. ನಾವು ಒಳ್ಳೆ ರೀತಿಲೇ ಹೇಳ್ತೀವಿ. ಕೆಲವು ಹೆಣ್ಮಕ್ಳು ಮೆಸೇಜ್ ಮಾಡಿದಾಗ ನಿಂಗಿನ್ನ ಚಿಕ್ಕ ಏಜಮ್ಮ, ಸೊ ಇದು ಸರಿ ಅಲ್ಲ, ಒಂಚೂರು ಯೋಚನೆ ಮಾಡು, ಈಗಿದ್ ಸರಿ ಕಾಣತ್ತೆ ನಿನಗೆ ಮೆಸೇಜ್ ಮಾಡೋದು, ಯಾರದೋ ಇದಕ್ಕೆ ಮೆಸೇಜ್ ಮಾಡೋದು ಸರಿ ಕಾಣತ್ತೆ, ಇವ್ರಾಗಿರೋದಕ್ಕೆ ಓಕೆ, ಬಟ್ ಬೇರೆ ಯಾರಾದ್ರೂ ನಿನ್ನನ್ನು ಮಿಸ್ಯೂಸ್ ಮಾಡ್ಕೋತಾರೆ, ಹಂಗಾಗಿ ಹಿಂಗೆಲ್ಲ ಮೆಸೇಜ್ ಮಾಡ್ಬೇಡ ಅಂತ ಒಳ್ಳೆ ರೀತಿಲಿ ಹೇಳ್ಬಿಟ್ಟು ನಾವು ಬ್ಲಾಕ್ ಮಾಡ್ತೀವಿ. ಅಂದ್ರೆ ಅಲ್ಲಿ ಕೆಳಗೆ ಬರ್ತೀವಿ
ಇಲ್ಲ ಕಂಟಿನ್ಯೂ ಮಾಡಿ. ಅಲ್ಲ ಅದೆಲ್ಲ ಕಾಮನ್ ಅಲ್ವಾ, ಯಾರಿಗೋ ಒಬ್ಬರಿಗೆ ಇಷ್ಟ ಆಗೋದು, ಬಟ್ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡು ಅವ್ರಿಗೆ ರಿಪ್ಲೈ ಮಾಡಿ. ದಟ್ಸ್ ಅಂದ್ರೆ ಪಾಪ ಚಿಕ್ಕ ಮಕ್ಳು, ಇವತ್ತಿನ ಮಕ್ಕಳಿಗೆ, ಈಗಿನ ಜೆನ್ಜಿ ಕೆಟಗರಿ ಮಕ್ಳಿದಾರಲ್ಲ, ಇವ್ರಿಗೆ ಆ ಬದುಕಿನ ಸೀರಿಯಸ್ನೆಸ್ ಗೊತ್ತಿಲ್ಲ. ನಮಗೆ ಶಾಕ್ ಆಗುತ್ತೆ. ನಾವು ತುಂಬಾ ಸಲ ಅನ್ಕೋತೀವಿ, ಏನ್ ಇಷ್ಟೊಂದು ಫಾರ್ವರ್ಡೆಡ್ ಆಗಿ ಏನ್ ಯೂಸ್ ಇದು. ಇವತ್ತಿಗೆ ಕೆಲವು ಸೈಕಾಲಜಿನಲ್ಲಿ ಒಂದಷ್ಟು ಕಾನ್ಸೆಪ್ಟ್ ಬಂದಿದೆ, ಶುಗರ್ ಡ್ಯಾಡಿ ಅನ್ನೋ ತರದೆಲ್ಲ ಕೆಲವು ಕಾನ್ಸೆಪ್ಟ್ ಗಳನ್ನೆಲ್ಲ ನೋಡಿದಾಗ ಭಯ ಆಗುತ್ತೆ, ಎಲ್ಲಿ ಹೋಗಿದೆ ನಮ್ಮ ಸಮಾಜ. ಶುಗರ್ ಡ್ಯಾಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಸೈಕಾಲಜಿನಲ್ಲಿ. ತುಂಬಾ ತಂದೆ ವಯಸ್ಸಿನ ಇದ್ರವ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ಚಿಕ್ಕ ಮಕ್ಳು, ಜಸ್ಟ್ ಫಾರ್ ದ ಮೆಟೀರಿಯಲಿಸ್ಟಿಕ್ ಇದ್ರ ಆಸೆಗೋಸ್ಕರ. ಅದನ್ನೆಲ್ಲ ನೋಡಿದಾಗ ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ. ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಈ ಲಕ್ಸುರಿನೆಸ್ ಅನ್ನೋದು ಎಷ್ಟು ಪ್ರಭಾವ ಬೀರ್ತಿದೆ. ಇದೆಲ್ಲ ನಿಲ್ಬೇಕು. ಅದು ಎಷ್ಟು ದೊಡ್ಡ ಕಂಟಕ ನಮ್ಮ ಸಮಾಜಕ್ಕೆ ಅನ್ನೋದು ಗೊತ್ತಿಲ್ಲ. ನಾವೆಲ್ಲ 20-25 ವರ್ಷದಿಂದ ಎಲ್ಲ ಫಾರಿನ್ ಅಲ್ಲಿ ಇರೋದು, ಇಂಡಿಯಾಗ್ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಭಾರತಕ್ಕೆ ಬಹಳ ಸುಲಭವಾಗಿ ಆಹಾರ ಬಂದಿದೆ. ಪದ್ಧತಿ ಚೇಂಜ್ ಆದ ಹಾಗೆ ಮನಸ್ಥಿತಿಗಳು ಚೇಂಜ್ ಆಗ್ತವೆ. ಮನಸ್ಥಿತಿ ಮತ್ತೆ ಆಸೆ ಎಲ್ಲವೂ ಎಲ್ಲವೂ ಬದಲಾಗ್ತಾ ಇದೆ ಅಂತ. ಮಕ್ಕಳ ತಪ್ಪಲ್ಲ ಅದು, ಅದೇ ವಾತಾವರಣ ಇಡೀ ಸಮಾಜದ ಕಾರಣ ಹೋಗ್ತಾ ಇದೆ ನೋಡಿ. ಲಿವಿಂಗ್ ರಿಲೇಶನ್ಶಿಪ್ ಎಲ್ಲ ನಮ್ಮ ಸಮಾಜದಲ್ಲಿ ಮುಂಚೆ ಇರ್ಲಿಲ್ಲ, ಈಗ ನೋಡಿ ಅದೆಲ್ಲ ಹುಟ್ಕೊಂತ ಇದೆ. ಅಂದ್ರೆ ತುಂಬಾ ಸಲ ನಮಗೂ ಅನ್ಸುತ್ತೆ ಈ ರಿಲೇಶನ್ಶಿಪ್ ಗಳನ್ನ ಸಿಚುವೇಶನ್ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವರು ಉಪಯೋಗಿಸ್ಕೊಳ್ಳುವಂಥದ್ದು. ಒಂದು ನಿಜವಾದ ಜಿನೈನ್ ಸಂಬಂಧ ಹೊರಗಡೆ ಇರುತ್ತೆ, ಇನ್ಯಾವುದೋ ಕಾರಣಕ್ಕೆ ಇನ್ನೊಂದು ಸಂಬಂಧ ಇಟ್ಕೊಳ್ಳೋದು, ಹೊರಗಡೆ ತೋರ್ಪಡಿಕೆಗೆ ಒಂದು ರಿಲೇಶನ್ಶಿಪ್ಪು, ಮದುವೆ ಆಗಕ್ಕೆ ಒಂದು ರಿಲೇಶನ್ಶಿಪ್ಪು, ಆ ತರದ ಮನಸ್ಥಿತಿಗಳೆಲ್ಲ ನೋಡುವಾಗ ಆಶ್ಚರ್ಯ ಆಗುತ್ತೆ. ನಾವು ಅನ್ಕೋತಿರ್ತೀವಿ ನಾವೆಲ್ಲ ಚಿಕ್ಕ ಚಿಕ್ಕ ಊರಲ್ಲಿ ಇರೋ ಕಾರಣಕ್ಕೆ ನಮ್ಗಿದೆಲ್ಲ ತುಂಬಾ ಅಪರಾಧ ಅಂತ ಕಾಣುತ್ತೋ ಏನೋ, ದೊಡ್ಡ ಸಿಟಿಗಳೆಲ್ಲ ದನ್ಸಲ್ವೇನೋ ಅಂತ. ಬಟ್ ಇವತ್ತಿಗೂ ನಮ್ಗೆ ಆ ವಿಷಯದಲ್ಲಿ ಒಂದು ಕ್ಲಾರಿಟಿ ಅಂತ ಯಾವತ್ತೂ ಸಿಕ್ಕಿಲ್ಲ, ಯಾಕೆ ಹಿಂಗ ಆಗುತ್ತೆ ಅಂತ. ಬಟ್ ಸಮಾಜ ಬದಲಾಗಬೇಕು ಆ ವಿಷಯ. ನೀವಿನ್ನೂ ಒಂದ್ ವಿಂಟೇಜ್ ಲೆವೆಲ್ ಇದೀರ ಮ್ಯಾಮ್, ದಟ್ಸ್ ಬ್ಯೂಟಿಫುಲ್. ಹಂಗೆ ಇರಿ. ಇವತ್ತಿನ ಪ್ರೀತಿ ಎಲ್ಲ ತುಂಬಾ ಕೆಟ್ಟೋಗ್ಬಿಟ್ಟಿದೆ, ಅದು ಇಟ್ಸ್ ನಾಟ್ ಪ್ಯೂರ್. ನೀವು ಹೇಳಿದ್ರಲ್ಲ ಆಗ್ಲೇ, ಮೊಬೈಲ್ ಫೋನ್ಗಳು ನಾವ್ ಏನೇ ಭಯ ಇಲ್ಲದೆ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ ಅಂತ, ಇವತ್ತು ಆ ಮೊಬೈಲ್ ಫೋನ್ಗಳಿಗೆ ಹೇಳಿದ್ರೆ ಜಗಳ ಬ್ರೇಕಪ್ ಆಗ್ಬಿಡುತ್ತೆ. ನಾನು ನೋಡಿದೀನಿ, ಪಾಸ್ವರ್ಡ್ ಕೊಡೋದಕ್ಕೂ ಇದಾಗುವಂತದ್ದು. ಅದ್ರಲ್ಲಿ ಏನಿದೆ ಅಂತ ಅಷ್ಟು ನಾವು ಅದೇ ಯೋಚನೆ ಮಾಡ್ತಿದ್ದಾರೆ. ಈಗ ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀರಿ ಅಂತ ಆದ್ಮೇಲೆ ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಿ ಅನ್ನೋದು ಗೊತ್ತಿರ್ಬೇಕು. ಅದೇನು ಅನುಮಾನ ಅನ್ನೋಂಥದ್ದಲ್ಲ, ಅದು ಇಬ್ರಿಗೂ ಗೊತ್ತಿದ್ದಾಗ ಮಾತ್ರ ಅದೊಂದು ಒಳ್ಳೆ ಸಂಬಂಧ ಆಗುತ್ತೆ. ಬಿಟ್ಟಿಲ್ಲ ಅಂದ್ರೆ ಮತ್ತೆ ಲವ್ಗೆ ಅರ್ಥ ಇಲ್ಲ. ಹೌದು, ನಿಜ. ಅಹಂ ಹೋದ್ರೆ ಅಲ್ಲ ಪ್ರೀತಿ ಅಂತ ಬರೋದು, ಅಹಮೇ ಹೋಗುದಿಲ್ಲ ಅಲ್ಲಿ. ನಿಮ್ದು ಇಟ್ಸ್ ವೆರಿ ಪ್ಯೂರ್ ಮ್ಯಾಮ್. ಈ ತರ ಎಲ್ಲ ನಾವು ನೋಡೋದು ತುಂಬಾ ಕಮ್ಮಿ. ಈಗ ನಾವು ಬಹಳಷ್ಟು ಜನನ ಮೀಟ್ ಆದಾಗ, ಪರಿಚಯ ಆದಾಗ, ಅವ್ರುಗಳು 1 ಬ್ರೇಕಪ್ 2 ಬ್ರೇಕಪ್ 3 ಬ್ರೇಕಪ್ 4 ಈ ತರ ಹಲವಾರು ಬ್ರೇಕಪ್ ಗಳಿರುವಂತ ಕಥೆಗಳನ್ನ ಕೇಳ್ತೀವಿ. ಅಂಡ್ ಯಾವ ಜನರೇಷನ್ ನಾವಿದೀವಿ ಅಂದ್ರೆ ಪ್ರೀತಿ ಮೇಲೆ ನಂಬಿಕೆನೇ ಇಲ್ಲ, ಆ ಒಂದು ಜನರೇಷನ್ ನಾವಿದೀವಿ. ಇಂಥ ಒಂದ್ ಒಳ್ಳೆ ಜೋಡಿಗಳು ಇನ್ನಷ್ಟು ಜನಕ್ಕೆ ಪರಿಚಯ ಆದಾಗ ಎಲ್ಲೋ ಪ್ರೀತಿ ಬಗ್ಗೆ ಇನ್ನಷ್ಟು ನಂಬಿಕೆಗಳು ಹುಟ್ಕೊಳಕ್ ಆಗತ್ತೆ. ಅಂಡ್ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಮೆಸೇಜ್ ಮಾಡಿದಾಗ ಐ ಹೋಪ್ ನೀವು ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತೀರಾ ಅವರಿಗೆಲ್ಲ. ಡೆಫಿನೆಟ್ಲಿ. ಅಂಡ್ ನಮಗೆಲ್ಲ ಹೆಂಗೆ ಅಂದ್ರೆ ನಾವೆಲ್ಲ ರವಿ ಬೆಳಗೆರೆ ಅವರ ಅದನ್ನೆಲ್ಲ ಓ ಮನಸ್ಸೆ ಅದನ್ನೆಲ್ಲ ರೆಕಾರ್ಡಿಂಗ್ಸ್ ಕೇಳಿ, ಪುಸ್ತಕಗಳನ್ನು ಓದಿ ಪ್ರೀತಿ ಬಗ್ಗೆ ಕಲ್ಪನೆ ಕಟ್ಕೊಂಡವ್ರು ನಾವು. ರವಿ ಬೆಳಗೆರೆ ಅವ್ರ ಬಗ್ಗೆ ಒಂದಷ್ಟು ಪರ ವಿರೋಧಗಳು ಇಷ್ಟೇ ಇರ್ಬೋದು, ಬಟ್ ವೈಯಕ್ತಿಕವಾಗಿ ರವಿ ಬೆಳಗೆರೆ ಅವರಿಗೆ ಪ್ರೀತಿಯ ಬಗ್ಗೆ ಇದ್ದ ಪರಿಕಲ್ಪನೆ ಇದೆಲ್ಲ ತುಂಬಾ ದೊಡ್ಡದು. ಅಂತ ಬರಹಗಾರರು ಇವತ್ತು ಸಿಗಲ್ಲ. ನಾವು ಅದನ್ನ ನಮ್ಮ ಚಿಕ್ಕ ಚೈಲ್ಡ್ಹುಡ್ ಮತ್ತೆ ನಮ್ಮ ಏನು ಟೀನೇಜ್ ಇತ್ತಲ್ಲ, ಆವಾಗ ನಮ್ಗೆ ರವಿ ಬೆಳಗೆರೆ ಅಂತ ಒಬ್ಬ ಒಳ್ಳೆ ಬರಹಗಾರ ಸಿಕ್ಕಿದ್ರು. ಸೊ ಅವ್ರು ಹೇಳೋರು, ನಿಮ್ಗೆ ಮದುವೆ ಆಗೋ ತನಕ ಕಾಯ್ಬೇಕು, ನೀವು ಒಂದು ಒಳ್ಳೆ ಒಂದು ಬಾಂಧವ್ಯ ಬೆಳಿಬೇಕು ಅಂತಂದ್ರೆ ಒಂದ್ ಕೈ ಹಿಡ್ಕೊಳ್ಳೋದ್ರಲ್ಲಿ ಒಂದು ಫೀಲ್ ಇರುತ್ತೆ, ಅದಕ್ಕೋಸ್ಕರ ನೀವು ವರ್ಷಗಟ್ಲೆ ಕಾಯ್ಬೇಕು ಅಂತೆಲ್ಲ. ಅದು ಈಗಲೂ ಸ್ಟಿಲ್ ನಾವ್ ಆ ರೆಕಾರ್ಡಿಂಗ್ಸ್ ಕೇಳ್ತಾ ಇರ್ತೀವಿ. ಅವಾಗ ನಾವೆಲ್ಲರೂ ದೂರ ಹೋಗ್ಬೇಕಾದ್ರೆ ಕಾರಲ್ಲಿ ರವಿ ಬೆಳಗೆರೆ ಅವರದ್ದು ಇದು ಹಾಕೊಂಡು ಹೋಗ್ತೀವಿ. ಅವ್ರು ಹೇಳ್ತಾರೆ, ಮೈ ಡಿಯರ್ ಚಿಲ್ಡ್ರನ್ಸ್ ಕೇಳಿ, ಪ್ರೀತಿ ಅಂದ್ರೆ ಅದು ಮೆಟೀರಿಯಲಿಸ್ಟಿಕ್ ಅಲ್ಲ, ಅದೊಂದು ಬರೀ ಅಟ್ರಾಕ್ಷನ್ ಅಲ್ಲ, ಅದಕ್ಕೆ ನೀವು ಕಾಯ್ಬೇಕು, ಎಲ್ರ ಒಪ್ಪಿಗೆ ಬರಬೇಕು, ನೀವೊಂದು ಸುಮ್ಮನೆ ಒಂದು ಕೈ ಹಿಡ್ಕೊಂಡ್ರು ಕೂಡ ಅದಕ್ಕೊಂದು ಅದ್ರ ಒಳಗಡೆ ಒಂದು ಭಾವನೆ ಹುಟ್ಕೊಳ್ಬೇಕು ಅಂತ. ಸೊ ಅದನ್ನೆಲ್ಲ ನೋಡಿ ಆ ತರದ ಪರಿಕಲ್ಪನೆಯ ಪ್ರೀತಿಯನ್ನ ಅನುಭವಿಸ್ಬೇಕು ಅಂತ ಕಾದವರು. ಹಂಗಾಗಿ ಬಹುಶಃ ಇವತ್ತಿನ ಜನರೇಷನ್ ಅಲ್ಲಿ ಆ ತರ ಸಿಗದೆ ಇರೋ ಕಾರಣಕ್ಕೂ ಏನು ಅಂತಹ ಬರಹಗಾರರು ಇಲ್ಲ. ಆ ತರದ ಈಗ KS ನರಸಿಂಹಸ್ವಾಮಿ ಅಂತ ಪ್ರೇಮ ಬರಹ ಬರೆಯುವಂತ ಕವಿಗಳು, ಪ್ರೀತಿನ ವರ್ಣನೆ ಮಾಡೋರು ಈ ರೀತಿ ಎಲ್ಲ ಇದೆ. ಹಂಗಾಗಿ ಮೋಸ್ಟ್ಲಿ ಆ ಭಾವನೆ ಹೋಗ್ತಾ ಇದೆಯಾ. ಬೌದ್ಧಿಕತನ ಇಲ್ಲ ಯಾರಿಗೂ. ಈಗ ನೀವೇ ನೋಡಿ, ಕಮೆಂಟ್ ಅಲ್ಲಿ ಬಂದಿರ್ತದೆ ನೋಡಿ, ಬೌದ್ಧಿಕತನ ಎಷ್ಟಿದೆ ಅಂತ. ಹೌದು, ಅದೇ ಅಂತದ್ ಬೇಡ, ಬೇರೆನೆ ಇದೆ ಈಗ. ಅಂಡ್ ಇವತ್ತಿನ ಸೋಷಿಯಲ್ ಮೀಡಿಯಾ ಲೈಫ್, ಐ ಮೀನ್ ಸೋಷಿಯಲ್ ಮೀಡಿಯಾದ ಇವತ್ತಿನ ಎಲ್ರು ಕವಿಗಳೇ ಈಗ, ಎಲ್ರು ಕವಿಗಳೇ. ಆದ್ರೆ ಆ ಕವಿತ್ವ ಕೇಳಕ್ಕಾಗಲ್ಲ. ಅಂಡ್ ಇವತ್ತಿನ ಸೋಷಿಯಲ್ ಮೀಡಿಯಾದ ಒಂದು ಈ ಫ್ಲೋನ ನೋಡೋದು ನಿಮ್ಗೆ ಹೆಂಗ್ ಅನ್ಸುತ್ತೆ ಮ್ಯಾಮ್? ಸೊ ಎಷ್ಟೊಂದು ವರ್ಷ ಕಷ್ಟಪಟ್ಟಿರ್ತಾರೆ, ಅವರು ಒಂದು ಸ್ಟೇಜ್ ರೀಚ್ ಆಗಕ್ಕಾಗಲ್ಲ.
ಯಾರಿಗೋ ಬಂದು ಒಂದ್ ಏನೋ ರಿವ್ಯೂ ಹೇಳಿದ ತಕ್ಷಣ ನಮ್ಗೆ ಅದು ಕ್ರಿಂಜ್ ಅಂತ ಅನ್ಸುತ್ತೆ. ಬಟ್ ನಿಮಗೆ ಇವತ್ತಿನ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಲೈಫ್ ನೋಡಿದಾಗ ಹೆಂಗ್ ಅನ್ಸುತ್ತೆ ಈ ಜನ? ನಮಗ್ ತಾಗದೇ ಇಲ್ಲ, ಅಂಟದೇ ಇಲ್ಲ. ನಾವೆಲ್ಲ ಕಾಮಿಡಿ ತಗೊಂತೀವಿ. ತುಂಬಾ ನೆಗೆಟಿವ್ ಆಗಿ ಯಾರೋ ಒಬ್ಬ ಬೈದಿರ್ತಾನೆ, ನಾವಿಬ್ರು ಕುತ್ಕೊಂಡು ನೋಡು ಇವ್ನ್ ಬೈದ ಅಂತ ಅಲ್ಲ ನಾವ್ ಎಂಜಾಯ್ ಮಾಡ್ತೀವಿ. ಖುಷಿ ಏನ್ ಗೊತ್ತಾ, ನಮ್ಗೋಸ್ಕರ ಸಮಯ ಕೊಡ್ತಾರಲ್ಲ ಅಂತ. ಅಲ್ಲ ಕೆಲವು ಜನ ಹೇಳ್ತಾರೆ ನಿನ್ನನ್ನೇ ಅವನ್ ಕೇಳಿದ್ನು ಅಂತ. ಅವನಿಗೆ ಕಮೆಂಟ್ ಹಾಕ್ಲಿಕ್ಕೆ ಯಾರು ಹೇಳಿದ್ರು? ನೋಡ್ಕೊಂಡು ಅವ್ನ್ ಕಮೆಂಟ್ ಕಮೆಂಟ್ ಹಾಕಿರ್ತಾನೆ ನಿನ್ನ ಹತ್ರ ಯಾರು ಕೇಳಲಿಲ್ಲ ಅಂತ. ನಿನ್ನ ಹತ್ರ ಯಾರು ಕೇಳಲಿದೆ, ನೀನ್ ಕಮೆಂಟ್ ಹಾಕಿದ್ದೆ ಅಂತ. ಅಂದ್ರೆ ನಾವು ನೆಗೆಟಿವ್ ಕಮೆಂಟ್ಸ್ ಗಳನ್ನ ತುಂಬಾ ಎಂಜಾಯ್ ಮಾಡ್ತೀವಿ. ತುಂಬಾ ಅದೇ ಆ ಸಣ್ಣ ಏಜ್ ನಮ್ಗೆ ಮೆಚುರಿಟಿ ಬಂದಿದ್ದು ಕಾರಣಕ್ಕೋ ಏನೋ, ನನಗೂ ತುಂಬಾ ಕಾಲೇಜ್ ಡೇಸ್ ಇಂದ ನಾನು ಸಂಘಟನೆಯಲ್ಲಿ ಇದ್ದ ಕಾರಣಕ್ಕೆ ಅವಾಗಿಂದ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೆಗೆಟಿವ್ ಕಮೆಂಟ್ಸ್ ಅವರಿಗೆ ಗೊತ್ತಿಲ್ಲ, ಅವರ ಸಮಯ ವ್ಯರ್ಥ ಮಾಡ್ತಿದ್ದಾರೆ ಅಂತ. ಅವ್ರು ಏನ್ ಸಾಧಿಸುದಿಲ್ಲ ಅಷ್ಟೇ, ಅದ್ರಲ್ಲೇ ಇರ್ತಾರೆ, ಹಂಗೆ ಇರ್ತಾರೆ ಅವರು. ಬಟ್ ನಮಗದು ಇಷ್ಟ. ನಂಗೆ ಯಾವಾಗಲೇ ಇರ್ತಾರೆ. ಅಂಡ್ ನಂಗೆ ಯಾವಾಗ್ಲೂ ಹೇಳೋರು, ಫಸ್ಟ್ ನಂಗೆ ತುಂಬಾ ಬೇಜಾರಾಗದ. ಅವಾಗ ಶ್ರೀಕಾಂತ್ ಯಾವಾಗ್ಲೂ ಹೇಳೋರು, ನೆಗೆಟಿವ್ ಕಮೆಂಟ್ಸ್ ಯಾರ ಮೇಲೆ ಮಾಡ್ತಾರೆ ಅಂದ್ರೆ ಹಣ್ಣಿರೋ ಮರಕ್ಕೆ ಕಲ್ಲೊಡಿತಾರೆ. ಸೊ ಮಾರ್ಕೆಟ್ ಅಲ್ಲಿ ಓಡೋ ಕುದುರೆ ಬಗ್ಗೆನೇ ಜನ ಮಾತಾಡ್ತಾರೆ. ನೀನ್ ಓಡ್ತಾ ಇದೀಯಾ, ಹಂಗಾಗಿ ನಿನ್ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಜನ ಹಾಕ್ತಾರೆ. ಅದು ಅದನ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ. ಅದು ಹೀಗ್ ನೋಡಿದ್ರು ಒಂದು ಕಮೆಂಟ್, ಹೀಗ್ ನೋಡಿದ್ರು ಒಂದು ಕಮೆಂಟ್, ತಾಳಿ ಒಳಗಾಕಿದ್ರೆ ತಾಳಿ ಹಾಕ್ಲಿಲ್ಲ ಅಂತ ಒಂದು ಕಮೆಂಟ್, ತಾಳಿ ಹೊರಗೆ ಹಾಕಿದ್ರೆ ನಮ್ ಬೆಂಗಳೂರು ಕಡೆ ತಾಳಿ ಹೊರಗೆ ಹಾಕಲ್ಲ ಅದಕ್ಕೊಂದು ಕಮೆಂಟ್. ಹೌದು, ಇವ್ರು ನೋಡಿದ್ರೆ ಇಲ್ಲಿ ನೈಟಿ ಹಾಕೊಂಡು ತಾಳಿನೇ ಇದೆ ಕರಿಮಣಿನೇ ಹಾಕಲ್ಲ. ಅಂದ್ರೆ ಜನಕ್ಕೆ ಹೆಂಗಿದ್ರು ಕಷ್ಟ ಅಂತ, ಅಂದ್ರೆ ಹೆಂಗಿದ್ರು ದೃಷ್ಟಿಕೋನದಲ್ಲಿ ಶ್ರೀಕಾಂತ್ ನಾಯಕ್ ಇದ್ದವ ಶ್ರೀಕಾಂತ್ ಕಶ್ಯಪ್, ಇವನಿಗೆ ದೀಕ್ಷೆ ಆದದ್ದು ಹೇಗೆ? ನನ್ನ ಗೋತ್ರ ಕಶ್ಯಪ್, ಅದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಶ್ಯಪ್ ಅಂತ ಆಗಿದೆ. ಕೆಲವು ಜನ ಭಗತ್ ಸಿಂಗ್ ಅಂತ ಆಗ್ತಾರೆ, ಭಗತ್ ಸಿಂಗ್ ನ ಮಗ ನಾವು ಅಲ್ವಾ? ಯೂಶುವಲಿ ಇರುತ್ತೆ. ಏನ್ ವಿಚಾರ ಸರ್ ಅದು? ಶ್ರೀಕಾಂತ್ ಅಲ್ಲ, ನಮ್ದು ಶ್ರೀಕಾಂತ್ ನಾಯಕ್, ಸರ್ನೇಮ್ ನಾಯಕ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಶ್ರೀಕಾಂತ್ ಕಶ್ಯಪ್ ಅಂತ ಹಾಕಿದ್ದೇನೆ. ಗೋತ್ರದಲ್ಲಿ ಹುಟ್ಟಿರೋದು, ಕಶ್ಯಪ ಗೋತ್ರ ಕಶ್ಯಪ್ ಅಂತ ಹಾಕಿದ್ದೇನೆ. ಯಾರೋ ಅವನ ಅದ ಒಂದು ಅರ್ಧ ಗಂಟೆ ವಿಡಿಯೋನೇ ಮಾಡಿದೆ ನನ್ನ ಮೇಲೆ, ಏನೋ ಸಾಧನೆ ಮಾಡಿದಾಗೆ. ಕಶ್ಯಪ್ ಹೇಗಾದ್ರು ಅವನಿಗೆ ದೀಕ್ಷೆ ಕೊಟ್ಟವ್ರು ಯಾರು? ಕಶ್ಯಪ್ ಅನ್ನೋದು ಗೋತ್ರದ ಹೆಸರು, ಸರ್ನೇಮ್ ಅದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ. ಅದಕ್ಕೆ ದೀಕ್ಷೆ ಕೊಡುವಂತದ್ದು ಏನಿಲ್ಲ. ದೀಕ್ಷೆ ಆಗ್ಲಿಕ್ಕೆ ನಾನೇನು ಸನ್ಯಾಸ ಸ್ವೀಕರಿಸಿದಲ್ಲ, ನಾನು ಸಂಸಾರಿ ಆದದಿಲ್ಲಿ ದೀಕ್ಷೆ ತಗೊಳ್ಳಿಕ್ಕೆ. ಆ ಪೆಂಗನಿಗೆ ಅರ್ಥ ಆಗ್ಬೇಕು ಅದು. ಸೊ ಅದಾದ್ಮೇಲೆ ವಿಡಿಯೋ ಮಾಡಿ ಹಾಕಿ, ಇವಾಗ್ಲೂ ಹಂಗೆ ಇರ್ಲಿ. ಹೇಳಿದ್ದು ಜನಗಳಿಗೆ ಒಂದು ಮೆಂಟಾಲಿಟಿ ಇರ್ತದಲ್ಲ, ಏನು ಅಂತ. ದೀಕ್ಷೆ ತಗೊಂಡ ನಾನು ಸನ್ಯಾಸಿ ಅಂತ ಅನ್ಕೊಂಡಿದ್ದಾರೆ. ನಾನು ಜುಟ್ಟು ಮತ್ತೆ ಗಡ್ಡ ಬಿಟ್ಟು ನೋಡಿದ್ರೆ ಅವ್ರೇನು ದೀಕ್ಷೆ ತಗೊಂಡು ಸನ್ಯಾಸಿ ಆಗದ ಅಂತ ಅನ್ಸಿದ್ದಾರೆ. ನಾನು ಸಂಸಾರಿ ಅಂತ ಹೇಳಿಕ್ಕೆ ಅಷ್ಟೇ. ಪಂಚೆ ಹೊಡ್ಕೊಂಡವರೆಲ್ಲ ಸನ್ಯಾಸಿಗಳಲ್ಲ. ಕೇರಳದಲ್ಲಿ 90% ಜನ ಪಂಚೆ ನೋಡ್ತಾರೆ. ನಮ್ಗೆ ಅದೇ ಪ್ರಭಾವ. ನಮ್ಗೆ ಕೇರಳ ಸ್ವಲ್ಪ ಹತ್ರ, ನಮ್ ತುಳುನಾಡಲ್ಲಿ ಆಲ್ಮೋಸ್ಟ್ ಒಂದು ಎಲ್ಲರೂ 90% ಜನ ಪಂಚೆ ಹೊಡ್ತಾರೆ. ಅದನ್ನ ನೋಡಿ 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 ಪಂಚೆ ಮೇಲೆ ಆಸಕ್ತಿ ಅಷ್ಟೇ. ಆದ್ರೂ ಲೈಕ್ ಅವ್ರನ್ನ ಮದ್ವೆ ಎಲ್ಲ ಆದ್ಮೇಲೆ ಇನ್ನಷ್ಟು ಮೆಸೇಜ್ಗಳು ನಿಮ್ ಬಗ್ಗೆ ವಿಡಿಯೋಗಳು ಜಾಸ್ತಿನೇ ಅಲ್ವಾ? ನನ್ ಬಗ್ಗೆ ಹೆಚ್ಚು ಮಾಡ್ಲಿಲ್ಲ, ಅದೇ ಒಂದು ಕೆಲವು ಮಾತ್ರ. ಏನೋ ನೆಗೆಟಿವ್ ಮಾತಾಡ್ಬೇಕಲ್ಲ ಅಂತ. ಯಾವ್ದು ಸಿಗಿಲ್ಲ ಅಂದ್ರೆ ಇದೊಂದು ಸರ್ನೇಮ್ ಇಟ್ಕೊಂಡು ಜಾತಿ. ಇವರು ಯಾರು ಇದು ಜಾತಿ ಬಗ್ಗೆ ಮಾತಾಡೋ ಯಾರು ಗೊತ್ತಾ? ಸಮಾನತಾವಾದಿಗಳು. ಸಮಾನತಾವಾದಿಗಳೇ ಜಾತಿ ಬಗ್ಗೆ ಮಾತಾಡೋದು. ಜಾತಿಯ ಯೋಚನೆಯೇ ಯೋಚನೆ ಇಲ್ಲದವ್ರು ನಮ್ಗೆಲ್ಲ ಜಾತಿ ಬಗ್ಗೆ ನೆನಪಿಸೋದು. ಮತ್ತ ಅವ್ರ ಜಾತಿ ಇಲ್ಲದ ಸಮಾಜ ಕಟ್ಟಬೇಕು ಅಂತ ಮಾತಾಡ್ತಾರೆ ಅಷ್ಟೇ. ಬಟ್ ಜಾತಿ ಬಗ್ಗೆನೇ ಮಾತಾಡ್ತಾ ಹೋಗ್ತಾರೆ. ಹೆಂಗೋ ಒಂದು ಒಟ್ನಲ್ಲಿ ನಮ್ಮಲ್ಲಿ ಇಲ್ಲ, ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಜಾತಿಯ ಇದೇ ಇಲ್ಲ, ಎಲ್ಲರೂ ಇದ್ದೇವೆ ನಮ್ಮಲ್ಲಿ. ಎಲ್ಲಾ ಕಮ್ಯುನಿಟಿಯ ಫ್ರೆಂಡ್ಸ್ ಇದಾರೆ ನಮ್ಗೆ. ಎಲ್ಲ ಒಬ್ಬೊಬ್ರು ಒಂದೊಂದು ಕಮ್ಯುನಿಟಿ. ನಿಮ್ಗೆ ಸಿಕ್ಕಿದ್ರೆ ಈ ಸೌತ್ ಕೆನರಾದಲ್ಲಿ ಇಂತ ಕಮ್ಯುನಿಟಿ ಅವ್ರು ಇಲ್ಲ ಅಂತಿಲ್ಲ, ನಮ್ಗೆ ಎಲ್ಲಾ ಫ್ರೆಂಡ್ಸ್ ಇದಾರೆ. ವೆಜಿಟೇರಿಯನ್ಸ್ ಒಟ್ಟಿದೆ, ನಾನ್ ವೆಜಿಟೇರಿಯನ್ಸ್ ಒಟ್ಟಿದೆ, ಅದ್ರಲ್ಲಿ ಏನು ಭೇದ ಭಾವ ಇಲ್ಲ. ಬಟ್ ಸ್ಟಿಲ್ ಜನ ಹೆಂಗನ್ನ ಸರ್, ಏನೋ ಒಂದ್ ವಿಚಾರ ಬೇಕು ನಿಮ್ ಬಗ್ಗೆ. ಅಂಡ್ ನಿಮ್ಮ ವಿಡಿಯೋ ಮಾಡಕ್ಕೆ ಒಂದ್ ಅವರ್ ಟೈಮ್ ಸ್ಪೆಂಡ್ ಮಾಡಿರ್ತಾನ ಆ ಹುಡುಗ. ನಿಮ್ಗೋಸ್ಕರ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದಾನಲ್ವಾ? ಅವನಿಗೆ ಎಷ್ಟೋ ವ್ಯೂಸ್ ಆಗಿರುತ್ತೆ. ಇಟ್ಸ್ ಓಕೆ, ನೆಗೆಟಿವ್ ಅಲ್ಲ, ಅವನಿಗೆ ಒಂದು ಮಾಹಿತಿ ಬೇಕು ಅಂತ ಒಂದು ಮಾಡೋದಿರ್ಲಿ. ಏನೋ ಒಟ್ಟೊಂದು ಬಾಯಿ ಬಂದಾಗಿ ಮಾಡಬಾರ್ದು, ಅದು ತಪ್ಪದು. ಅಂದ್ರೆ ಜನಗಳಿಗೆ ಕೆಲವು ಜನ ಗೊತ್ತಿರೋದಿಲ್ಲ ಏನಂತ. ಅದನ್ನ ಸರಿಯಾದ ಮಾಹಿತಿ ಕೊಡ್ಬೇಕು. ಇರ್ಲಿ, ಏನೋ ಆಗಿದೆ ಅದನ್ನ ಮಾಡ್ಲಿ, ನಮ್ಗೆ ಬೇಜಾರಿಲ್ಲ. ಏನೋ ನೆಗೆಟಿವ್ ಇದೆ ನಮ್ಮಲ್ಲಿ, 100 ನೆಗೆಟಿವ್ ಇದೆ, ಅದನ್ನ ಹಾಕ್ಲಿ. ತಪ್ಪು ಈ ದೀಕ್ಷೆಗಾಗಿದೆ, ಅದಾಗಿದೆ, ಇದು ಯಾರು ಕೊಟ್ಟದ್ದು,
ಅದು ಕೊಟ್ಟದಲ್ಲ ದೀಕ್ಷೆ. ನಮ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೊಬ್ರು ಬಂದು ಕೊಡ್ತಾರೆ, ನಾನು ಈ ಪೇಪರ್ ಅಲ್ಲಿ ಹಾಕ್ಬೇಕು ಅದನ್ನು. ಅದೆಲ್ಲ ಅಸಂಬದ್ಧ ಅದು. ಅಂದ್ರೆ ಹಾಫ್ ಬೇಕ್ಡ್ ಜನಗಳು ಜಾಸ್ತಿ ಇದಾರೆ ನಮ್ಮಲ್ಲಿ. ಎಲ್ಲ ಅರ್ಧಂಬರ್ಧ ತಿಳ್ಕೊಂಡಿರೋರು ಸುಮ್ನೆ ಫೇಸ್ಬುಕ್ದು ವಾಟ್ಸಪ್ ಅಲ್ಲಿ ಬಂದಿರೋದ್ನೆಲ್ಲ ಓದ್ಕೊಂಡು ಇದೇ ನಿಜ, ಇಷ್ಟೇ ಪ್ರಪಂಚ ಅಂತ ಅನ್ಕೊಂಡಿರೋರೆ ತುಂಬಾ ಜನ ಇದೆ. ಈಗ ನಾನ್ ಬಿಗ್ ಬಾಸ್ ನಲ್ಲಿ ಇರ್ಬೇಕಾದ್ರೆ ನಾನು ಅದನ್ನ ಪೂಜೆ ಮಾಡ್ಕೊಂಡಿದ್ದೆ. ಅದ್ ನಮ್ ಊರಲ್ಲಿಲ್ಲ, ನಮ್ಮೂರಲ್ಲಿ ಆ ಪದ್ಧತಿ ಇಲ್ಲ, ಹಿಂದೂ ಧರ್ಮದಲ್ಲಿ ಆ ಪದ್ಧತಿ ಇಲ್ಲ, ಹಂಗಿಲ್ಲ, ಕುಂದಾಪುರ ಕಡೆ ಇಲ್ಲ, ಯಾರು ಎಲ್ಲ ಅಧ್ಯಯನ ಅಂದ್ರು. ಮಾಡಿದ್ದಾರೆ? ಹಿಂದೂ ಧರ್ಮದ ಹಾಳಾಗಲ್ಲ ಯಾರಿಗ್ ಗೊತ್ತು? ಎಲ್ಲೋ ಇರ್ಬೋದು, ಸಾಗರ ಅದನ್ನ ಅದು. ಆ ಹುಡುಕಿ ಪದ್ಧತಿಗಳು ತುಂಬಾ ಇದೆ. ಇರ್ಬೋದು. ಅದನ್ನ ಭಾರತದಿಂದಲೇ ಇಡೀ ಜಗತ್ತು ಅದನ್ನ ಹಾ. ಕಲಿತಾ ಇದೆ. ಸೊ ಅದ್ರ ಬಗ್ಗೆ ಗೊತ್ತಿಲ್ದೇನೆ ಮಾತಾಡೋರೆ ತುಂಬಾ ಜನ ಅಂತ. ಹೌದು, ಆ ಪೂಜೆ ನೀವು ಇಟ್ ಮಾಡ್ಕೊತೀರಾ ಇಸ್ ವೆರಿ ಸೀರಿಯಸ್. ಅದು ಆರಾ ಕ್ಲೆನ್ಸಿಂಗ್ ಅನ್ನೋದು ಬಹಳ ಸೀರಿಯಸ್ ಆಗಿರುವಂತ ಒಂದು ರಿಚುವಲ್. ಅದು ಹಿಂದೂ ಧರ್ಮದ ಮೂಲವೇ ಇದ್ದಿದ್ದು. ನಾವೇನ್ ದೇವಸ್ಥಾನದಲ್ಲಿ ದೇವ್ರ ಪೂಜೆಗಳನ್ನ ಮಾಡ್ತೀವಿ. ಸೊ ಯಥಾವತ್ ನಾವು ನಮ್ಮ ಒಳಗಡೆ ಆತ್ಮ ಇರುತ್ತೆ, ಅದಕ್ಕೆ ನಾವು ಮಾಡ್ಕೊಳ್ಳುವಂತ ಶುದ್ಧೀಕರಣದ ಪ್ರಕ್ರಿಯೆ ಇದು. ಕುಂದಾಪುರ ಕಡೆ ಇದಿಲ್ಲ, ನಮ್ಮೂರ್ ಕಡೆ ಈ ಪದ್ಧತಿ ಇಲ್ಲ, ಯಾವ ಊರ್ ಕಡೆನೂ ಇದ್ದಿದ್ದು ಅದಂತಲ್ಲ. ಅದ್ ಮೂಲದಲ್ಲಿ ಇದೆ. ಅದನ್ನ ಬೇರೆ ಬೇರೆ ದೇಶಗಳು ತಗೊಂಡು ಆಯ್ತಪ್ಪ, ಎಲ್ಲೂ ಇಲ್ವಾ? ನಾನ್ ಮಾಡ್ತಾ ಇದ್ದೇನೆ, ಸುಮ್ನೆ ಕುತ್ಕೊಂಡು ನೋಡ್ಬೇಕು, ಇಲ್ಲ ಹೌದು. ಸುಮ್ನೆ ಹೋಗ್ಬೇಕು ಅಷ್ಟೇ. ಇನ್ನೊಬ್ರು ಮಾಡಿದ್ದೆ ಅಲ್ಲಿಲ್ಲ ಮಾಡ್ಬೇಕು. ಇಲ್ಲಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಗ ಒಬ್ಬೊಬ್ರು ಕೆಲವ್ರು ಹಾಕ್ತಾರೆ, ನೀವು ಮಾಂಗಲ್ಯ ಸರ ಒಳಗಡೆ ಹಾಕೊಳ್ಳಿ, ಕರಿಮಣಿ ಹಾಕೊಳ್ಳಿ. ವ್ಯತ್ಯಾಸ ಬಹಳ ಇದೆ. ಒಬ್ಬೊಬ್ರು ಒಂದೊಂದು ಪ್ರದೇಶದಲ್ಲೂ ಒಂದೊಂದ್ ತರದ ಆಚರಣೆಗಳಿದೆ. ಎಲ್ಲಾ ಪ್ರದೇಶದಲ್ಲೂ ಒಂದೇ ತರ ಇರಲ್ಲ. ಕೆಲವು ಕಡೆ ಮಾಂಗಲ್ಯ ಸರ ಹಾಕೋ ಪದ್ಧತಿನೇ ಇಲ್ಲ. ಈಗ ನೇಪಾಳ ಆ ಕಡೆ ಎಲ್ಲ ನೋಡಿದ್ರೆ ನೀವು, ಆ ಕಡೆ ಎಲ್ಲ ಆ ಪದ್ಧತಿಗಳೇ ಇಲ್ಲ. ಹಂಗಂತ ಅವ್ರು ಹಿಂದೂಗಳಲ್ವಾ? ಹಿಂದೂಗಳೇ. ಸೊ ಒಂದೊಂದ್ ಕಡೆ ಒಂದೊಂದ್ ಪದ್ಧತಿಗಳಿದೆ. ಕರಿಮಣಿಯೇ ಬೇರೆ, ಕರಿಮಣಿ ಸರ ಹಾಕೋದೇ ಬೇರೆ, ಮಾಂಗಲ್ಯ ಸರದ್ದೇ ಬೇರೆ ಪರಿಕಲ್ಪನೆ ಇದೆ. ಸೊ ಹಂಗಿರುವಾಗ ನೀವು ಒಬ್ಬೊಬ್ರಿಗೂ ನಿಮ್ ಕಡೆದೇ ಪದ್ಧತಿನ ಫಾಲೋ ಮಾಡ್ಬೇಕು ಅಂತ ಅನ್ನೋದು ಆ ಹೇರಿಕೆ ಇದೆ ಅಲ್ಲ. ಅದು ಯಾರು ಹೇಳೋದು ಗೊತ್ತಾ? ಈ ಏನು ಪಾಲಿಸಿದವರು ಹೇಳೋದು, ಪಾಲಿಸುವವರು ಯಾರು ಹೇಳುದಿಲ್ಲ. ಮಾತಾಡಲ್ಲ. ಅಂಡ್ ರಜತ್ ಸರ್ ನಿಜವಾಗ್ಲೂ ಅಣ್ಣನ್ ಸ್ಥಾನದಲ್ಲಿ ನಿಂತು ಎಲ್ಲಾ ಇದ್ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಲಾಜಹೋಮಕ್ಕೆ ಹೊದ್ಲು ಹಾಕೋದು ಅಂತ ಒಂದ್ ಪದ್ಧತಿ ಇದೆ. ಸೊ ಅದನ್ನ ಅಣ್ಣ ಅಥವಾ ತಮ್ಮ ಮಾಡ್ಬೇಕು ಅಂತ. ನನಗೆ ಯಾವ್ದು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಇಲ್ದೇ ಇದ್ದ ಕಾರಣಕ್ಕೆ ಸೊ ಹಂಗಾಗಿ ಅವ್ರ ಹತ್ರ ಕೇಳ್ಕೊಂಡ್ವಿ. ಮದುವೆ ಮುಂಚಿನ ದಿನ ಅವ್ರು ಬರೋದ್ ಕನ್ಫರ್ಮ್ ಇತ್ತು. ಅವ್ರು ಫೋನ್ ಮಾಡಿದ್ರು ನನ್ಗೆ ಬರ್ತಿದೀವಿ ಅಂತ. ಸೊ ನನಗೆ ಅದು ತುಂಬಾ ಖುಷಿ. ಅಂದ್ರೆ ನಾನು ಅವ್ರಿಗೊಂದು ಇನ್ವಿಟೇಷನ್ ಕಾರ್ಡ್ ಕೂಡ ಸಿಕ್ಕಿ ಕೊಡಕ್ ಆಗಿರ್ಲಿಲ್ಲ. ನಾನು ವಾಟ್ಸಪ್ ನಲ್ಲೇ ಕಳಿಸಿ ಫೋನ್ ಮಾಡಿದ್ದೆ. ಆಗ್ಲೇ ಇಲ್ಲ ನಾವು ಬಂದೇ ಬರ್ತೀವಿ, ನೀನೇನು ಇನ್ವಿಟೇಷನ್ ಕೊಡಕ್ ಬರದ್ ಬೇಡ ಅಂದಿದ್ರು. ಫ್ಯಾಮಿಲಿ ಸಮೇತ ಬಂದ್ರು. ಸೊ ಮುಂಚಿನ ದಿನಾನೇ ಹೊರಟಿದ್ರಿಂದ ನಂಗೆ ಫೋನ್ ಮಾಡಿದ್ರು. ಆಗ ನಾನು ಅವ್ರ ಹತ್ರ ಕೇಳ್ಕೊಂಡೆ ಹಿಂಗ ಹಾಕ್ಬೋದಾ ಅಂತ. ಆಯ್ತು ಅಂತ ಹೇಳಿದ್ರು. ಸೊ ಅದು ಋಣ ಅನ್ಸುತ್ತೆ ಮೋಸ್ಟ್ಲಿ. ಅದರ್ವೈಸ್ ಹಿಂಗ ಆಗ್ತಿರ್ಲಿಲ್ಲ. ಎಲ್ಲ ಕಿತ್ತಾಡ್ಕೊಂಡು ಅಯ್ಯೋ ರಾಮ, ಎಲ್ಲಾ ಕಡೆ ಕಿತ್ತಾಡ್ಕೊಂಡಿದೀವಿ. ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲೂ ಕಿತ್ತಾಡ್ಕೊಂಡಿದೀವಿ, ಬಿಗ್ ಬಾಸ್ ಅಲ್ಲೂ ಕಿತ್ತಾಡ್ಕೊಂಡಿದೀವಿ. ಸ್ಟಿಲ್ ಅದಕ್ ಬಂದ್ರು ಮಾಡ್ಕೊಟ್ರು. ಸೊ ಅದನ್ನ ಅದ್ ಆಕ್ಚುಲಿ ಇವರೇ ಹೇಳಿದ್ದು ರಜತ್ ಹಾಕ್ಲಿ ಅಂತ. ಸೊ ಒಂದು ಅಣ್ಣನ ಸ್ಥಾನ, ಅಣ್ಣನ ಪ್ರೀತಿ ಹೇಗೆ ಶಿಶಿರ್ ಅವ್ರು ರಜತ್ ಹಾಕ್ಬೇಕಿತ್ತು. ಶಿಶಿರ್ ಅವರು ಅದೇ ಟಿಕೆಟ್ ಫಸ್ಟ್ ಬುಕ್ ಮಾಡಿದ್ರು. ಫಾರಿನ್ ಹೋಗಿದ್ರು. ಶಿಶಿರಣ್ಣಂಗೆ ಆಕ್ಚುಲಿ Cancel ಫಸ್ಟ್ ಮಾಡ್ಲಿಕ್ಕೆ ಕೇಳಿದ್ರು. ನಾನು ಆಗಿಲ್ಲ. ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೇನೆ ಶಿಶಿರಣ್ಣ ಹೇಳಿದ್ರು, ನಾನ್ ನಿನ್ ಅಣ್ಣನಾಗಿ ನಾನ್ ಬಂದ್ ನಿನ್ ಮದುವೆ ಇದ್ ಮಾಡ್ತೀನಿ ಅಂತ. ಬಟ್ ಪಾಪ ಅವ್ರಿಗೆ ಅವರಿಗೆ ಫಾರಿನ್ಗೆ ಅದೇ. ಟಿಕೆಟ್ ಫಸ್ಟ್ ಫಿಕ್ಸ್ ಆಗಿತ್ತು. ಸೊ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರಿಂದ ಟಿಕೆಟ್ ಅವ್ರು ಒಬ್ಬರಾದ್ರೆ ಕ್ಯಾನ್ಸಲ್ ಆಗ್ತೈತೆ. 3-4 ಜನ 3 ಜನ ಇದ್ರಲ್ಲ, ಒಟ್ಟಿಗೆ ಹಾಗಾಗಿ ಹೋಗಿದ್ರಲ್ಲ, ಹಂಗ ಕ್ಯಾನ್ಸಲ್ ಮಾಡಕ್ ಆಗಿರ್ಲಿಲ್ಲ. ಅಂಡ್ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಬಂದಿದ್ರು ಮತ್ತೆ. ಇಲ್ಲ, ಎಲ್ರು ಬರಕ್ ಆಗಿರ್ಲಿಲ್ಲ. ಕೆಲವ್ರು ಒಂದು ನಾವು ದೇವಸ್ಥಾನದಲ್ಲಿ ಇಟ್ಟಿದ್ವಿ. ಒಂದು ಅಲ್ಲೊಂದಷ್ಟು ಬೆಂಗಳೂರಿಂದ ಅಲ್ಲಿ restrictions. ಬರೋಕೆ ತುಂಬಾ ಲಾಂಗ್. ಲಾಂಗ್ ಬಂದ್ರೆ 2 ದಿನ ಟೈಮ್ ಕೊಡ್ಬೇಕು. ಹೌದು. ಸೊ ತುಂಬಾ ದೂರ, ಮತ್ತೆ ಅವ್ರು ಶೂಟಿಂಗು ಅದೆಲ್ಲ ಇದ್ದಿದ್ರಿಂದ ಬರಗ. ಬಟ್ ತುಂಬಾ ಜನ ಬಂದಿದ್ದಾರೆ, ಆಮೇಲೆ ವಿಶ್ ಮಾಡಿದ್ದಾರೆ. ಸೊ ಹಂಗಾಗಿ ನಾವು ಬೆಂಗಳೂರಿನಲ್ಲೇ ಇಟ್ಕೊಳ್ಳೋದಾಗಿದ್ರೆ ಡೆಫಿನೆಟ್ಲಿ ಎಲ್ಲರೂ ಬಂದಿರೋರು. ಹೌದು. ನಾವ್ ಒಂದಷ್ಟು ಇದಕ್ಕೆ ಇದಾಗಿದ್ರಿಂದ ಆಗ್ಲಿಲ್ಲ ಅಷ್ಟೇ. ಅದು ಅದ್ಭುತವಾಗಿ ಆಯ್ತು ಬಿಡಿ. ಮಂಜಣ್ಣ ಮರ್ದಿನ ಬಂದಿದ್ರು. ಇಂಪಾರ್ಟೆಂಟ್ ಅಲ್ಲ. ಉಗ್ರಂ ಮಂಜಣ್ಣ ನೆಕ್ಸ್ಟ್ ಡೇ Next ಬಂದ್ರು, day ಮನೆಗ್ ಮನೆಗ್ ಬಂದ್ರು. ಬಂದಿದ್ರು. ಅದೆಲ್ಲ ಖುಷಿ ಇದೆ. ಖುಷಿ ತುಂಬಾ ಇದೆ. ಜನ ಫೋನ್ ಮಾಡಿದ್ರು. ಕೆಲವರೆಲ್ಲ ಹೊರಟಿದ್ರು ಪಾಪ. ಗೌತಮಿ ಎಲ್ಲ ಲಿಟ್ರಲಿ ಗೌತಮಿ ಮಾನಸ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ಬಂದಿದ್ರು. ಬಟ್ ದೇವಸ್ಥಾನ ಬರಕ್ ಆದ್ರಿಂದ ಆಗಿರ್ಲಿಲ್ಲ. ಸ್ವಲ್ಪ ಕಷ್ಟ ಆಯ್ತು. ಸೊ ಬರಕ್ ಆಗಿರ್ಲಿಲ್ಲ. ಸೊ ಆ ತರದೆಲ್ಲ ಒಂದಷ್ಟು ಇದೆ. And ತುಂಬಾ ಊರು ಒಳಗಿತ್ತ ಅದು. ಹೌದು, ತುಂಬಾ ಒಳಗಡೆ ಹಳ್ಳಿ ಅದು. ಕುಂದಾಪುರದಿಂದ 30 ಕಿಲೋಮೀಟರ್. 30 ಕಿಲೋಮೀಟರ್ಸ್ ಇದೆ. ಬಟ್ ಎಲ್ಲ ಚೆನ್ನಾಗಾಯ್ತಲ್ವಾ? ಫೈನ್. ಓಕೆ. ಚೈತ್ರ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ರಿಯಾಕ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ನೀವು ನೋಡಿರ್ತೀರಾ ಅಂತ, ರಿಯಾಕ್ಷನ್ ವಿಡಿಯೋ ಕೂಡ ಮಾಡಿದ್ರು. ನೀವು ನೋಡಿದೀರಾ ಅನ್ಸುತ್ತಲ್ಲ. ಸೊ ಅವ್ರದ್ದು ಯಾವ ರಿಯಾಕ್ಷನ್ ನಿಮ್ಗೆ ಇವಾಗ್ಲೂ ತುಂಬಾ ಇಷ್ಟ, ಅಂಡ್ ಯಾವ ರಿಯಾಕ್ಷನ್ ತುಂಬಾ ಸತಿ ನೋಡಿದ್ರಿ ಅಂತ? ಜಗದೀಶ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಅಯ್ಯಮ್ಮ ಅಂತ. ಹಾಗೆ ಇವಳು ಕನ್ನಡಿಯಿಂದ ಈಚೆ ಮಿರರ್ ಇಂದ ಹಿಂಗ್ ನೋಡ್ತಾ ಇರ್ತಾರೆ. ಅದು ನಾನ್ ಗಡಿ ನೋಡಿದ್ದೆ, ನಾನ್ ಮತ್ತೆ ನನ್ ಫ್ರೆಂಡ್ ಪ್ರಜ್ವಲ್ ಅಂತ. ಯಾಕಂದ್ರೆ ಸೇಮ್ ನಮ್ಮ ಹತ್ರ ಜಗಳ ಆದಾಗ ಸಹ ಹಂಗೆ ನೋಡ್ತಾ ಇರ್ತಾರೆ. ಓಕೆ, ಅದು ಬಿಟ್ರೆ ಬೇರೆ ರಿಯಾಕ್ಷನ್? ಅದು ಅದಾಯ್ತಲ್ಲ
ಘಟನೆ ಆಯ್ತಲ್ಲ, ನಾನ್ ಮಾತಾಡಿದ್ನ ಅದು ಬೇಕಂತಲೇ ಮಾಡಿದ್ದಲ್ಲ, ಅದು ನಿಜವಾಗ್ಲೂ ಅಷ್ಟು ಚೊರೆ ಮಾಡಿ ಮಾತಾಡ್ತಾಳ ಅವಳು. ಒಂದು ನಾನೇನಾದ್ರೂ ಹೇಳಿದ್ರೆ ಅದನ್ನ ಹಿಡ್ಕೊಂಡು 15 ಸರ್ತಿಗೆ ಹೇಳ್ತಾಳೆ. ನಿಂಗ್ ಗೊತ್ತುಂಟಾ ಗೊತ್ತುಂಟಾ ನಾನು ಹೇಳಿದ್ ನಂಗೆ ಗೊತ್ತುಂಟಾ? ಹಾಗೆ ಸೇಮ್ ಅಲ್ಲೂ ಕೂಡ ಆಗಿರೋದು. ಅಂಡ್ ಬಿಗ್ ಬಾಸ್ ಎಲ್ಲ ಇಟ್ಸ್ ಲೈಕ್ ಸ್ಕ್ರಿಪ್ಟೆಡ್ ಅದೆಲ್ಲ ಅನ್ಕೋತಾರಲ್ವಾ, ಇಟ್ಸ್ ನಥಿಂಗ್ ಅಲ್ವಾ ಆ ತರ? ಲೈಕ್ ಸ್ಕ್ರಿಪ್ಟೆಡ್ ಬಟ್ ಇಟ್ ಇಸ್ ಡಿಸೈನ್ ಆಗಿರುತ್ತೆ. ಇಂಥದ್ ಮಾಡಿದ್ರೆ ಚೈತನ್ ಕೋಪ ಬರುತ್ತೆ, ಇಂಥದ್ ಮಾಡಿದ್ರೆ ಹನುಮಂತ ಹಿಂಗ ಆಡ್ತಾನೆ, ಇಂಥದ್ ಮಾಡಿದ್ರೆ ಇವ್ರಿಗೆ ಹಿಂಗ ಆಗತ್ತೆ ಅನ್ನೋದು ಅವ್ರಿಗೆ ಒಂದ್ ಸೈಕಲಾಜಿಕಲ್ ಐಡಿಯಾ ಇದ್ದೇ ಇರುತ್ತೆ ಟೀಮ್ಗೆ, ಕ್ರಿಯೇಟಿವ್ ಟೀಮ್ಗೆ. ಸೊ ಅದ್ರ ರಿಗಾರ್ಡಿಂಗ್ ಅವರು ಟಾಸ್ಕ್ ಗಳನ್ನ ಕೊಡ್ತಾರೆ, ಅವಾಗ ನಾವು ಅಬ್ವಿಯಸ್ಲಿ ಟ್ರಿಗರ್ ಆಗ್ತೀವಿ. ಸೊ ಇಟ್ ಇಸ್ ಡಿಸೈನ್ಡ್, ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಎಲ್ಲವೂ ಅವ್ರ ಕೈನಲ್ಲಿ ಇರುತ್ತೆ. ಹಂಗೆ ಅಂತ ಚಿಕ್ಕಿತಾಡಿರ್ತೀವಿ. ಸೊ ನೆಕ್ಸ್ಟ್ ಮೂಮೆಂಟ್ ನಾವು ಅವ್ರು ಚೆನ್ನಾಗಿರ್ತೀವಿ, ಬಟ್ ಅದನ್ನ ಹಾಕಿರಲ್ಲ. ಈಗ ಇವರೇ ಕೇಳೋರು, ನಾನು ತ್ರಿವಿ ಪ್ರಮಾಣ ಯಾಕೆ ಕಿತ್ತಾಡ್ಕೊಂಡ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ರೀಸನು ಗೊತ್ತಿಲ್ಲ, ಕಿತ್ತಾಡ್ಕೊಂಡಿದ್ದೇ ಗೊತ್ತಿಲ್ಲ. ಸೊ ಡಿಫ್ರೆಂಟ್ ಹಂಗಾಗಿ. ಓಕೆ, ನೈಸ್. ಐ ಮೀನ್ ನಿಮ್ಮ ಕನ್ನಡದ ಒಂದು ವರ್ಣನೆ ಏನಿದೆ, ನೀವು ಮಾತಾಡೋ ರೀತಿ ಇಟ್ಸ್ ಲೈಕ್ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಕನ್ನಡನ ನೀವು ಯಾವ ರೀತಿ ಮಾತಾಡ್ತೀರಾ, ಕನ್ನಡದ ಬಗ್ಗೆ ನಿಮ್ಮ ಮೇಲೆ ಕನ್ನಡಕ್ಕೆ ನಿಮ್ಮಲ್ಲಿರುವಂತಹ ಪ್ರೀತಿ ಇದೆ ಅವ್ನು ಮಾತಾಡುವಾಗ 90% ಕನ್ನಡ ಬಳಸ್ತೇವೆ. ಹೌದು ಸರ್, ಕಂಪ್ಲೀಟ್ ಕನ್ನಡ ನಾವಂತಲ್ಲ, ಎಲ್ಲ ಉಡುಪಿ ಮಂಗಳೂರಿನವರು ಹೆಚ್ಚಾಗಿ ಅವರು ಮಾತಾಡುವಂತಹ ರೀತಿ ನಮಗ್ ತುಂಬಾ ಖುಷಿ ಆಗುತ್ತೆ. ಇವ್ರು ಅವರು ಮಾತಾಡೋದು, ಬಳಸುವಂತಹ ಗ್ರಾಂಥಿಕ ಕನ್ನಡದ ಪದಗಳನ್ನ ಈಗ ಸ್ವಲ್ಪ ಕಡಿಮೆ ಮಾಡ್ತೀನಿ, ಯಾಕಂದ್ರೆ ನಾನ್ ಮಾತಾಡೋ ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಒಂದೇ Ten ಸ್ಪೀಡ್ seconds ಮಾತಾಡ್ತಾರೆ, ಅದು ಅರ್ಥ ಆಗಲ್ಲ. ಮತ್ತೆ ಪದ ಬಳಕೆ ಕಮ್ಮಿ ಆಗಿದೆ ಅಲ್ಲ, ಹಾಗಾಗಿ ಪುಸ್ತಕ ಓದೋದ್ರಿಂದ ಆ ಪದಗಳು ಬರೋದ್ರಿಂದ ಕೆಲವ್ರಿಗೆ ಗೊತ್ತೇ ಆಗಲ್ಲ. ಈಗ ನಾನೇನೋ ಇದು ಸಮಂಜಸ ಅಲ್ಲ ಅಂದ್ರೆ ಕೆಲವ್ರಿಗೆ ಬೆಂಗಳೂರಿನವ್ರ ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಸೊ ಅದ್ ನಮಗ್ ಸಾಮಾನ್ಯವಾಗಿರೋ ಪದ, ಅದ್ ಕೆಲವ್ರಿಗೆ ಅದು ಅರ್ಥನೇ ಆಗಲ್ಲ. ಹಂಗಾಗಿ ಈಗ ರಜತಣ್ಣ ಎಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು ಅಂತಲೇ ಕೇಳ್ತಾರೆ ಯಾವಾಗ್ಲೂ. ಸೊ ಹಂಗಾಗಿ ಈಗೊಂದ್ ಸ್ವಲ್ಪ ಅದನ್ನ ಸಹಜವಾಗಿ ಎಲ್ರಿಗೂ ಅರ್ಥ ಆಗೋಗ್ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಬಟ್ ಅದು ಅದೇ ನಾವು ಡೈಲಿ ಹಿಂಗೆ ಮಾತಾಡ್ತೀವಿ. ಈಗ ನಾ ಬೇರೆಯವ್ರ ಹತ್ರ ಹೆಂಗ್ ಮಾತಾಡ್ತೀವಿ ಇಂಗ್ಲಿಷ್ ಹಾಗೆ ಬರುತ್ತೆ ಮಧ್ಯ ಅಂದ್ರೆ ಬೇರೆ ಈ ಹೆಚ್ಚಾಗಿ ಎಲ್ಲದಕ್ಕೂ ಇಂಗ್ಲಿಷ್ ಸುಮ್ನೆ ಬೇಡದೆ ಇರೋ ಕಡೆ ಬಳಸೋದಿಲ್ಲ. ಎಲ್ಲ ಇಂಗ್ಲಿಷ್ ಪದಗಳನ್ನ ಸೇರ್ಸಲ್ಲ ಅಂತ. ಹಂಗಾಗಿ ಆಫ್ಟರ್ ಮದ್ವೆ ಎಲ್ಲ ಆದ್ಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋ ಏನಾದ್ರು ಯೋಚನೆಗಳಿದ್ಯಾ ಅಥವಾ ಸೋಷಿಯಲ್ ಲೈಫ್ ಅಂಡ್ ಹೀಗೆ ಕಂಟಿನ್ಯೂ ಮಾಡ್ತೀರಾ, ಅಥವಾ ಆಪರ್ಚುನಿಟಿ ಸಿಕ್ಕಿದ್ರೆ ಐ ಮೀನ್ ಫಿಲ್ಮ್ಸ್ಗೆ ಹೋಗ್ತೀರಾ ಇಂಡಸ್ಟ್ರಿಗೆ? ನಮ್ಮ ಹಣೆ ಬರದಲ್ಲಿ ನಮ್ಮ- ಏನಿರ್ತದೆ, ಏನಾಗ್ಬೇಕಂತ ಇರ್ತದೆ ಅದೇ ಆಗೋದು. ನಾವು ಬಹಳ ದೊಡ್ಡ ದೊಡ್ಡ ಪ್ಲಾನ್ ಎಲ್ಲ ಮಾಡಕ್ ಹೋಗಲ್ಲ, ಬಟ್ ಸಾಮಾಜಿಕ ಜೀವನದ ಕೆಲಸಗಳನ್ನು ಖಂಡಿತ ಕಂಟಿನ್ಯೂ ಮಾಡ್ತೀವಿ. ಆ ಕೆಲಸಗಳು ಹಂಗೆ ಇರುತ್ತೆ, ಉಳಿದಿದ್ದೆಲ್ಲ ಭಗವಂತನಿಗೆ ಬಿಟ್ಟಿದ್ದು ಅಷ್ಟೇ. ಬಟ್ ರಿಯಾಲಿಟಿ ಶೋಸ್ ಎಲ್ಲಾರು ಕಾಣಿಸ್ಕೊತೀರಿ ಮ್ಯಾಮ್, ನೀವೆಲ್ಲ ನೋಡ್ತಿರ್ಬೇಕು. ನಾವು ಇದು ಎಂಟರ್ಟೈನ್ಮೆಂಟ್ ಇರುತ್ತೆ, ರಿಯಾಲಿಟಿ ಶೋಸ್ ಎಲ್ಲಾರು ಆಪರ್ಚುನಿಟಿ ಸಿಗ್ತಿರತ್ತಲ್ವಾ ನಿಮ್ಗೆ, ಮೈಟ್ ಬಿ ಎಲ್ಲಾರು ಕಾಣಿಸ್ಕೊತೀರಿ ಎಲ್ಲರಿಗೂ. ಅಂಡ್ ಒಂದ್ ಬ್ರೇಕ್ ತಗೊಂಡ್ಮೇಲೆ ಚೈತ್ರ ಮ್ಯಾಮ್ ಎಲ್ಲಿಗೂ ಕಾಣಿಸ್ತಿಲ್ಲ ಅನ್ನೋ ಒಂದ್ ಪ್ರಶ್ನೆಗಳು ಜನಕ್ಕೆ ಸಾಮಾನ್ಯವಾಗಿ ನಿಮ್ಗೆ ಇಷ್ಟಪಡೋರೆಲ್ಲ ಕೇಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ಆಕ್ಟಿವ್ ಆಗಿರ್ತೀರಾ ಅಂತ ಅನ್ಕೊಂಡಿದೀವಿ. ಆಫ್ಟರ್ ಮ್ಯಾರೇಜ್ ಎಲ್ಲ ಸೈಲೆಂಟ್ ಆಗ್ಬಿಡ್ತೀರಾ, ಕಾಣಿಸಲ್ವಾ ಅಂತ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಮ್ಗೇನು ನಮ್ಮಿಬ್ರಿಗೆ ಆ ತರದ ಸಮಸ್ಯೆ ಇಲ್ಲ, ಯಾಕಂದ್ರೆ ಮುಂಚಿಂದಲೂ ಜೊತೆಲಿ ಇದ್ದಿದ್ರಿಂದ. ಸೊ ಮದ್ವೆ ಆದ್ಮೇಲೆ ದೊಡ್ಡ ಬದಲಾವಣೆ ಆಗುತ್ತೆ, ಏನೋ ಒಂದು ರಿಸ್ಟ್ರಿಕ್ಷನ್ಸ್ ಆ ತರದ್ದೇನು ಇಲ್ಲದೆ ಇರೋ ಕಾರಣಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ, ಏನ್ ಸಮಸ್ಯೆ ಇಲ್ಲ. ನೀವು ಯೂಶುವಲ್ ಕವಿತೆಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತೀರಾ. ಒಂದೇ ಒಂದು ಕವಿತೆ ಈಗ ಯಾವ್ದಾದ್ರು ಆಗ್ಲಿ ಪರವಾಗಿಲ್ಲ, ಸರಿಗೆ ಹೇಳಿ. ನಂಗೆ ತುಂಬಾ ಕವಿತೆ ಬರ್ತಿದೆ. ನಾನ್ ಬರಿತೀನಿ, ಒಂದು ಅವ್ರು ಬರೆಯಲ್ಲ, ನಾನ್ ಒಂದು ಓದಲ್ಲ. ಓದೋದು ಇಲ್ಲ. ಪ್ರತಿ ವರ್ಷ ನಾನ್ ಚೆನ್ನಾಗಿ ಕವಿತೆಗಳನ್ನೆಲ್ಲ ಬರೆದ್ ಲೆಟರ್ ಬರಿತೀನಿ, ಒಂದ್ ವರ್ಷನೂ ಓದಲ್ಲ. ಸರಿ, ಯಾವ ಲೆಟರ್ ನೀವು ಓದಿಲ್ವಾ? ಎಲ್ಲ preserve ಮಾಡಿಟ್ಟಿದ್ದಾರೆ. ಬಡ್ಡೆದ್ ಬರೆಯುವಾಗ ಓದ್ತೇನೆ, ಅದು ಓದುವ ಶೈಲಿ ಇದೆ ನಂದೊಂದು. ಸುಮ್ನೆ ತಮಾಷೆ ತರ ಓದೋದು. ನಾನೇನೋ ಒಂದು ಫೀಲ್ ಅಲ್ಲಿ ಬರ್ದಿರ್ತೀನಿ, ಅದನ್ನ ಫುಲ್ ತಮಾಷೆ ಮಾಡ್ಕೊಂಡು. ಈಗಿನ ಕಾಲದಲ್ಲಿ ಲವ್ ಲೆಟರ್ಸ್ ಎಲ್ಲ ಕಣ್ಮರೆಗೆ ಆಗ್ಬಿಟ್ಟಿದೆ. ಲವ್ ಲೆಟರ್ಸ್ ಅವೆಲ್ಲ ಇಲ್ಲವೇ ಇಲ್ಲ. ಆ ಒಂದು ಸಮಯದಲ್ಲೂ ಅದು ಒಂಥರ ಲವ್ ಲೆಟರ್ ಅಲ್ಲ, ಕವನಗಳು, ಕನ್ವಿಂಗ್ ಪ್ರೀತಿನ ಕನ್ವೆ ಮಾಡುವಂತ ಲೆಟರ್ ಗಳೆಲ್ಲ ಕಮ್ಮಿ. ಈಗ ಕಂಪ್ಲೀಟ್ ಇಟ್ಸ್ ವಾಟ್ಸ್ಆಪ್ ಮೆಸೇಜ್, ಅದು ಇದು ಮೆಟೀರಿಯಲಿಸ್ಟಿಕ್ ಲವ್ ಆಗ್ಬಿಡಿದೆ. ಈ ಟೈಮಲ್ಲಿ ಕೂಡ ಅವರೊಂದು ಬರವಣಿಗೆಯಲ್ಲಿ ನಿಮ್ಗೆ ಪ್ರೀತಿನ ಇದ್ ಮಾಡ್ತಾರೆ ಅಂದಾಗ ಆಬ್ವಿಯಸ್ಲಿ ನೀವು ಓದ್ಬೇಕು. ಸರಿ, ನಿಮ್ಗೆ ಯಾವ್ದು ಅವ್ರ ಬದ್ರಲ್ಲಿ ಯಾವ್ದು ತುಂಬಾ ಇಷ್ಟ, ಅಥವಾ ಅವ್ರ ಬಾಯಿಂದಾನೆ ಹೇಳ್ಸಣ? ಸತ್ಯ ಹೇಳೋದಾದ್ರೆ ಪೂರ್ತಿ ನೀಟಾಗಿ ಓದೇ ಇರಲ್ಲ, ಸುಮ್ನೆ ಹಿಂಗೇನೋ ಓದಿರ್ತಾರೆ, ಸುಮ್ನೆ ನಾಟಕ ಮಾಡ್ಕೊಂಡು ಆಮೇಲೆ ಅಲ್ಲ, ಅಲ್ಲೇ ಓದಿದ್ರು ಅದು preserve ನೆನಪಿರಲ್ಲ, ಮಾಡಿ ಇಷ್ಟು ಉದ್ದ ಇರುತ್ತೆ. ಹಾಗಾಗಿ ಬಟ್ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಓಕೆ ಮ್ಯಾಮ್, ಮದ್ವೆ ಅನ್ನೋ ಒಂದು ವಿಚಾರನ ನಿಮ್ಮ ಒಂದು ಇದ್ರಲ್ಲಿ ವರ್ಣನೆ ಮಾಡ್ತೀರಾ ಅಂದ್ರೆ ಯಾವ ರೀತಿ ಹೇಳ್ತೀರಾ ಅಂತ? ಮದ್ವೆ ಬಗ್ಗೆನೇ ಹೇಳ್ಬೋದು. ಮದುವೆ ಅನ್ನೋದು ಹೆಣ್ಣಿಗೆ ಒಂದು ಪುನರ್ಜನ್ಮ. ಹೌದು. ಅಷ್ಟರ ತನಕ ಅವಳು ತಾಯಿ ಮನೆಯ ಇದು, ತಾಯಿಗೆ ಮಗಳು.
ಅದ್ರಂತ ತಾಯಿಗೆ ಮಗಳಲ್ಲ. ಅದೊಂದು ಭಾವ ಅಂದ್ರೆ ಮದುವೆ ಅನ್ನೋದು ಹೆಂಗೆ ನೀವಂದ್ರೆ ಒಂದಿಡೀ ಬದುಕನ್ನು ಬದಲಾಯಿಸುವ ಪರ್ವ ಏನಿರುತ್ತಲ್ಲ ಅದಕ್ಕೆ ನಾವು ಹೆಜ್ಜೆ ಇಡೋ ರೀತಿನೇ ಬಹಳ ಚಂದ ಅಂತ. ಒಂದು ಸುಂದರವಾಗಿರುವಂತ ಬದುಕು ಅನ್ನೋ ಸಾಗರದಲ್ಲಿ ಮದುವೆ ಅನ್ನೋ ಹಡಗನ್ನು ಏರೋದಿದೆ ಅಲ್ಲ, ಅದು ಎಲ್ಲ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ತುಕೊಂಡು ತುಂಬಾ ದೂರಕ್ಕೆ ಸಾಗಬೇಕಾಗಿರೋದು. ಹೇಗೆ ನಾವು ಸಾಗರದಲ್ಲಿ ದಡ ಅನ್ನೋದು ನಮಗೆ ಗೊತ್ತಿರೋದಿಲ್ವೋ ಹಾಗೆ ಈ ಬದುಕಲ್ಲೂ ದಡ ಅನ್ನೋದು ಗೊತ್ತಿರೋದಿಲ್ಲ. ಅದ್ರ ಹತ್ತಿರೋ ದೋಣಿ, ಆ ದೋಣಿ ಅನ್ನುವ ಹುಟ್ಟಾಕಿ ಕರ್ಕೊಂಡು ಹೋಗೋಂತ ಅಂಬಿಗ, ಇಬ್ಬರೇ ಗೊತ್ತಿರ್ತೀವಿ ನಾವು. ಸೊ ಅಂಬಿಗನ ಮೇಲೆ ನಂಬಿಕೆ ಇಟ್ಟು ದೋಣಿ ಮೇಲೆ ಕೂತ್ಕೊಳ್ಳೋದೇ ಮದುವೆ ಅಂತ ನಾನು. ಬ್ಯೂಟಿಫುಲ್, ವೆರಿ ನೈಸ್. ಅಂಡ್ ಧೋನಿ ಅಂಡ್ ಅಂಬಿಗರ ಸಿಕ್ಕಲ್ಲ, ಇಟ್ ವಾಸ್ ವೆರಿ ನೈಸ್. ಅದೇ ಇದೇ ಒಂದು ಕನ್ನಡದ ಒಂದು ವರ್ಣನೆ ಮಾತ್ರ ಇಟ್ಸ್ ಲೈಕ್ ವೆರಿ ಬ್ಯೂಟಿಫುಲ್ ಮ್ಯಾಮ್. ಯಾವಾಗಲೂ ಹಾಡುಗಳನ್ನ ಹಾಡಿದಾರ ಸರ್ ಮ್ಯಾಮ್ ನಿಮ್ಗೆ? ಇಲ್ಲ, ಹಾಡ್ ಬರಲ್ಲ. ಹಾಡ್ ಬರಲ್ಲ ಹಾಡಂದ್ರೆ ವಾಯ್ಸ್ ಹಾಡಿಗೆ ಮ್ಯಾಚ್ ಆಗಲ್ಲ. ಅವರು ಹಾಡಿದಾರ? ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ ಆಕ್ಚುಲಿ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಮ್ಯಾಮ್. ನನಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಸ್ವಲ್ಪ ನರ್ವಸ್ ಆಗಿದ್ದೆ, ಹೇಗೆ ಒಬ್ರು ಮಾತಾಡ್ತಾರೆ ಒಬ್ರು ಮಾತಾಡಲ್ವಾ ಹೇಗೆ ಅಂತ ನನಗೂ ಇತ್ತು. ನಿಮ್ಗೆ ಎಷ್ಟು ಖುಷಿ ಆಯ್ತು ಮ್ಯಾಮ್? ಒಂದಷ್ಟು ಪ್ರೀತಿ, ಒಂದಷ್ಟು ಎಮೋಷನ್ಸ್, ನಿಮ್ದಷ್ಟು ಕಥೆಗಳನ್ನ ಹಂಚ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ದಿನ. ಎಷ್ಟು ಖುಷಿ ಆಯ್ತು ನಿಮ್ಗೆ? ಆಯ್ತು, ತುಂಬಾ ಖುಷಿ ಆಯ್ತು. ನಾನು ಅನ್ಕೊಳ್ಳಿಲ್ಲ ಇಷ್ಟು ಮಾತಾಡ್ತಾರೋ ಇಲ್ವೋ ಅಂತ. ಬಿಕಾಸ್ ಯಾರು ಇಲ್ದೇ ಇರೋವಾಗ ಮಾತಾಡ್ತಾರೆ, ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಕಲ್ ಇದ್ದಾಗ ಮಾತ್ರ ಮಾತಾಡ್ತಾರೆ. ಬಟ್ ಇವತ್ತು ಮಾತಾಡಿದ್ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮಗೆ ಫಸ್ಟ್ ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್ ನಿಮ್ದು, ಫಸ್ಟ್ ಇಂಟರ್ವ್ಯೂ. ಸೊ ಎಷ್ಟು ಖುಷಿ ಆಯ್ತು? ನಾನು ಇಂಟರ್ವ್ಯೂ ಅಂತ ಎನ್ಸಿ ಮಾತಾಡ್ಲಿಲ್ಲ, ಸ್ವಲ್ಪ ಸಿಟ್ಟು ತಗೊಂಡ್ ಮಾತಾಡ್ದೆ, ಒಬ್ನಿಗೆ ಬೈಲಿಕ್ಕಿತ್ತಲ್ಲ. ಸೊ ಒಟ್ಟಾರೆ ನಿಮಗೆ ನಿಮ್ಮ ಇವತ್ತಿನ ದಿನ ಆಫ್ಟರ್ ಮ್ಯಾರೇಜ್ ಮೇಡಮ್ ಜೊತೆ ಬಂದು ಕೂತು ಮಾತಾಡಿ ಹೇಗೆ ಅನಿಸ್ತು ಸರ್? ಖುಷಿ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ಸರ್, ನಮಗೆ ನಿಮ್ಮೊಟ್ಟಿಗೆ ಮ್ಯಾಮ್ ನ ಇಬ್ಬರನ್ನು ಕೂರಿಸಿ ಮಾತಾಡ್ಸಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನಿಮ್ ಫ್ಯಾನ್ಸ್ ಏನಿದ್ದಾರೆ ಅವ್ರಿಗೂ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಿಕಾಸ್ ಒಂದಷ್ಟು ಕಥೆಗಳನ್ನ ಶೇರ್ ಮಾಡ್ಕೊಂಡಿದ್ರೆ ನೀವು ಇವತ್ತಿನ ದಿನ. ಎಸ್, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಚಾನೆಲ್ ಬಗ್ಗೆ ನೀವು ಹೇಳ್ಬಿಡಿ ಮ್ಯಾಮ್, ಬಿಯಾಂಡ್ ಲಿಮಿಟ್ಸ್. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್ ಬಿಯಾಂಡ್ ಲಿಮಿಟ್ಸ್ ಟೀಮ್. ಖುಷಿ ಆಯ್ತು, ತುಂಬಾ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.